ಎಲ್ಲರಿಗೆ ನಮಸ್ಕಾರ. ನಿನ್ನೆ ದಿವಸ ನಾಗಾನಂದ ನಾಟಕವನ್ನು ಆರಂಭ ಮಾಡಿದ್ವಿ. ಆ ನಾಗಾನಂದ ನಾಟಕದ ಮೊದಲ ಅಂಕದ ಆರಂಭದಲ್ಲಿ ನಾವಿದ್ವಿ. ಆಗ ಆ ಮೊದಲ ಅಂಕದಲ್ಲಿ ನಾಯಕ ನಾಯಿಕೆಯರ ಪ್ರಥಮ ವೀಕ್ಷಣ, ಮೊದಲ ನೋಡುವಿಕೆ ಅಂತಿದೆಯಲ್ಲ, ಅದು ಆಗುವ ಸಂದರ್ಭ ಬಂದಿದೆ. ಅವಳು ಮಲಯವತಿ ಸಿದ್ಧ ಮಹಾರಾಜನ, ಅಂದರೆ ಸಿದ್ಧರು ಅಂತ ಒಂದು ಬಗೆಯ ದೇವತಾ ವರ್ಗ, ಆ ಮಹಾರಾಜನ ಪುತ್ರಿ. ಜೀಮೂತವಾಹನ ವಿದ್ಯಾಧರ ಚಕ್ರವರ್ತಿಯ ಮಗ, ಮುಂದೆ ವಿದ್ಯಾಧರ ಚಕ್ರವರ್ತಿಯೇ ಆಗತಕ್ಕಂಥವನು. ಅವಳು ವೀಣಾವಾದನ ಮಾಡ್ತಾ ಇರೋದನ್ನು ಇವನು ಕಂಡು ಸಂತೋಷ ಪಡ್ತಾನೆ ಎನ್ನುವವರೆಗೆ ಕಂಡಿದ್ವಿ. ಆಗ ಅವರನ್ನ ಮರೆಯಲ್ಲಿ ನೋಡ್ತಾ ಇರ್ತಾರೆ. ಮಲಯವತಿ ಮತ್ತು ಆಕೆಯ ಸಖಿ ಇಬ್ಬರನ್ನು ನಾಯಕ ಜೀಮೂತವಾಹನ ಹಾಗೂ ಅವನ ಮಿತ್ರ ವಿದೂಷಕ ಇಬ್ಬರು ಕೂಡ ಆತ್ರೇಯ ದೂರದಿಂದ ನೋಡ್ತಿರ್ತಾರೆ. ಆಗ ಅವಳನ್ನ ನೋಡಿ ಸಂತೋಷ ಪಡ್ತಾ ಇರ್ತಕ್ಕಂಥ ಜೀಮೂತವಾಹನನ್ನ ಕಂಡು ವಿದೂಷಕನಿಗೆ ಒಂದು ಸ್ವಲ್ಪ ಸಂತೋಷ ಉಂಟಾಗುತ್ತದೆ. ಸಹರ್ಷಮಾತ್ಮಗತಂ ದಿಷ್ಟ್ಯಾ ಚಿರಸ್ಯ ತಾವತ್ ಕಾಲಸ್ಯ ಪತಿತ ಖಲ್ವೇಷ ಗೋಚರೇ ಮನ್ಮಥಸ್ಯ. ಇದು ಒಳ್ಳೆ ಇಡಿಯಮ್ಯಾಟಿಕ್ ಆದ ವಾಕ್ಯ. ದಿಷ್ಟ್ಯಾ ಚಿರಸ್ಯ ತಾವತ್, ಚಿರಸ್ಯ ಕಾಲಸ್ಯ ತಾವತ್, ಬಹಳ ಕಾಲದ ಮೇಲೆ ಮನ್ಮಥಸ್ಯ ಖಲ್ವೇಷ ಗೋಚರೇ ಪತಿತಃ, ಮನ್ಮಥನ ಕಣ್ಣಿಗೆ ಇವನು ಬಿದ್ದಿದ್ದಾನೆ ಅಂತ. ಅಂದರೆ ಇಲ್ಲಿವರೆಗೂ ಮನ್ಮಥ ತನ್ನ ಕಣ್ಣಿಗೆ ಬೀಳದ ಕಾರಣ ಇವನ ಮೇಲೆ ಬಾಣ ಪ್ರಯೋಗ ಮಾಡಿರಲಿಲ್ಲ. ಈಗ ಇವನ ಮೇಲೆ ಬಾಣ ಪ್ರಯೋಗ ಮಾಡುವಂತೆ ಇವನು ಅವನ ಕಣ್ಣಿಗೆ ಬಿದ್ದಿದ್ದರಿಂದ ಅವನು ಇವನ ಮೇಲೆ ಬಾಣ ಪ್ರಯೋಗ ಮಾಡಿದ್ದಾನೆ. ಹಾಗಾಗಿ ಇವನು ಮಲಯವತಿಯನ್ನು ನೋಡಿದ್ದಾನೆ ಅಂತ. ನಮ್ಮಗಳಲ್ಲಿ ಎಷ್ಟೋ ಬಾರಿ ಆಗುತ್ತದಲ್ಲ, ತರುಣರು ತರುಣಿಯರು ಎಲ್ಲರೂ ಕೂಡ ಮದುವೆ ಮಾಡಿಕೊಳ್ಳಿ ಅಂತ ಹೇಳಿದ್ರು, ಯಾರೂ ಏನು ಹೇಳಿದ್ರು ಒಪ್ತಾ ಇರೋಲ್ಲ. ಕಡೆಗೆ ಆಗುತ್ತದೆ, ಕಂಕಣ ಬಲ ಕೂಡಿ ಬಂದಿಲ್ಲ, ಹೀಗೆಲ್ಲ ಹೇಳುವಂಥದ್ದು. ಆ ರೀತಿಯಾಗಿ ಅಂತೂ ಕಡೆಗಾಲಕ್ಕೆ ಮನ್ಮಥನ ಕಣ್ಣಿಗೆ, ಮನ್ಮಥನ ಕಟಾಕ್ಷಕ್ಕೆ ಇವನು ಬಿದ್ದ. ಇವನ ಮೇಲೆ ಮನ್ಮಥನ ದೃಷ್ಟಿ ಬಿತ್ತು ಅಂತನ್ನುವಂತೆ ಹೇಳ್ತಾನೆ. ಆಮೇಲೆ ಇಲ್ಲ ಅಥವಾ ನಹಿ ಮಮೈವ ಏಕಸ್ಯ ಬ್ರಾಹ್ಮಣಸ್ಯ, ಈ ಬಡ ಬ್ರಾಹ್ಮಣನ ಮೇಲೆ ಮನ್ಮಥನ ಕಣ್ಣು ಬಿತ್ತು ಅಂತ ಉಣ್ಣುವ ಸುಗ್ರಾಸ ಭೋಜನವನ್ನು ತಿನ್ನುವ ಹಸ್ತವನ್ನು ಅಭಿನಯಿಸ್ತಾನೆ. ಆತ್ಮಾನಂ ನಿರ್ದಿಶ್ಯ ಭೋಜನಂ ಅಭಿನೀಯ ಅಂತ. ಸಂಸ್ಕೃತ ನಾಟಕಗಳ ಈ ರಂಗಸ್ಥಳ ನಿರೂಪಣೆ, ರಂಗಸ್ಥಳ ಸೂಚನೆಗಳು ನಾನು ಅನೇಕ ಸರ್ತಿ ಹೇಳಿದ್ದೀನಿ, ಅನೇಕ ಬಾರಿ ಹೇಳ್ತಾನೆ ಬಂದಿದ್ದೀನಿ. ಎಷ್ಟು ಸೊಗಸಾಗಿರುತ್ತದೆ ಆ ಅಭಿನಯದಲ್ಲಿಯೇ, ಎಷ್ಟು ಚೆನ್ನಾಗಿರ್ತಕ್ಕಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಸಾಹಿತ್ಯದಲ್ಲಿಯೇ ಎಷ್ಟು ಚೆನ್ನಾಗಿರುವ ಅಭಿನಯ ಸೂಚನೆಗಳನ್ನು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತದೆ. ವ್ಯಾಖ್ಯಾನಕಾರರನ್ನು ನೋಡಿದಾಗಲೂ ನಮಗೆ ಗೊತ್ತಾಗುತ್ತದೆ, ಒಳ್ಳೆಯ ವ್ಯಾಖ್ಯಾನಕಾರರು. ಉದಾಹರಣೆಗೆ ಕಾಟೈವೇಮ ಮಾಲವಿಕಾಗ್ನಿಮಿತ್ರದ ಮೇಲೆ ಮಾಡಿರುವ ವ್ಯಾಖ್ಯಾನ ಇರಬಹುದು, ರಾಘವ ಭಟ್ಟ ಶಾಕುಂತಲ ಹಾಗೂ ಉತ್ತರ ರಾಮಚರಿತೆಯ ಮೇಲೆ ಮಾಡಿರ್ತಕ್ಕಂಥ ವ್ಯಾಖ್ಯಾನಗಳಿರಬಹುದು. ಇವುಗಳನ್ನೆಲ್ಲ ನೋಡಿದರೆ ನಮಗೆ ತುಂಬ ಚೆನ್ನಾಗಿ ಗೊತ್ತಾಗುತ್ತದೆ ಎಷ್ಟು ಮಾರ್ಮಿಕವಾಗಿ ಅವರು ನಾಟ್ಯಶಾಸ್ತ್ರವನ್ನು ಅಧ್ಯಯನ ಮಾಡಿ ಇದನ್ನೆಲ್ಲ ಬಳಸಿಕೊಂಡಿದ್ದಾರೆ ಅಂತ. ಆಮೇಲೆ ವಿದೂಷಕನ ಆ ವಿನೋದಕ್ಕೆ ಕಾರಣ ಏನೆಂದರೆ, ಇವನಿಗೆ ಮದುವೆ ಆಗಿ ತನಗೆ ಊಟಕ್ಕೆ ಅವಕಾಶವಾಗುತ್ತದೆ ಅಂತ. ದ್ರಾವಿಡ ಪ್ರಾಣಾಯಾಮ. ಮತ್ತು ಈ ಚೇಟಿ ಇತ್ತ ಕಡೆ ಹೇಳ್ತಾಳೆ, ಸುಮ್ಮನೆ ವೀಣೆ ನುಡಿಸಿ ಏನು ಪ್ರಯೋಜನ, ಕಿಮೇತಸ್ಯ ನಿಷ್ಕರುಣೆಯ ಪುರತೋ ವಾದಿತೇನ. ಈ ದೇವಿಗೆ ನಿಷ್ಕರುಣೆ, ಏನೂ ಅನುಗ್ರಹ ಮಾಡೋಲ್ಲ, ನುಡಿಸಿ ಏನು ಪ್ರಯೋಜನ ಅಂತ. ಆಗ ಮಲಯವತಿ ಹೇಳ್ತಾಳೆ, ಹಂಜೇ ಜಾನಾಮಿ ಅದ್ಯ ಸ್ವಪ್ನೆ ಏತಾಮೇವ ವೀಣಾಂ ವಾದಯಂತಿ ಭಗವತ್ಯಾ ಗೌರ್ಯಾ ಭಣಿತಾಸ್ಮಿ ವತ್ಸೆ ಮಲಯವತಿ ಪರಿತುಷ್ಟಾಸ್ಮಿತ ವೈತೇನ ವೀಣಾ ವಿಜ್ಞಾನಾತಿಶಯೇನ ಅನಯಾಚ ಬಾಲಜನ ದುಷ್ಕರಯ ಅಸಾಧಾರಣಯ ಮಮೋಪರಿ ಭಕ್ತಿಯ ತದ್ವಿದ್ಯಾಧರ ಚಕ್ರವರ್ತಿ ಅಚರೇಣೇವತೆ ಪಾಣಿಗ್ರಹಣ ನಿರ್ವರ್ತಯಿಷ್ಯತಿ ಅಂತ. ಸಂಸ್ಕೃತ ಭಾಷೆಯ ಸೊಗಸೇ ಸೊಗಸು. ಸಾಮಾನ್ಯ ವಿಷಯವನ್ನು ಅದೆಷ್ಟು ಚೆನ್ನಾಗಿ ಹೇಳುತ್ತದೆ. ಆ ಧ್ವನಿಯೇ ಧ್ವನಿ. ಕನಸಿನಲ್ಲಿ ನನಗೆ ಗೌರಿ ಕಾಣಿಸಿಕೊಂಡು, ಅಮ್ಮ ನನಗೋಸ್ಕರ ನೀನು ಎಷ್ಟು ಚೆನ್ನಾಗಿ ವೀಣೆ ನುಡಿಸ್ತೀಯಾ, ಈ ಚಿಕ್ಕ ವಯಸ್ಸಿಗೆ ಎಷ್ಟು ಪಾಂಡಿತ್ಯ, ಪ್ರಬುದ್ಧತೆ, ವೀಣಾವಾದನ ವಿಜ್ಞಾನ. ವಿಜ್ಞಾನ ಅಂದರೆ ಸೈನ್ಸ್ ಅನ್ನುವ ಅರ್ಥ ಅಲ್ಲ, ಅನುಭವಜನ್ಯವಾದ ಕೌಶಲ ಅನ್ನುವ ಅರ್ಥ. ಜ್ಞಾನಂ ವಿಜ್ಞಾನ ಸಹಿತಂ ಅನ್ನುವ ಆ ಗೀತಾವಾಕ್ಯದ ವ್ಯಾಖ್ಯಾನದಲ್ಲಿ ಶಂಕರರು ಬರೀತಾರೆ, ಜ್ಞಾನ ಅಂದರೆ ಥಿಯರಿಟಿಕಲ್ ನಾಲೆಡ್ಜ್, ವಿಜ್ಞಾನ ಅಂತಂದರೆ ಅನುಭವಜನ್ಯವಾದದ್ದು ಅಂತ. ಹಾಗಾಗಿ ಬೇಗದಲ್ಲಿಯೇ ನಿನ್ನ ಪಾಣಿಗ್ರಹಣವನ್ನು ಮಾಡ್ತಾನೆ, ವಿದ್ಯಾಧರ ಚಕ್ರವರ್ತಿ ನಿನ್ನ ಬಳಿಗೆ ಒಲಿದು ಬರ್ತಾನೆ ಅಂತ ಅನುಗ್ರಹ ಮಾಡಿದ್ದಾಳೆ. ಅದನ್ನು ಹೇಳಿದಾಗ, ಆಹಾ ಹಾಗಿದ್ರೆ ಒಳ್ಳೆಯದೇ ಆಯಿತು ಅಂತ ಅವಳು ಸಖಿ ಸಂತೋಷ ಪಡ್ತಾಳೆ. ಅದನ್ನು ಕೇಳ್ತಾ ವಿದೂಷಕ, ಭೋವೈಸ್ಯ ಅವಸರ ಖಲ್ವೇಷ ಅಸ್ಮಾಕಂ ದೇವಿ ದರ್ಶನಾಯ ತದುಪಸರ್ಪಾವಹ. ಇದು ಒಳ್ಳೆಯ ಸಮಯವಾಯ್ತಲ್ಲ, ಈಗಲೇ ನಾವು ಹೋಗ್ಬಿಡ್ಬೋದಲ್ವಾ ದೇವಿ ದರ್ಶನವನ್ನು ಮಾಡೋಕ್ಕೆ. ಅಲ್ಲಿ ಒಂದು ವಿನೋದ, ಆ ಗೌರಿ ದೇವಾಯತನದ ದೇವಿಯನ್ನ ಅಂತ ಒಂದು, ಈ ಸುಂದರಿಯಾದ ಮಲಯವತಿ ದೇವಿಯನ್ನ ಅಂತಲೂ ಕೂಡ ಗೊತ್ತಾಗುತ್ತದೆ.
ನಿನ್ನನ್ನೇ ಮದುವೆ ಆಗೋದು ಇವಳು ಅಂತ ಹೇಳಿದ್ದಾಳಲ್ಲ ಅಂತ. ಆಯಿತು ನೋಡೋಣ, ಆದರೆ ಇದನ್ನೆಲ್ಲ ಮಾತಾಡೋದು ಬೇಡ ಅಂತ ಇವರಿಬ್ಬರು ನೇರವಾಗಿ ಕಾಣಿಸಿಕೊಳ್ತಾರೆ ಆ ಸ್ತ್ರೀಯರಿಗಿಬ್ಬರಿಗೆ. ಆಗ ಮಲಯವತಿ ಸಸಾಧ್ವಸಂ ಉತ್ತಿಷ್ಠಂತಿ ನಾಯಕಮುದ್ದಿಶ್ಯ ಸ್ವಲ್ಪ ಗಾಬರಿಯಿಂದ ಎದ್ದುಬಿಟ್ಟು ಸಂಕೋಚದಿಂದ ಹಂಜೆ ಕೋನು ಖಲ್ವೇಷ, ಯಾರಮ್ಮ ಇವರು ಅಂತ ಕೇಳ್ತಾಳೆ ಸಖಿಯನ್ನು. ಆಗ ಚೇಟಿ ಅವನನ್ನು ನೋಡ್ತಾ ಅನಯ ಅನನ್ಯ ಸದಶಯ ಆಕೃತ್ಯ ಏಷ ಸ ಭಗವತ್ಯ ಪ್ರಸಾದೀಕೃತ ಇತಿ ತರ್ಕಯಾಮಿ. ಇವನ ಅಸಾಮಾನ್ಯವಾದ ರೂಪಲಾವಣ್ಯ ನೋಡಿದ್ರೆ ಭಗವತಿ ಗೌರಿ ಇವನನ್ನೇ ಕುರಿತು ಸ್ವಪ್ನದಲ್ಲಿ ಹೇಳಿರಬೇಕು ಅಂತ ಅನಿಸುತ್ತದೆ ಅಂತ ಅವಳಿಗೆ ಗುಟ್ಟಾಗಿ ಹೇಳ್ತಾಳೆ. ಅವಳು ನಾಚಿಕೊಂಡು ಅವನನ್ನು ನೋಡ್ತಾಳೆ. ಆಗ ಜೀಮೂತ ವಾಹನ ಹೇಳ್ತಾನೆ, ತನುರ್ಯಂ ತರಲಾಯತ ಲೋಚನೆ ಶ್ವಸಿತ ಕಂಪಿತ ಪೀನ ಘನಸ್ತನಿ ಶ್ರಮಮಲಂ ತಪಸೈವ ಗತಾ ಪುನಃ ಕಿಮಿತಿ ಸಂಭ್ರಮಕಾರಿಣಿ ಖಿದ್ಯತೆ ಅಂತ. ಪದ್ಯ ಏನು ವಿಶೇಷ ಇಲ್ಲ, ಧೃತವಲಂಬಿತ ಛಂದಸ್ಸನ್ನು ಮೊದಲ ಬಾರಿಗೆ ಶ್ರೀಹರ್ಷ ಬಳಸಿದ್ದಾನೆ ಅನ್ನೋದಷ್ಟೇ ವಿಶೇಷ, ಇಲ್ಲಿ ಇನ್ಯಾವುದೂ ಅಲ್ಲ. ಯಾಕೆ ಈ ಗಾಬರಿ ಎಲ್ಲ ಮಾಡ್ಕೊಳ್ಳೋದು, ಈಗಾಗಲೇ ವೀಣಾವಾದನ ಮಾಡಿ ಬೆರಳುಗಳೆಲ್ಲ ನೊಂದು ಮೈಯೆಲ್ಲ ಸ್ವಲ್ಪ ಶ್ರಮ ಆಗಿದೆ ಅಂತ ಅವನು ಹೇಳ್ತಾನೆ. ಆಗ ಇವಳಿಗೆ ನಾಚಿಕೆಯಾಗಿ ಅತಿಸಾಧ್ವಸೇನ ನಶಕ್ನೋಮಿ ಏತಸ್ಯಾಭಿಮುಖಿ ಕರ್ತುಂ ಏತಸ್ಯಾಭಿಮುಖಿ ಸ್ಥಾತುಂ, ಇವನು ಎದುರಿಗೆ ನನಗೆ ಬರೋದಕ್ಕೆ ಸಂಕೋಚ ಆಗ್ತಾ ಇದೆ ಅಂತ. ನಾವು ಒಬ್ಬರನ್ನು ತುಂಬ ಪ್ರೀತಿಸಿಬಿಟ್ರೆ ಅವರೆದುರಿಗೆ ನಮಗೆ ನಿಲ್ಲೋದಕ್ಕೂ ನಾಚಿಕೆ ಆಗುವ ಸನ್ನಿವೇಶ ಉಂಟು. ಅಭ್ಯಾಸ ಬಳಕೆ ಇತ್ಯಾದಿಗಳೆಲ್ಲ ಆಗಿ ದೀರ್ಘಕಾಲದ ಮೇಲೆ ಒಂದಿಷ್ಟು ಜಡ್ಡುಗಟ್ಟಬಹುದು. ಆಗ ಸಲಿಗೆ ಇತ್ಯಾದಿಗಳು ಬಂದು ಆ ನಾಚಿಕೆ ಹೋಗಬಹುದು. ಮೊದಲಿಗೆ ಹಾಗಲ್ವಲ್ಲ. ಆಗ ಅವಳು ಓರಿ ನೋಟದಿಂದ ನೋಡ್ತಾಳೆ. ಸಲಜ್ಜಂ ಪಶ್ಯಂತಿ ಕಿಂಚನ್ ಪರಾಮುಖಿ ತಿಷ್ಠತಿ. ಆಗ ಸಖಿ ಹೇಳ್ತಾಳೆ, ಭರ್ತದಾರಿಕೆ ಕಿಮೇತತ್, ರಾಜಕುಮಾರಿ ಇದೇನಿದು, ಯಾಕೆ ಹೀಗೆ ಮಾಡ್ತಿದ್ದೀಯಾ ಅಂತ. ಇಲ್ಲ, ನನಗಾಗ್ತಾ ಇಲ್ಲ. ನ ಶಕ್ನೋಮಿ ಏತಸ್ಯ ಆಸನ್ನೇ ಸ್ಥಾತು, ಇವನಿದ್ದಲ್ಲಿ ನನಗೆ ನಿಲ್ಲೋಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಒಂದು ಅಮರುಕ ಶತಕದ ಪದ್ಯದ ಭಾವ ನೆನಪಾಗುತ್ತದೆ. ಅವನು ಬಂದಾಗ ನನಗೆ ತೊಡೆಗಳಲ್ಲಿ ನಡುಕ, ಕಾಲಲ್ಲಿ ಮಿಡುಕ, ನಿಲ್ಲೋಕ್ಕಾಗೋಲ್ಲ, ಕೂತ್ಕೊಳ್ಳೋಕ್ಕಾಗೋಲ್ಲ ಅಂತ ಬರ್ತದೆ. ಆ ರೀತಿಯಾಗಿ ಇಲ್ಲಿ ಇವಳಿಗಾಗಿದೆ. ಈಗ ವಿದೂಷಕ ಹೇಳ್ತಾನೆ, ಬೋ ಬಿಭೇತಿ ಕಲ್ವೇಷ, ಇವಳು ಹಂಚಿಕೋತಾ ಇದ್ದಾಳಲ್ಲ. ಮಮ ಪಠಿತ ವಿದ್ಯಾಮಿವ ಮುಹೂರ್ತಂ ಧಾರಯಾಮಿ, ನಾನು ಕಲಿತ ವಿದ್ಯೆಯನ್ನು ಹೇಗೋ ಹಾಗೆ ಇವಳನ್ನು ಒಂದು ಕ್ಷಣ ಇಲ್ಲಿ ಹಿಡ್ಕೋತೀನಿ ಅಂತಾನೆ. ಆದರೆ ಅವನು ಕಲಿತ ವಿದ್ಯೆಯನ್ನು ಒಂದು ಕ್ಷಣ ಹಿಡ್ಕೊಳ್ಳೋದಕ್ಕೆ ಇವನೆಷ್ಟು ಕಷ್ಟಪಡ್ತಾನೆ ಅಂತ ಗೊತ್ತಾಗುತ್ತೆ. ವಿದೂಷಕ ಅಂತಂದರೆ ಉಂಡಾಡಿ ಗುಂಡ, ಹೊಟ್ಟೆ ಬಾಕ, ಅನಾಚಾರಿಯಾದ ಬ್ರಾಹ್ಮಣ, ಬ್ರಾಹ್ಮಣಾಧಮ ಅಂತಲೇ ಹೇಳಬೇಕು. ಆದರೆ ಅವನಿಗೆ ಸಜ್ಜನಿಕೆ, ವೈನೋದಿಕ ಎಲ್ಲ ಇರುತ್ತದೆ. ಆಗ ಜೀಮೂತ ವಾಹನ ಹೇಳ್ತಾನೆ, ಆಯಿತು ಇವಳನ್ನು ಸ್ವಲ್ಪ ಕಾಲ ತಡೆದು ನಿಲ್ಲಿಸಿಕೊಳ್ಳೋದಾದರೆ ನಿಲ್ಲಿಸಿಕೊ ಅಂತ, ಕೋ ದೋಷ ಅಂತಂದೆ. ಆಗ ವಿದೂಷಕ ಹೇಳ್ತಾನೆ, ಸ್ವಲ್ಪ ತಾನು ಬುದ್ಧಿ ಬಳಸಿಕೊಂಡು, ಭವತಿ ಕಿಮತ್ರ ಯುಷ್ಮಾಕಂ ತಪೋವನೆ ಈದೃಶ ಆಚಾರ ಏನ ಅತಿಥಿಯೇ ಆಗತಃ ವಾಂಗ್ಮಾತ್ರೇಣಾಪಿ ನ ಸಂಭಾವ್ಯತೆ. ಇದೇನು ರಾಜಕುಮಾರಿ, ನಿಮ್ಮ ರಾಜ್ಯದ ಆಶ್ರಮ ಪರಿಸರದಲ್ಲಿ, ದೇವಾಲಯ ಪರಿಸರದಲ್ಲಿ ಬಂದಂಥ ಅತಿಥಿಗಳನ್ನು ಮಾತಿನ ಮೂಲಕವಾದರೂ ಬನ್ನಿ, ಹೋಗಿ ಕೂತ್ಕೊಳ್ಳಿ ಅಂತ ಒಂದು ಸಾಮಾನ್ಯ ಸತ್ಕಾರವೂ ಇಲ್ಲವಲ್ಲ. ಇದೇನು ಪ್ರಿಯವಾಕ್ಯ ಪ್ರಧಾನೇನ ಸರ್ವೇ ತುಷ್ಯಂತಿ ಜಂತವಹ ಅಂತಿದೆಯಲ್ಲ. ಹಾಗಾಗಿ ಮನ್ವಾದಿ ಸ್ಮೃತಿಗಳೂ ಹೇಳುತ್ತವೆ, ತೃಣಾನಿ ಭೂಮಿರುದಕಂ ವಾಕ್ ಚತುರ್ಥೀ ಚ ಸೂನೃತ ಏತಾನಿ ನೈವ ಹೀಯಂತೆ ಸಜ್ಜನಾನಾಂ ಗೃಹೇಶ್ವತ. ಸಜ್ಜನರ ಮನೆಗಳಲ್ಲಿ ಇವು ಯಾವತ್ತೂ ಕಡಿಮೆ ಆಗೋಲ್ಲ. ಒಂದು ಹುಲ್ಲಿನ ಚಾಪಿಯೋ, ಅದಿಲ್ಲದಿದ್ದರೆ ನೆಲವೋ, ಒಂದು ತಂಬಿಗೆ ನೀರೋ, ಒಂದು ಒಳ್ಳೆಯ ಮಾತಂತೂ ಇದ್ದೇ ಇರುತ್ತದೆ ಅಂತ. ಹಾಗಾಗಿ ಯಾಕೆ ಇಲ್ಲ ಅಂತ ಕೇಳ್ತಾನೆ. ಆಗ ಚೇಟಿಯು ಕೂಡ ನಾಯಕರನ್ನ ಇಬ್ಬರನ್ನು ನೋಡಿಕೊಂಡು, ಅನುರಜ್ಯತ ಇವ ಅತ್ರ ಇವಸ್ಯಾಹ ದೃಷ್ಟಿ ಭವತು ಏತ ತಾವತ್ ಭಣಿಷ್ಯಾಮಿ. ಇವಳಿಗೆ ಅವನ ಮೇಲೆ ಮನಸ್ಸು ನಟ್ಟಿದೆ ಅನ್ನೋದು ಗೊತ್ತಾಗುತ್ತದೆ. ಪ್ರಣಯಿಗಳಿಗೆ ಮಿಕ್ಕ ಜಗತ್ತಿನ ಪರಿವೇ ಇಲ್ಲ, ಆದರೆ ಮಿಕ್ಕ ಜಗತ್ತಿಗೆಲ್ಲ ಇವರ ಮೇಲೆಯೇ ಪರಿವೆ, ಇವರನ್ನೇ ಗಮನಿಸಿಕೊಳ್ತಾ ಇರ್ತಾರೆ. ಹಾಗಾಗಿ ಅವನು ಹೇಳ್ತಾನೆ, ಚೇಟಿ ಹೀಗೆ ಹೇಳ್ತಾಳೆ. ಆಮೇಲೆ ಯುಕ್ತಂ ಭಣತಿ ಬ್ರಾಹ್ಮಣ ಭರ್ತದಾರಿಕೆ, ಹೊಡತಿ ಈ ಬ್ರಾಹ್ಮಣ ಹೇಳೋದು ಸರಿ, ಅತಿಥಿ ಸೇವೆ ಮಾಡಬೇಕು. ತತ್ ಕಿಮೀದೃಶೇ ಮಹಾನುಭಾವೇ ಪ್ರತಿಪತ್ತಿ ಮೂಢ ತಿಷ್ಟಸಿ. ಪ್ರತಿಪತ್ತಿ ಮೂಢ ಅಂದರೆ ವಾಟ್ ನೆಕ್ಸ್ಟ್, ವಾಟ್ ಹ್ಯಾಸ್ ಟು ಬಿಡನ್ ಅನ್ನುವಂತೆ ಬುದ್ಧಿ ಮಂಕಾಗಿ ಯಾಕಿದ್ದೀಯಾ ಅಂತ. ಪ್ರತಿಪತ್ತಿ ಅಂತಂದರೆ ಪ್ರಜ್ಞೆ, ಬುದ್ಧಿ ಅಂತ ಕೂಡ ಉಂಟು, ಅಂಡರ್ಸ್ಟ್ಯಾಂಡಿಂಗ್ ಅಂತ. ಅಥವಾ ನಾನೇ ಇವರಿಗೆ ಸತ್ಕಾರ ಮಾಡ್ತೀನಿ ಅಂತ ಹೇಳಿ ಸ್ವಾಗತಂ ಆರ್ಯಸ್ಯ ಆಸನ ಪರಿಗ್ರಹಣ ಅಲಂಕರೋತ್ವಾರ್ಯ ಇಮಂ ಪ್ರದೇಶಂ ಅಂತ ಆಸನವನ್ನು ತೋರಿಸ್ತಾಳೆ. ವಿದೂಷಕ ಪರವಾಗಿಲ್ಲ, ಇವಳು ಒಳ್ಳೆ ಮಾತಾಡ್ತಾಳೆ, ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತಂತಾನೆ. ಆಗ ಮಲಯವತಿ ಚೇಟಿಗೆ ಹೇಳ್ತಾಳೆ, ಐ ಪರಿಹಾಸಶೀಲೆ ಏವಂಕುರು ಕದಾಪಿ ಕೋಪಿ ತಾಪಸ ಪ್ರೇಕ್ಷತೆ ತಥೋ ಮಾಂ ಅವಿನೀತೇತಿ ಸಂಭಾವಯಿಷ್ಯತಿ.
ನೀನೇನೋ ಉಪಚಾರ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ ಹೇಳ್ತೀಯ. ಈ ಆಶ್ರಮ ಪರಿಸರದಲ್ಲಿ ಯಾರಾದರೂ ತಪಸ್ವಿಗಳಿರೋರು ನೋಡಿಬಿಟ್ಟು ಇವಳಿಗೆ ಲಜ್ಜೆ ಇಲ್ಲ, ಮರ್ಯಾದೆ ಇಲ್ಲ, ಅವಿನೀತೆ ಅಂತಂದರೆ ನಯ ಮರ್ಯಾದೆ ಅನ್ನುವಂಥದ್ದು ಇಲ್ಲ ಅಂತ ಬೈತಾರೆ. ಅದರಿಂದ ಬೇಡ ಉಪಚಾರ ಇವರಿಗೆ ಮಾಡೋದು ಅಂತ. ಅಷ್ಟೊತ್ತಿಗೆ ಒಬ್ಬ ತಪಸ್ವಿ ಪ್ರವೇಶ ಮಾಡ್ತಾನೆ. ಅವನು ಹೇಳ್ತಾನೆ, ಕುಲಪತಿ ಕೌಶಿಕ ಈ ಆಶ್ರಮಕ್ಕೆ ಅವನು ಅಧ್ಯಕ್ಷ. ಅವನು ಹೇಳ್ತಾ ಇದ್ದಾನೆ ತನಗೆ, ವತ್ಸ ಶಾಂಡಿಲ್ಯ ಪಿತುರಾಜ್ಞೆಯ ಸಿದ್ಧರಾಜ ಮಿತ್ರಾವಸು ಭವಿಷ್ಯದ್ ವಿದ್ಯಾಧರ ಚಕ್ರವರ್ತಿ ನಮ್ಮ ಕುಮಾರ ಜೀಮೂತ ವಾಹನಂ ಯಹೈವ ಮಲಯ ಪರ್ವತೆ ಕ್ವಾಪಿ ವರ್ತಮಾನಂ ಭಗಿನ್ಯಾ ಮಲಯವತ್ಯ ವರಹೇತೋ ದ್ರಷ್ಟು ಮಧ್ಯಗತಃ ತಂಚ ಪ್ರತೀಕ್ಷಮಾಣಾಯಾ ಮಲಯವತ್ಯಾ ಕದಾಚಿತ್ ಮಧ್ಯಂದಿನ ಸವನ ವೇಲಾವಧಿ ರತಿಕ್ರಾಮೇತ್ ತದೇನಾಂ ಆಹೂಯ ಆಗಚ್ಚ. ಇದು ಒಂದು ಸಂದೇಶ ಕೊಟ್ಟು ಕಳಿಸಿದ್ದಾನೆ. ಮಲಯವತಿನ ಬರಹೇಳು ಅಂತ ಕೌಶಿಕ ಕುಲಪತಿ. ಅದಕ್ಕಾಗಿ ಒಬ್ಬ ತಪಸ್ವಿ ಬಂದಿದ್ದಾನೆ. ಅವನ ಹೆಸರು ಶಾಂಡಿಲ್ಯ ಅಂತ. ಈ ಮಲಯವತಿಯ ಅಣ್ಣ ವಿಶ್ವಾವಸು ತನ್ನ ತಂದೆ ಸಿದ್ಧ ಸಾಮ್ರಾಜ್ಯದ ಒಡೆಯನಾದ ಮಿತ್ರಾವಸುವಿನ ಮಾತಿನಂತೆ ಇತ್ತ ಕಡೆ ಬಂದಿದ್ದಾನೆ. ತನ್ನ ತಂಗಿಗೆ ವಿದ್ಯಾಧರ ಚಕ್ರವರ್ತಿ ಜೀಮೂತವಾಹನನೇ ಒಳ್ಳೆಯ ವರ ಅಂತ ಗೊತ್ತಾಗಿದೆ. ಈ ಪರಿಸರದಲ್ಲೇನೆ ಆತ ಇದ್ದಾನೆ ತಂದೆ ತಾಯಿಗಳ ಜೊತೆಗೆ ಅಂತ. ಅದಕ್ಕಾಗಿ ಅವನು ಈ ಏರ್ಪಾಟು ಮಾಡಬೇಕು ಅಂತಿದ್ದಾನೆ. ಹಾಗಾಗಿ ಇವಳನ್ನು ಕರ್ಕೊಂಡು ಬರಬೇಕು ಅಂತ. ಅದಕ್ಕೆ ಅವನು ಹೇಳ್ಕೊಂಡೇ ಬರ್ತಾರೆ. ಸಂಸ್ಕೃತ ನಾಟಕದಲ್ಲಿ ಪಾತ್ರಗಳು ಯಾವುದಾದ್ರೂ ಪ್ರವೇಶ ಮಾಡಿದರೆ ಮಿಕ್ಕ ಪಾತ್ರಗಳು ಅವರ ಆಗಮನವನ್ನು ಸೂಚನೆ ಕೊಡಬೇಕು. ಓ ಏಷ ಆಗಚ್ಚತಿ ಮಹಾರಾಜ, ಏಷ ಭೋ ವರ್ತತೆ ಖಲು ಸಾಧ್ವಿ, ಹೀಗೆಲ್ಲ ಆಯಾ ಪಾತ್ರಗಳನ್ನು ತೋರಿಸಬೇಕು. ಅವರುಗಳನ್ನು ಕುರಿತು ಒಂದು ಇಂಟ್ರಡಕ್ಷನ್ ಬೇಕು ಪ್ರೇಕ್ಷಕರಿಗೆ. ಆಕಸ್ಮಿಕವಾಗಿ ಬರೋಕ್ಕಾಗೋಲ್ಲ. ಹಾಗೆ ಬರೋದಿದ್ದರೆ ಆ ಪಾತ್ರ ತಾನೇ ಹೇಳ್ಕೊಂಡು ಬಿಡುತ್ತೆ, ನಾನು ಬಂದಿರೋದು ಇಂಥ ಕೆಲಸಕ್ಕೆ, ನಾನು ಇಂಥವನು ಇಂಥವಳು ಅಂತನ್ನುವಂಥದ್ದು ನಮ್ಮ ಸಾಂಪ್ರದಾಯಿಕ ರಂಗಭೂಮಿಯಲ್ಲೆಲ್ಲ ಕಾಣಿಸುತ್ತದೆ. ಪ್ರಾವೇಶಿಕ ಧ್ರುವ ಅಂತ ಕೂಡ ಒಂದು ಧ್ರುವಗೀತೆ ಉಂಟು. ಪ್ರವೇಶದ ಹಾಡು ದರು ಅಂತ ಆಧುನಿಕ ಪರಿಭಾಷೆಯಲ್ಲಿ ಕರೀತಾರೆ. ಯಕ್ಷಗಾನದಲ್ಲಿ ಕೂಡ ಉಂಟು. ಭಾಮ ಕಲಾಪ ಇತ್ಯಾದಿ ಎಲ್ಲದರೊಳಗೂ ಉಂಟು. ಭಾಮನೆ ಸತ್ಯ ಭಾಮನೆ ಅಂತ ಸತ್ಯಭಾಮೆ ತನ್ನನ್ನೇ ತಾನು ಹೇಳ್ಕೊಂಡು ಬರ್ತಾಳೆ. ನಮ್ಮ ಗೋರೂರು ರಾಮಸ್ವಾಮಿ ಅಯ್ಯಂಗಾರವರ ನಮ್ಮ ಊರಿನ ರಸಿಕರು ಪುಸ್ತಕದಲ್ಲಿ ಬಂದಾಳೋ ಚಂದ್ರಾಮತಿ ಬಂದಾಳೋ ಅಂತ ಚಂದ್ರಮತಿಯೇ ತನಗೆ ತಾನೇ ಹೇಳ್ಕೊಂಡು ಬಂದುಬಿಡ್ತಾಳೆ. ತಮಿಳಿನಲ್ಲೆಲ್ಲ ಜಾನಪದೀಯವಾದ ನೃತ್ಯಗಳನ್ನೆಲ್ಲ ಮಾಡುವಾಗ ಒಚ್ಚೆನ್ನಮ್ಮೋ ನಲ್ಲ ತಂಗ ಅಂತ ತೆಲುಗಿನಲ್ಲೇ ಅವಳು ಹಾಡಿಕೊಂಡೇ ಬಂದುಬಿಡ್ತಾಳೆ. ನಾನು ನಲ್ಲ ತಂಗ ಅಂತಕ್ಕಂಥದ್ದು ಒಂದು ಜಾನಪದ ರಾಜಕುಮಾರಿಯ ಪಾತ್ರ. ಅವಳು ತುಂಬ ಅಣ್ಣ ತಂಗಿಯರದು ಪ್ರೀತಿ ಪಾತ್ರವಾದ ಸ್ನೇಹ ಈ ಥರದ್ದು ಅಂತ. ಹಾಗೆ ನಮ್ಮ ಯಕ್ಷಗಾನದಲ್ಲಿ ಬಂದನು ದೇವರ ದೇವ ಅಂತ ಶ್ರೀಕೃಷ್ಣ ತನ್ನಂತಾನೆ ಬಂದನು ದೇವರ ದೇವ ಅಂತ ತನ್ನಂತಾನೆ ಹೇಳ್ಕೊಂಡು ಬರ್ತಾನೆ. ಹಾಗೆ ಈ ಪ್ರಾವೇಶಿಕ ಧ್ರುವದಂತೆ ಪಾತ್ರಗಳು ಹಾಡಿಕೊಂಡೇ ಬರುವುದುಂಟು. ಅಂದರೆ ಬೇರೆ ಹಾಡಿನ ಹಿನ್ನೆಲೆಯಲ್ಲಿ ಅಲ್ಪ ಪಾತ್ರಗಳು, ಗೌಣ ಪಾತ್ರಗಳು ತಮಗೆ ತಾವೇ ಮಾತನ್ನು ಹೇಳ್ಕೊಂಡು ಬರೋದುಂಟು. ಜನಕ್ಕೆ ಗೊತ್ತಾಗಬೇಕು ಅಂತ ಅನ್ನುವುದು ಮುಖ್ಯ. ಈಗೆಲ್ಲ ಬೇಕಾದಂತೆ ಅನುಕೂಲಗಳಿವೆ ರಂಗಪ್ರಯೋಗದಲ್ಲಿ, ಚಲನಚಿತ್ರದಲ್ಲಿ ಎಲ್ಲ. ಆಗ ಹಾಗಿಲ್ಲವಾದ್ದರಿಂದ ಈ ಕಷ್ಟ ತಗೋಬೇಕಾಗ್ತಿತ್ತು. ಆಮೇಲೆ ನೋಡ್ತಾನೆ ಜೀಮೂತ ವಾಹನನ್ನ. ಇವನೇ ಇರಬೇಕು ಜೀಮೂತ ವಾಹನ ಅಂತ ಅನಿಸುತ್ತದೆ. ಉಷ್ಣೀಶ ಸ್ಫುಟ ಏಷ ಮೂರ್ಧನಿ ವಿಭಾತ್ಯೂರ್ಣೇಯಂ ಅಂತರ್ಭ್ರುವೋ ಚಕ್ಷುಸ್ತಾಮರಸಾನುಕಾರಿ ಹರಿಣಾ ವಕ್ಷಸ್ಥಲಂ ಸ್ಪರ್ಧತೆ ಚಕ್ರಾಂಕಶ್ಚ ಯಥಾ ಪದದ್ವಯಮಿದಂ ಮನ್ಯೇ ತಥಾ ಕೋಪ್ಯಯಂ ನೋ ವಿದ್ಯಾಧರ ಚಕ್ರವರ್ತಿ ಪದವೀಂ ಅಪ್ರಾಪ್ಯ ವಿಶ್ರಾಮ್ಯತಿ. ಇವನ ಮುಂಡಾಸು ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಉಷ್ಣೀಶ. ಮತ್ತು ಊರ್ಣೇಯವಾದದ್ದು, ಅದು ಸೊಗಸಾಗಿರ್ತಕ್ಕಂಥ ಉಣ್ಣೆಯಿಂದ ಆಗಲ್ಪಟ್ಟಂಥ ಉಷ್ಣೀಶ ಉಂಟು. ವಿಭಾತಿ. ಇನ್ನು ಭ್ರೂಮಧ್ಯದಲ್ಲಿ ಒಂದು ವಿಶೇಷವಾದ ಸುಳಿ ಇದೆ, ಊರ್ಣೇಯ ಅಂತಕ್ಕಂಥದ್ದು ಒಂದು ಸುಳಿ ಉಂಟು. ಚಕ್ಷುಸ್ತಾಮರಸಾನುಕಾರಿ. ಇಲ್ಲಿ ಉಷ್ಣೀಶ ಸ್ಫುಟ ಏಷ ಮೂರ್ಧನಿ ಅಂತಂದರೆ ಮುಂಡಾಸು ಅಂತ ಒಂದು ಅರ್ಥ. ಆದರೆ ಇದು ಬೌದ್ಧ ಲಕ್ಷಣದ ಪ್ರಕಾರ ಉಷ್ಣೀಶ ಅಂತಂದರೆ ಬುದ್ಧನ ತಲೆಯ ಮೇಲೆ ನೀವೆಲ್ಲ ಸಾಮಾನ್ಯವಾಗಿ ಒಂದು ಜಟೆ ಕಟ್ಟಿಕೊಂಡಿರ್ತಕ್ಕಂಥದ್ದು ಅಂತ ಭಾವಿಸ್ಕೊಂಡಿದ್ದೀರಲ್ಲ, ಅದು ಜಟೆ ಅಲ್ಲ, ಅವನ ತಲೆಯೇ ಹಂಗೆ ಉಬ್ಬಿರುತ್ತದೆ ಅಂತ. ಅದಕ್ಕೆ ಶಿಲ್ಪಶಾಸ್ತ್ರದ ಪ್ರಕಾರ ಉಷ್ಣೀಶ ಅಂತ ಕರೀತಾರೆ. ಅದೇನು ತಲೆ ಮೇಲೆ ಒಂದು ಗಡ್ಡೆ ಬೆಳೆದಿದೆಯಾ ಅಂತ ಯಾರಾದರೂ ಬೈಕೋಬಹುದು, ಗೇಲಿ ಮಾಡ್ಕೋಬಹುದು. ಆದರೆ ಬೌದ್ಧ ಶಿಲ್ಪಶಾಸ್ತ್ರಗಳ ಮಹಾಪುರುಷ ಲಕ್ಷಣದ ಪ್ರಕಾರ ಉಷ್ಣೀಶ ಅಂತಂದರೆ ಶಿರಸ್ಸಿನ ಮೇಲೆ ಉಬ್ಬಿರತಕ್ಕಂಥದ್ದು. ನೀವು ಹೀಗಿಲ್ಲದೆ ಇದ್ರೆ ಉಣ್ಣೆಯ ಉಷ್ಣೀಶದಿಂದ ಕಟ್ಟಲ್ಪಟ್ಟಿದ್ದೆ ಆ ಶಿರಸ್ಸು ಅಂತ ಆಗುತ್ತದೆ. ಆದರೆ ಉಷ್ಣೀಶ ಸ್ಫುಟ ಏಷ ಮೂರ್ಧನಿ ವಿಭಾತಿ ಊರ್ಣೇಯ ಮಂತರ್ಭ್ರುವೋ. ಈ ಹುಬ್ಬುಗಳ ನಡುವೆ ಒಂದು ಸುಳಿ ಇದೆ. ಆ ಸುಳಿಯನ್ನು ಊರ್ಣೇಯ ಅಂತ ಕರೀತಾರೆ. ಆ ಸುಳಿ ನೋಡಿದ್ರೆ ಮಹಾಪುರುಷ ಲಕ್ಷಣದ್ದು. ಉಷ್ಣೀಶ ಅನ್ನುವ ಶಿರಸ್ಸಿನ ಉಬ್ಬು ಕೂಡ ಹಾಗೆ ಅಂತ. ಅದು ಬುದ್ಧ ಜಟೆಯನ್ನೇ ಕಟ್ಟಿಕೊಂಡಿದ್ದಾನೆ ಎನ್ನುವಂತೆ. ಪ್ರಾಚೀನ ಬುದ್ಧ ಶಿಲ್ಪಗಳಲ್ಲಿ ಸ್ವಲ್ಪ ಇರುತ್ತದೆ.
ಮಿಕ್ಕವರು ಮಹಾನುಭಾವ ಅಂತ ಹೆಚ್ಚೆಚ್ಚು ಮಾಡಬೇಕು ಅಂತ ಹೋದಂತೆ ಜಟಾ ಮುಕಟವನ್ನೇ ಕಟ್ಟಿಕೊಂಡಿದ್ದಾನೆ ಅಂತ ಆ ರೀತಿಯಲ್ಲಿ ಆಗಿಬಿಟ್ಟಿದೆ. ಚಕ್ಷುಸ್ತಾಮ್ರಸಾನುಕಾರಿ, ತಾವರೆಗಳಂಥ ಕಣ್ಣುಗಳು. ಹರಿಣಾ ವಕ್ಷಸ್ಥಲಂ ಸ್ಪರ್ಧತೆ, ಅವನ ಎದೆಯಂತೂ ಸಿಂಹದ ಎದೆಯಂತೆ, ನಡುವು ಸಿಂಹದ ನಡುವಿನಂತೆ. ಚಕ್ರಾಂಕಶ್ಚ ಯಥಾ ಪದದ್ವಯಮಿದಂ ಮನ್ಯೇ ತಥಾ ಕೋಪ್ಯಯಂ, ಎರಡು ಕಾಲುಗಳು ನಡೆದಾಗ ಚಕ್ರ ರೇಖೆಗಳನ್ನು ಮುದ್ರಿಸ್ತಾ ಇವೆ. ನೋಡಿದ್ರೆ ಇವನು ವಿದ್ಯಾಧರ ಚಕ್ರವರ್ತಿ ಪದವೀಂ ಅಪ್ರಾಪ್ಯ ನ ತಿಷ್ಠತಿ ನ ವಿಶ್ರಾಮ್ಯತಿ. ಇವನು ವಿದ್ಯಾಧರ ಚಕ್ರವರ್ತಿ ಆಗಿರಬೇಕು, ಬೇರೆಯವನಲ್ಲ, ಅವನಿಗೆ ಸಿಗುತ್ತದೆ ವಿದ್ಯಾಧರ ಚಕ್ರವರ್ತಿತ್ವ ಅಂತ ಅಂದ್ಕೋತಾನೆ. ಅಥವಾ ಕೃತಂ ಸಂದೇಹೇನ ವ್ಯಕ್ತಮೇತೇನ ಜೀಮೂತ ವಾಹನೇನ ಭವಿತವ್ಯಂ, ಇವನೇ ಜೀಮೂತ ವಾಹನ ಇರಬೇಕು. ಆರೇ ಇಯಮಪಿ ರಾಜಪುತ್ರಿ, ಇವಳು ರಾಜಕುಮಾರಿ ಇಲ್ಲಿಯೇ ಇದ್ದಾಳೆ. ಚಿರಾತ್ ಖಲು ಯುಕ್ತಕಾರಿ ವಿಧಿ ಸ್ಯಾತ್, ಬಹಳ ಕಾಲದ ಮೇಲೆ ವಿಧಿ ಒಳ್ಳೆಯ ಜೋಡಿಯನ್ನು ಮಾಡಿದ್ದಾನೆ. ಬೆಸ್ಟ್ ಪೇರ್ ಅಂತಕ್ಕಂಥದ್ದು, ವೆಲ್ ಮ್ಯಾಚ್ಡ್ ಪೇರ್ ಅಂತ ಮಾಡಿದ್ದಾನೆ. ಪೋತನ ಭಾಗವತದಲ್ಲಿ ಕೃಷ್ಣ ರುಕ್ಮಿಣಿಯರ ಜೋಡಿಯನ್ನು ಕಂಡು ಕುಂಡಿನಿಪುರದ ಜನ ಹೇಳ್ತಾರಲ್ಲ, ತಗುನೀ ಚಕ್ರಿ ವಿದರ್ಭರಾಜು ಸುತಕುನ್ ತಥ್ಯಂಬು ವೈದರ್ಭಿಕುನ್ ತಗುನೀ ಚಕ್ರಿಕಿ ನಿಂತ ಮಂಚಿದಗುನೇ ದಾಂಪತ್ಯಮೀ ಇದ್ದರಿನ್ ತಗುಲಂಗಟ್ಟಿನ ಬ್ರಹ್ಮ ನೇರ್ಪರಿಕದ ದರ್ಪಾಹತಾರಾತಿಯೈ ಮಗಡೈ ನಾಡುಗ ಚಕ್ರಿ ರಮಣಿಕಿನ್ ಮಾಪುಣ್ಯ ಮೂಲಂಬುಗನ್ನಂತ. ಇವಳಿಗೆ ಅವನು, ಅವನಿಗೆ ಇವಳು ಪರಸ್ಪರ ತಪಸ್ಸಂಪತ್ ಫಲಾಯಿತ ಪರಸ್ಪರವು ಅಂತ ಇದ್ದಾರೆ. ಹಾಗಾಗಿ ನಮ್ಮ ಪುಣ್ಯದಿಂದ ಇವರಿಗೆ ಒಳ್ಳೆ ಜೋಡಿ ಆಗಿದೆ ಅಂತ. ಹಾಗೆ ಇವನು ಸ್ವಸ್ತಿ ಭವತೆ ಅಂತ ಅವರಿಗೆ ಅಭಿವಾದನೆ ಮಾಡ್ತಾ ಇದ್ದಂತೆ ಆಶೀರ್ವಾದ ಮಾಡಿಕೊಂಡು ಬರ್ತಾನೆ. ಆದರೆ ಇವನು ಜೀಮೂತ ವಾಹನ ಅನ್ನೋದು ಅವಳಿಗೆ ಹೇಳಿಲ್ಲ, ಅವಳು ಮಲೈವತಿ ಅನ್ನೋದು ಇವನಿಗೆ ಗೊತ್ತಿಲ್ಲ. ಆ ರೀತಿಯಲ್ಲಿ ಸಂವಿಧಾನಕವನ್ನು ಕವಿ ಮಾಡಿದ್ದಾನೆ. ಇವನು ದೂರದಿಂದ ನೋಡಿ ಹೇಳ್ಕೊಂಡಿದ್ದಾನೆ. ಆದರೆ ಇಲ್ಲೆಲ್ಲ ಮಾತಾಡುವಾಗ ರಾಜಕುಮಾರಿ, ರಾಜಕುಮಾರ, ಆರ್ಯ, ಮಹಾನುಭಾವ ಅಂತ ಹೆಸರು ಹಿಡಿದು ಮಾತಾಡ್ತಿಲ್ಲ, ಯಾರಿಗೆ ಯಾರೂ ಗೊತ್ತಾಗಿಲ್ಲ. ಆಮೇಲೆ ಜೀಮೂತ ವಾಹನ ನಮಸ್ಕಾರ ಮಾಡ್ತಾ ಇದ್ದಂತೆ, ಸಾಕಪ್ಪ ಸರ್ವಸ್ಯ ಅಭ್ಯಾಗತೋ ಗುರು, ಅತಿಥಿ ಅಭ್ಯಾಗತರೇ ನಮಗೆ ಪೂಜನೀಯರು, ಬಾ ಕೂತ್ಕೋ ಅಂತಾನೆ. ಆಮೇಲೆ ತಾಪಸ ಹೇಳ್ತಾನೆ, ಕುಲಪತಿ ಹೇಳ್ತಾ ಇದ್ದಾನಮ್ಮ, ಅತಿಕ್ರಾಮತಿ ಮಾಧ್ಯಂದಿನ ಸಮನವೇಳ ತತ್ವರ್ಯತಾಂ ಅಗಮ್ಯತಾಂ, ಬೇಗ ಬರೋಣವಾಗಲಿ. ಯಜ್ಞ 3 ಹೊತ್ತು ನಡೆಯುತ್ತದೆ. ಸೋಮಯಾಗ, ಪ್ರಾತಃಸವನ, ಮಾಧ್ಯಂದಿನ ಸವನ, ಸಾಯಂ ಸವನ ಅಂತ 3 ಹೊತ್ತು ಸೋಮ ಆಹುತಿ ಕೊಡಬೇಕು. ಮಾಧ್ಯಾಹ್ನಿಕ ಅನ್ನುವುದು ಹಾಗೆಯೇ ಬಂದದ್ದು, ಅನ್ನ ಮಧ್ಯ, ಹಗಲಿನ ನಡುವಿನಲ್ಲಿ. ಇದು ಮಾಧ್ಯಂದಿನ, ದಿನದ ಮಧ್ಯದಲ್ಲಿ ಮಾಡ್ತಕ್ಕಂಥದ್ದು ಮಾಧ್ಯಂದಿನ ಸವನ ಅಂತ. ಆ ಯಜ್ಞದ ಆಹುತಿ ಕೊಡ್ತಾರೆ, ಅದಕ್ಕೆ ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಅವಳು ಆಗಲಿ ಅಂತ ಹೊರಡ್ತಾಳೆ. ಆಗ ಅವಳಿಗೆ ಸಂಕೋಚ. ಏಕತೋ ಗುರುವಚನಂ ಅನ್ಯತೋ ದೈತ ದರ್ಶನ ಸುಖಾನಿ ಗಮನಾಗಮನಾಧಿರೂಢ ಮದ್ಯಾಪಿ ದೋಲಾಯತೆ ಮೇ ಹೃದಯಂ. ಒಂದು ಕಡೆ ಗುರು ಹೇಳ್ತಾ ಇದ್ದಾನೆ, ಕೌಶಿಕ ಅಮ್ಮ ಬರಬೇಕು, ಈಗ ಅಜ್ಞಾಹುತಿ ಆಗುತ್ತದೆ ಅಂತ. ಇನ್ನೊಂದು, ಇವನು ಕಣ್ಣಿಗೆ ಎಷ್ಟು ಹಿತವಾಗಿರ್ತಕ್ಕಂಥ ವ್ಯಕ್ತಿ ತೋರಿಕೊಂಡಿದ್ದಾನೆ, ಯಾರೋ ಗೊತ್ತಿಲ್ಲ, ವಿಚಾರಿಸಬೇಕು. ಇಲ್ಲಿ ಹೋಗಲ್ಲ ಅಲ್ಲಿ ಹೋಗಲ್ಲ ಅಂತ ಉಯ್ಯಾಲೆ ಅಂತ ತೂಗ್ತಾ ಇದೆ ಮನಸ್ಸು ಅಂತ. ಹಾಗೆ ಉತ್ಥಾಯ ನಿಶ್ವಸ್ಯ ಸಲಜ್ಜಂ ಸಾನುರಾಗಂಚ ನಾಯಕಂ ಪಶ್ಯಂತಿ ತಾಪಸ ಸಹಿತ ನಿಷ್ಕ್ರಾಂತ, ಇಷ್ಟು ಸೂಚನೆ ಕೊಡ್ತಾನೆ. ಎದ್ದು ನಿಟ್ಟುಸಿರು ಬಿಟ್ಟು ನಾಚಿಕೆಯಿಂದ ಪ್ರೀತಿಯಿಂದ ಅವನನ್ನೇ ನೋಡ್ತಾ ರಂಗಸ್ಥಳದಿಂದ ಹೊರಡ್ತಾಳೆ ಅಂತ. ಅಂದರೆ ನಟರಿಗೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಸೂಚನೆ. ಅದೇ ಶೇಕ್ಸ್ಪಿಯರ್ ಪ್ಲೇಸಲ್ಲಿ ಕೂಡ ವಿವಿಡ್ ಸ್ಟೇಜ್ ಡೈರೆಕ್ಷನ್ಸ್ ಅನ್ನೋದು ಬರೋಲ್ಲ. ಆಮೇಲೆ ನಾವು ಇಬ್ಸನ್ನು ಮೊದಲಾದವರಿಂದ ಯಥೇಷ್ಟವಾಗಿ ಕಾಣ್ತೀವಿ. ಆಮೇಲೆ ವಿದೂಷಕ ಹೇಳ್ತಾನೆ, ಭೋ ದೃಷ್ಟಂ ತ್ವಯಾ ಪ್ರೇಕ್ಷಿತವ್ಯಂ ತದಿದಾನಿ ಮಧ್ಯಾಹ್ನ ಸೂರ್ಯಕಿರಣ ಸಂತಾಪ ದ್ವಿಗುಣಿತ ಇವ ಮೇ ಉದರಾಗ್ನಿ ಧಮಧಮಾಯತೆ ತದೇಹಿ ನಿಷ್ಕ್ರಾಮವಹ. ಅದು ಆಯ್ತಲ್ಲಪ್ಪ, ನೋಡಬೇಕಾದನ್ನು ನೋಡಿದೆಯಲ್ಲ. ಈಗ ಮಧ್ಯಾಹ್ನ ಕಾಲದ ಮಾಧ್ಯಂದಿನ ಸೂರ್ಯನ ಕಿರಣಗಳು ಹೇಗೆ ತೀವ್ರವಾಗಿ ನನ್ನ ಹೊಟ್ಟೆನ ಸುಡ್ತಾ ಇವೆ ಅಂತಂದರೆ ದ್ವಿಗುಣಿತವಾಗ್ತಾ ಇದೆ ನನ್ನ ಹಸಿವು. ಧಮಧಮಾಯತೆ ಅದು ಅನುಕರಣ ಶಬ್ದ. ಸಿಮಿಸಿಮಾಯತೆ, ಟಿರಟಿರಾಯತೆ, ಚುರುಚುರಾಯತೆ, ಮಡಮಡಾಯತೆ, ಈ ತರಹ ಅನುಕರಣ ಶಬ್ದದಿಂದ ಚಟಾರ್ ಅನ್ನಿಸ್ತೀನಿ, ಪಟಾರ್ ಅನ್ನಿಸ್ತೀನಿ, ಢಮಾರ್ ಅಂತ ಹೊಡೆದೋಯ್ತು, ಢಣಾರ್ ಅಂತ ಬಂದರು, ಥಟ್ ಅಂತ. ಈ ಅನುಕರಣ ಶಬ್ದಗಳು ಎಲ್ಲ ಭಾಷೆಗೂ ಇವೆ. ಒಂದೊಂದಕ್ಕೆ ಒಂದೊಂದು ರೀತಿ ಇರ್ತದೆ. ಆ ಒಂದೊಂದು ಭಾಷೆಯಲ್ಲಿ ಅನುಕರಣ ಶಬ್ದಗಳು ಒಂದೊಂದು ಬಗೆಯಲ್ಲಿರುತ್ತವೆ. ಅದನ್ನು ನಾವು ನೋಡಬೇಕು. ಈ ಕೋಗಿಲೆಯನ್ನು ನಾವು ಟುವಿ ಅಂತ ಈಚೆಗೆಲ್ಲನೂ ಹಾಡುಗಳಲ್ಲಿ ಎಲ್ಲ ಬಂದಿವೆಯಲ್ಲ, ಅದು ಇಂಗ್ಲೀಷ್ನಿಂದ ಬಂದಿದ್ದು. ಸ್ಪ್ರಿಂಗ್ ಅಂತ ಒಂದು ಇಂಗ್ಲೀಷ್ನ ಕವಿತೆ, ಅದು ಪಾಲ್ ಗ್ರೇವ್ಸ್ ಗೋಲ್ಡನ್ ಟ್ರೆಷರಿ ಮತ್ತು ಲಿರಿಕಲ್ ಬ್ಯಾಲೆಟ್ಸ್ ಅಂತ ಕಾಲ್ರಿಡ್ಜ್, ವರ್ಡ್ಸ್ವರ್ತು ಎಲ್ಲ ಮಾಡಿದ್ರಲ್ಲ, ಆ ಸಂಗ್ರಹದಲ್ಲಿರ್ತಕ್ಕಂಥದ್ದು. ಅದನ್ನು ನಮ್ಮ BM ಶ್ರೀಕಂಠಯ್ಯನವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಇಂಗ್ಲೀಷ್ ಗೀತೆಗಳಲ್ಲಿ ಸೇರಿದೆ. ವಸಂತ ರಾಜ, ಋತುಗಳ ರಾಜ, ತಾಬಂದ ಅಂತ.
ಅದು ಅಂಶಗಣದ್ದು. ಬಂದಾವಸಂತ ಬಂದಾವಸಂತ ಋತುಗಳ ರಾಜ ತಾಬಂದ ಅಂತ ಕರ್ಷಣ ಮಾಡಿ ಮಾಡಬೇಕು. ಅಲ್ಲಿ ಕೂವು ಜಗ್ ಜಗ್ ಪೂವಿ ಟುವಿಟ್ಟುವು ಅಂತ ಬರುತ್ತೆ. ಕುವೆಂಪು ಅವರು ಹಾಗೆ ತಗೊಂಡಿದ್ದಾರೆ. ಸುಗ್ಗಿ ಮಾಗಿಗೆ ಟುವ್ವಿ, ಟುವ್ವಿ ಮಾಗಿಗೆ ಟುವ್ವಿ ಅಂತೆಲ್ಲ. ಅದು ಎಷ್ಟು ಮಟ್ಟಿಗೆ ಕನ್ನಡ ಪದ ಆಗಿಬಿಟ್ಟಿದೆ ಅಂದರೆ ಅದು ಇಂಗ್ಲೀಷ್ನಿಂದ ಬಂದಿದ್ದು ಅಂತ ಗೊತ್ತಿಲ್ಲ. ನಮ್ಮಲ್ಲಿರ್ತಕ್ಕಂಥದ್ದು ಕುಹು ಶಬ್ದ ಹೆಚ್ಚಾಗಿ ಭಾರತದಲ್ಲಿ ಯಾವುದೇ ಪ್ರಾಂತದಲ್ಲೂ ನಾವು ನೋಡ್ತೀವಿ. ಕುವೆಂಪು ಅದನ್ನು ಬಳಸ್ಕೋತಾರೆ. ಕುಹು 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 ಎನ್ನುತ್ತಾ ಹಾಡಿದೆ ಅಂತ ಆ ಕೋಗಿಲೆಯ ಬಗ್ಗೆ. ಅದನ್ನು ಮನ್ನಾಡೆ ಕೂಡ ಚಲನಚಿತ್ರದ ಹಾಡಿರೋದುಂಟು. ಹಾಗೆ ಹಿಂದಿಯಲ್ಲಿ ಕೂಡ ಉಂಟು ಕುಹು ಅಂತ ಕರೆಯತಕ್ಕಂಥದ್ದು. ತೆಲುಗಿನಲ್ಲಿ ಹಾಗೆ ಉಂಟು. ಕೃತ್ತರಾಗಮುಲು ಕೋಕಿಲಗಳ ಮುನ್ನ ಕುಹು ಕುಹು ಎನಿ ಕೂಯಗ, ಕುಹು ಕುಹು ಬೋಲೆ ಕೊಯ್ಯಲಿಯ, ಹೀಗೆ ಸಿನಿಮಾ ಹಾಡುಗಳಲ್ಲೆಲ್ಲ ಬಂದಿದೆ ಆ ಕುಹು ಶಬ್ದ. ಸಂಸ್ಕೃತದಲ್ಲಿ ಕುಹು ಅಂತಲೂ ಇದೆ, ತುಹಿ ಅಂತಲೂ ಇದೆ. ಅಂದರೆ ಒಬ್ಬೊಬ್ಬರ ಪ್ರಾಂತದ ಒಂದೊಂದು ಭಾಷಿಕರಿಗೆ ಈ ಧ್ವನಿಗಳು ಒಂದೊಂದು ರೀತಿ ಕೇಳಿಸುತ್ತವೆ ಅಂತ ಅನಿಸುತ್ತವೆ. ಅವರವ್ರು ಒಂದೊಂದು ರೀತಿ ಮಾಡ್ತಾರೆ. ನಾವು ಕಾಗೆಗಳನ್ನು ಕಾಕಾ ಅಂತ ಕೂಗ್ತೀವಿ ಅಂದರೆ ಇಂಗ್ಲೀಷ್ನವರು ಕಾಕಾ ಅಂತ ಅನ್ನೋದಿಲ್ಲ, ಅವ್ರಿಗೆ ಬೇರೆ ಥರನೇ ಕೇಳಿಸ್ಬೋದು. ಒಟ್ಟಿನಲ್ಲಿ ಅನುಕರಣ ಶಬ್ದಗಳ ರೀತಿ ಬೇರೆ, ಆದರೆ ಪ್ರತಿ ಭಾಷೆಗೂ ಅದು ಇರುತ್ತದೆ. ಒಂದು ಭಾಷೆ ನ್ಯಾಚುರಲ್ ಲ್ಯಾಂಗ್ವೇಜ್ ಅನ್ನೋದಕ್ಕೆ ಈ ಅನುಕರಣ ಶಬ್ದಗಳು ಒಂದು ಸಾಕ್ಷಿ. ಈ ದೃಷ್ಟಿಯಿಂದ ಸಂಸ್ಕೃತ ಭಾಷೆಯ ಅನುಕರಣ ಶಬ್ದಗಳು ಅದರ ಸಾಹಜಿಕ ರೂಪವನ್ನು, ನ್ಯಾಚುರಲ್ ಲ್ಯಾಂಗ್ವೇಜ್, ನಿಸರ್ಗದತ್ತವಾದ ಭಾಷೆ ಅಂತ ಗೊತ್ತು ಮಾಡುತ್ತವೆ. ಹೊಟ್ಟೆ ಉರಿತಾ ಇದೆ, ಧಗಧಗ ಅಂತ ಇದೆ ಅಂತ ನಾವು ಹೇಳ್ತೀವಲ್ಲ, ಧಮಧಮ ಅಂತ ಹೇಳ್ತಾ ಇದ್ದೇನೆ. ನಾವು ಹೊಟ್ಟೆ ಧಗಧಗ ಅಂತ ಉರಿತೀವಿ ಅಂತ ಅನ್ನೋದಕ್ಕೆ ಆ ರೀತಿಯಾಗಿ ಬಂದಿದೆ ಇಲ್ಲಿ. ಆಮೇಲೆ ಹೇಳ್ತಾನೆ, ಏನ ಬ್ರಾಹ್ಮಣೋತಿಥಿ ಭೂತ್ವ ಮುನಿಜನ ಸಕಾಶಾತ್ ಲಬ್ಧೈ ಕಂದಮೂಲೈರ್ ಅಪಿ ಯಾವತ್ ಧಾರಣಂ ಕರೋಮಿ. ಈ ಋಷಿಗಳು ಏನು ಗಡ್ಡೆ ಗಣಸು ಕೊಡ್ತಾರಲ್ಲ, ಅದನ್ನಾದರೂ ತಿಂದು ನಾನು ಬ್ರಾಹ್ಮಣ ಕಾಪಾಡ್ಕೋತೀನಿ ಜೀವನ ಅಂತ. ಆಗ ಜೀಮೂತ್ ವಾಹನ, ಹೌದು, ಸೂರ್ಯ ನಡುನೆತ್ತಿಗೆ ಬಂದಿದ್ದಾನೆ. ಮಧ್ಯ ಮಧ್ಯಾಸ್ತೆ ನಭಸ್ಥಲಸ್ಯ ಭಗವಾನ್ ಸಹಸ್ರ ದೀದಿತಿ. ಮಧ್ಯ ಮಧ್ಯಾಸ್ತೆ, ಆ ಛೇಕಾನುಪ್ರಾಸ ಇಷ್ಟು ಚೆನ್ನಾಗಿ ಮಧ್ಯ ಮಧ್ಯಾಸ್ತೆ ಅಂತ ಪದ ಪುನರುಕ್ತಿಯಾಗಿ ಅರ್ಥಚ್ಛೇದ ಬೇರೆ ರೀತಿ ಬಂದಿದೆ. ಮಧ್ಯಂ ಅಧಿ ಆಸ್ತೆ, ಮಧ್ಯವನ್ನು ಹತ್ತಿ ಕೂತಿದ್ದಾನೆ. ಯಾವುದರದು? ನಭಸ್ಥಲಸ್ಯ, ಆಕಾಶದ ಮಧ್ಯದಲ್ಲಿ ಹತ್ತಿ ಕೂತಿದ್ದಾನೆ. ಭಗವಾನ್ ಸಹಸ್ರ ದೀದಿತಿ, 1000 ಕಿರಣಗಳ ಸೂರ್ಯ. ತಥಾಹಿ ತಾಪಾತ್ ತತ್ಕ್ಷಣ ಗೃಷ್ಟ ಚಂದನ ರಸಾ ಪಾಂಡೂ ಕಪೋಲೋ ವಹನ್ ಸಂಸಕ್ತೈರ್ ನಿಜಕರ್ಣ ತಾಲ ಪವನೈ ಸಂವೀಜ್ಯಮಾನಾನನ ಸಂಪ್ರತ್ಯೇಷ ವಿಶೇಷಸಿಕ್ತ ಹೃದಯೋ ಹಸ್ತೋಜ್ಜಿತೈ ಶೀಕರೈ ಗಾಢಾಯಲ್ಲಕ ದುಸ್ಸಹಾಮಿವ ದಶಾಂ ದತ್ತೇ ದತ್ತೇ ಗಜಾನಾಂ ಪತಿ. ಆನೆಗಳ ಒಡೆಯ ಸಲಗಕ್ಕೆ ಕೂಡ ಈ ಬೇಸಿಗೆ ಕಷ್ಟ ಆಗಿದೆ. ಅದು ತನ್ನ ಸೊಂಡಿಲಿನಿಂದ ಚಂದನದ ವೃಕ್ಷದ ಕೊಂಬೆಗಳನ್ನು ಮುರಿದುಕೊಂಡು ರಸವನ್ನು ಸುರಿಸ್ಕೋತಾ ಇದೆ. ಅದರಿಂದ ಏನು ತಂಪಾಗೋಲ್ಲ, ನಮಗೆ ಚಂದನ ತಂಪು ಅಂತ, ಅದಕ್ಕೂ ತಂಪು ಅಂತ. ವಸ್ತುತಃ ಚಂದನ ನಮಗೆ ಹಚ್ಚಿಕೊಂಡ್ರೆ ತಂಪಾಗೋದಕ್ಕೆ ಕಾರಣ ಇನ್ನೇನೂ ಅಲ್ಲ. ಆ ಚಂದನವನ್ನು ನೀರಿನಲ್ಲಿ ತೇದು ಹಚ್ಚಿಕೊಂಡ ಮೇಲೆ ಮೈಯ ಕಾವಿಗೆ ಆ ತೇವದ ಅಂಶ ಆವಿ ಆಗ್ತಾ ಇದ್ದರೆ ನಮ್ಮ ಕಾವು ಕಡಿಮೆ ಆಗುತ್ತದೆ, ಅದರಿಂದ ತಂಪಾಗುತ್ತದೆ. ಚಂದನ ಬೇಡ, ಮಣ್ಣು ಹಚ್ಚಿಕೊಂಡ್ರೂ ಹಾಗೆ ಮಣ್ಣಿನ ಕೆಸರು ಹಚ್ಚಿಕೊಂಡ್ರೂ ತಂಪಾಗುತ್ತದೆ. ಆದರೆ ಪರಿಮಳ ಬರೋದಿಲ್ಲ. ಚಂದನ ಹಚ್ಚಿಕೊಂಡ್ರೆ ಪರಿಮಳವೂ ಉಂಟು, ತಂಪು ಉಂಟು, ಅಷ್ಟು ಮಾತ್ರ ವ್ಯತ್ಯಾಸ, ಬಿಟ್ಟರೆ ಇನ್ಯಾವುದೂ ಇಲ್ಲ. ನಾವು ಚಂದನಕ್ಕೆ ಮಾತ್ರ ಆ ಮಹತ್ವ ಕೊಟ್ಟಿದ್ದೀವಿ. ಕರ್ಪೂರವೂ ಹಾಗೆ ಅಂತ. ಅದಕ್ಕೆ ಕಾರಣ ಏನಂತಂದರೆ, ಕರ್ಪೂರ ಅವೆಲ್ಲ ಕೂಡ ಸಬ್ಲಿಮೇಟ್ ಆಗುತ್ತವೆ, ಅಂದರೆ ನೇರವಾಗಿ ಅವು ಅನಿಲ ರೂಪವನ್ನು ಪಡೆಯುತ್ತವೆ. ಅದು ಮೈಶಾಖದಿಂದಲೇ ಆಗುವ ಕಾರಣ ಆ ಮೈಶಾಖ ಕಳೆದುಕೊಂಡು ಹೋಗಿ ಈ ತಂಪುತನ ನಮಗೆ ಹಾಗೆ ಅನುಭವಕ್ಕೆ ಬರುತ್ತೆ. ನ್ಯಾಫ್ತಲಿನ್ ಬಾಲ್ ಹಚ್ಚಿಕೊಂಡ್ರೂ ಮೈ ತಂಪಾಗುತ್ತೆ. ಆಮೇಲೆ ಉರಿಬಹುದು, ಅದು ಬೇರೆ ಸಂಗತಿ. ಮೊದಲಂತೂ ತಂಪಗಾಗುತ್ತೆ. ಅದಕ್ಕೆ ನೀವು ನೋಡಿ, ನ್ಯಾಫ್ತಲಿನ್ ಬಾಲನ್ನು ಹಿಡ್ಕೊಂಡು ನೋಡ್ರಿ ತಣ್ಣಗಿರತಕ್ಕಂಥ ಅನುಭವವೇ ಬರುತ್ತದೆ. ಏಕೆಂದರೆ ಅದು ನಿರಂತರವಾಗಿ ಆವಿ ಆಗ್ತಾ ಇರುತ್ತೆ. ಹಾಗಾಗಿ ಇನ್ನು ತಂಪು ಗಾಳಿಯಲ್ಲಿ ತಣ್ಣೀರಿನ ಕಣಗಳನ್ನು ಸಿಂಪಡಿಸಿಕೊಳ್ಳೋದರ ಜೊತೆಗೆ ಕಿವಿಗಳನ್ನೇ ಪಟಪಟ ಅಂತ ಅಂದುಕೊಂಡು ಬೀಸಿಕೊಳ್ತಾ ಇದೆ, ಅದಂತೂ ಮಾಡುತ್ತದೆ. ಆನೆಗಳ ಈ ಯಾವ ಒಂದು ಕೂಲಿಂಗ್ ಸಿಸ್ಟಮ್ ಅಂತ ಕರಿತೀವಲ್ಲ, ಇಂಜಿನ್ಗಳಿಗೆಲ್ಲಿ ಇತ್ಯಾದಿಗಳಲ್ಲೆಲ್ಲ ಫಿನ್ಸ್ ಅಂತ ಹೇಳಿಬಿಟ್ಟಿದ್ರೆ ರೆಕ್ಕೆಗಳ ತರಹ ಮಾಡಿಬಿಟ್ಟು ಆ ಕೂಲರ್ ಅಂತ ಒಂದು ವಿಭಾಗ ಇದ್ದೇ ಇರುತ್ತದೆ. ಆ ರೀತಿಯಾದದ್ದು ಆನೆಗಳ ಕಿವಿ. ಆನೆಗಳ ಕಿವಿಗಳಲ್ಲಿ ರಕ್ತ ಪ್ರಸಾರ ಚೆನ್ನಾಗಿ ಆಗುತ್ತದೆ. ವಿಶಾಲವಾದ ಕಿವಿಗಳು, ತೆಳ್ಳಗಿರತಕ್ಕಂಥವು. ಆ ರಕ್ತ ಪ್ರಸಾರ ಆಗುವಾಗ ರಕ್ತ ತನ್ನ ಶಾಖವನ್ನು ಹೊರಗಿನ ವಾತಾವರಣಕ್ಕೆ ಕೊಡುತ್ತದೆ, ಅದರ ತಂಪು ತನಗೆ ಉಂಟಾಗುತ್ತದೆ. ಹೀಗೆ ಆನೆಗಳು ಕಿವಿಯನ್ನು ನಿರಂತರ ಚಲನೆಯಲ್ಲಿ ಇಟ್ಟುಕೊಳ್ಳೋದಕ್ಕೆ ಕಾರಣ ಆ ರಕ್ತ ತಂಪಾಗಬೇಕು, ಶಾಖ ಹೆಚ್ಚಾಗಬಾರ್ದು, ಶೆಕೆ ಆಗಬಾರ್ದು ಅನ್ನೋದು.
ಸಂಪ್ರತ್ಯೇಷ ವಿಶೇಷ ಸಿಕ್ತ ಹೃದಯೋ ಹಸ್ತೋಜ್ಜಿತ ಶೀಕರೈ, ಸೊಂಡಿಲಿಂದ ನೀರಿನ ತುಂತುರುಗಳನ್ನು ಸಿಂಪಡಿಸ್ಕೊಳ್ತಾ ಇದೆ. ಹೀಗೆ ಇದು ಪಾಪ ಬಡಪಾಯಿಯಾದ ಸ್ಥಿತಿಯನ್ನು ಪಡೆದುಬಿಟ್ಟಿದೆ ಸಲಗ ಕೂಡ ಅಂತ ಹೇಳಿ ಆ ಮಧ್ಯಾಹ್ನವನ್ನು ವರ್ಣಿಸ್ತಾನೆ. ಅಲ್ಲಿಗೆ ಮೊದಲನೇ ಅಂಕ ಮುಗಿಯುತ್ತದೆ. ಇನ್ನು ಎರಡನೇ ಅಂಕ ಆರಂಭವಾಗುವುದು ಈ ಪ್ರಣಯದ ಮುಂದುವರಿಕೆಯಾಗಿ ಆರಂಭವಾಗುತ್ತದೆ. ಅದು ಆಶ್ರಮದ್ದೇ ವಾತಾವರಣ. ಪ್ರಾಯಶಃ ಈ ಮೊದಲನೇ ಅಂಕ ಆದ ಒಂದು ದಿವಸದಲ್ಲಿಯೋ ಏನೋ ಆ ರೀತಿಯಾಗಿ ಅದು ಆಗಿರಬೇಕು ಅನಿಸುತ್ತದೆ, ಅಥವಾ ಇನ್ನೊಂದು ಹೊತ್ತಲಿನಲ್ಲಿ ಕೂಡ ಇದ್ದಿರಬಹುದು. ಚೇಟಿ ಹೇಳ್ತಾಳೆ, ನನಗೆ ಆ ರಾಜಕುಮಾರ ಮಿತ್ರಾವಸು ಆಜ್ಞಾಪನೆ ಮಾಡಿದ್ದಾನೆ, ಮಲಯವತಿ ಅಣ್ಣ, ಇವಳು ಕ್ಷಮಿಸಬೇಕು, ಮಲಯವತಿ ಹೇಳಿದ್ದಾಳೆ, ಅಣ್ಣ ಮಿತ್ರಾವಸು ತಡ ಮಾಡ್ತಾ ಇದ್ದಾನೆ, ಇನ್ನೂ ಯಾಕೋ ಬಂದಿಲ್ಲ ಅಂತ, ಅದಕ್ಕೆ ನೋಡ್ಕೊಂಡು ಬರ್ತೀನಿ ಅಂತ. ಹಾಗೆ ಬಂದಾಗ ಗೊತ್ತಾಗುತ್ತದೆ, ಇನ್ನೊಬ್ಬ ಚೇಟಿಯ ಜೊತೆಗೂ ಸಂವಾದ ನಡೆಯುತ್ತದೆ. ಅಜ್ಞಪ್ತಾಸ್ಮಿ ಭರ್ತೃದಾರಿಕೆಯ ಮಲಯವತ್ಯ ಹಂಜೆ ಚತುರಿಕೆ ಕುಸುಮಾವಚಯ ಪರಿಶ್ರಮ ನಿಸ್ಸಹಂ ಮೇ ಶರೀರಂ ಶರದಾತಪ ಜನಿತ ಇವ ಮೇ ಸಂತಾಪ ಅಧಿಕತರಂ ಬಾಧತೆ ತದ್ಗಚ್ಚತ್ವಂ ಬಾಲ ಕದಲೀ ಪತ್ರ ಪರಿಕ್ಷಿಪ್ತೆ ಚಂದನಲತಾಗ್ರಹೆ ಚಂದ್ರಮಣಿ ಶಿಲಾತಲಂ ಸಜ್ಜೀಕುರು ಇತಿ ಅನುಷ್ಠಿತಂಚ ಮಯ ಯಥಾಜ್ಞಪ್ತಂ. ಅಷ್ಟೊತ್ತಿಗೆ ಮತ್ತೊಬ್ಬ ಸಿಕ್ಕಿ ಬರ್ತಾಳೆ. ಅವಳು ಹೇಳ್ತಾಳೆ, ರಾಜಕುಮಾರಿ ನನಗೆ ಹೇಳಿದ್ದಾಳೆ, ತುಂಬ ಸಂಕಟ ಆಗ್ತಾ ಇದೆ, ಬೇಗೆ ಹೆಚ್ಚಾಗಿದೆ, ಅದಕ್ಕಾಗಿ ಚಂದನ ಲತಾಗ್ರಹ ಅಂತ ಒಂದು ಆ ವಿಭಾಗ ಇದೆ. ಅಂದರೆ ಕಾಡಿನ ಆಶ್ರಮದ ಪರಿಸರವೇ ಒಂದು, ಚಂದನ ವೃಕ್ಷಗಳು ಬೆಳೆದಿವೆ, ಅಲ್ಲಿ ಚಂದ್ರಶಿಲಾ ತಲದ ಮೇಲೆ ನನಗೆ ಈ ಬಾಲ ಕದಲೀ ಪತ್ರ ಪರಿಕ್ಷಿಪ್ತ ಎಳೆಯ ಬಾಳೆಯ ಎಲೆಗಳನ್ನು ಹರಡಿ ತಂಪಾಗಿರ್ತಕ್ಕಂಥ ವ್ಯವಸ್ಥೆ ಮಾಡು, ನನಗೆ ದೇಹತಾಪ ಹೆಚ್ಚಾಗಿದೆ, ನಾನು ಹೂ ತಿರಿದು ಮೈಕೈಯೆಲ್ಲ ಶ್ರಮವಾಗಿದೆ, ಅಲ್ಲಿಗೆ ಹೋಗಿ ಮಲಗಬೇಕು ಅಂತ. ವಸ್ತುತಃ ಅವಳಿಗೆ ವಿರಹವೇದನೆ ಅಂತ ತಾತ್ಪರ್ಯ. ಈ ಸಂಸ್ಕೃತ ನಾಯಿಕೆಯರ ವಿರಹವೇದನೆಗೆ ಈ ಟ್ರೀಟ್ಮೆಂಟ್ಗಳು, ಆ ರೀತಿಯಾದಂಥ ಡಯಾಗ್ನೋಸಿಸ್ಸು ಇದೆಲ್ಲ ಇದ್ದದ್ದೇ, ಅದನ್ನು ವಿಸ್ತರಿಸೋದು ಪ್ರಯೋಜನವಿಲ್ಲ. ಆಗಲಿ ಅಂತ ಅವ್ರು ಮಾತಾಡ್ಕೊಂಡು ಹೋಗೋದ್ರಿಂದ ನಮಗೆ ಗೊತ್ತಾಗುತ್ತದೆ ಇವಳಿಗೆ ನಮ್ಮ ನಾಯಕ ಜೀಮೂತ ವಾಹನನ್ನು ಕಂಡು ಪ್ರೀತಿ ಉಕ್ಕಿ ಈ ಸ್ಥಿತಿಗೆ ಬಂದಿದೆ ಅಂತ. ಆಗ ಮಲಯವತಿ ಮುಖ್ಯ ಸ್ತ್ರೀವೇಷ ಧಾರಣಿ ತಾನೆ, ಅವಳೇ ಬರ್ತಾಳೆ. ನಿಟ್ಟುಸಿರು ಬಿಟ್ಕೊಂಡು, ಅಯ್ಯೋ ಅವನು ಬಂದಾಗ ನಾನು ಸರಿಯಾಗಿ ನೋಡಲೂ ಆಗಲಿಲ್ಲ, ಲಜ್ಜೆಯ ಪರಾಂಗುಖೀಕೃತ್ಯ ಇದಾನೀಂ ತತ್ರ ಆತ್ಮನಾ ಗತಮಸಿ ತಿ ಅಹೋ ತೇ ಆತ್ಮಂಭರಿತ್ವಂ. ಅಯ್ಯೋ ಮನಸ್ಸೇ ಹೃದಯವೇ, ಅವನು ಎದುರಿಗೆ ಬಂದಾಗ ನೋಡೋಕ್ಕೆ ನಾಚಿಕೆ ಆಗಿ ಈಗ ಅವನು ಹಿಂದೆನೇ ಹೋಗ್ಬಿಟ್ಟಿದೆಯಲ್ಲ, ಎಂಥ ಅನ್ಯಾಯ. ಆತ್ಮಂಭರಿತ್ವಂ ಅಂದರೆ ನಿನ್ನನ್ನು ನೀನು ನೋಡ್ಕೋತೀಯ ಮಜವಾಗಿಂತ. ಇದು ಒಂದು ಇಡಿಯಮ್ಮು, ಕುಕ್ಷಿಂಭರಿ, ಆತ್ಮಂಭರಿ, ಭೈಕ್ಷಂಭರಿ ಅಂತ. ಭಿಕ್ಷೆನ ಹೊಟ್ಟೆಪಾಡಿಗೆ ಇಟ್ಕೊಂಡಿರ್ತಕ್ಕಂಥವನು ಭೈಕ್ಷ್ಯಂಭರಿ, ಬರೀ ಹೊಟ್ಟೆಪಾಡು ಮಾತ್ರ ನೋಡ್ಕೊಳ್ತಕ್ಕಂಥವನು ಕುಕ್ಷಿಂಭರಿ. ಆತ್ಮಂಭರಿ ಅಂದರೆ ತನ್ನನ್ನು ಮಾತ್ರ ತಾನು ಚೆನ್ನಾಗಿ ನೋಡ್ಕೋತಾನು, ತಾನುಂಟು ಮೂರು ಲೋಕ ಉಂಟು ಅಂತ. ಆ ರೀತಿಯಲ್ಲಿ ನೀನು ಹೃದಯವೇ ಅವನು ಬೆನ್ನಿಗೆ ಅಂಟುಕೊಂಡು ಹೋಗಿದ್ದೀಯಾ, ನನಗೆ ತುಂಬ ಅನ್ಯಾಯ ಮಾಡಿದ್ದೀಯಾ, ನನ್ನನ್ನು ಇಲ್ಲಿ ಒದ್ದಾಡಿಸ್ತಿದ್ದೀಯಾ ವಿರಹದಲ್ಲಿ ಇರುವಂತೆ ಅಂತ. ಅಂದರೆ ತನ್ನ ಮನಸ್ಸೇ ಅದನ್ನೇ ಹೇಳ್ಕೋತಾ ಇದ್ದಾಳೆ. ಆಮೇಲೆ ಚಟಿಗೆ ಹೇಳ್ತಾಳೆ, ಈಗ ಗೌರಿ ದೇವಸ್ಥಾನಕ್ಕೆ ಹೋಗಬೇಕು, ಎಲ್ಲಿ ಅಂತ. ವಸ್ತುತಃ ಅವಳು ಹೋಗಬೇಕಾಗಿರೋದು ಈ ಶೈತ್ಯೋಪಚಾರ ನಡೆಯುವಂಥ ಚಂದನ ಲತಾಗ್ರಹಕ್ಕೆ. ಆಗ ಅವಳು ಹೇಳ್ತಾಳೆ, ನೀನು ಹೋಗಬೇಕಾಗಿರೋದೊಂದು ಕಡೆ, ಹೇಳುವುದೊಂದು ಕಡೆ ಆಯ್ತಲ್ಲ, ಚಂದನಲತಾಗ್ರಹಂ ಪ್ರಸ್ಥಿತ ಭಣತಿ ಭಗವತ್ಯ ಆಯತನಂ, ಇದೇನಿದು ಅಂತ ಅಂದುಕೋತಾಳೆ. ಆದರೆ ಅದು ಆತ್ಮಗತ, ಸ್ವಗತ, ನೇರವಾಗಿ ಹೇಳುವಂತೆ ಇಲ್ಲ. ಒಂದು ರಾಜಕುಮಾರಿ ಮರ್ಯಾದೆ, ಮತ್ತೊಂದು ಅಯ್ಯೋ ಪಾಪ ಇವಳಿಗೆ ವಿರಹ ಬಂದಿದೆ ಸಂಕಟ ಅಂತನ್ನುವುದು, ಪ್ರಕಾಶವಾಗಿ ಹೇಳುವುದಿಲ್ಲ. ಚಂದನಲತಾಗ್ರಹಂ ಭರ್ತದಾರಿಕಾ ಪ್ರಸ್ಥಿತ, ರಾಜಕುಮಾರಿ ಚಂದನಲತಾಗ್ರಹಕ್ಕೆ ಹೊರಟಿದ್ದು ಅಂದರೆ ದೇವಾಲಯಕ್ಕೆ ಅಲ್ಲ ಅಂತನ್ನುವ ಅರ್ಥ. ದೊಡ್ಡವರು ತಪ್ಪು ಮಾಡಿದ್ರು ಅಂತ ನಾವು ನೇರವಾಗಿ ಹೇಳೋಕ್ಕಾಗಲ್ವಲ್ಲ, ಬೇರೊಂದು ರೀತಿಯಲ್ಲಿ ಹೇಳಬೇಕಲ್ವ. ಆಗ ಮಲಯವತಿ ನಾಚಿಕೊಂಡು ನಾನೇನೋ ಬಡಬಡಿಸ್ತಾ ಇದ್ದೀನಿ ಅಂತ ಅಂದುಕೊಂಡು ಬರ್ತಾಳೆ. ಇವಳ ವ್ಯವಹಾರ ನೋಡಿದ್ರೆ ಬಹಳ ಕಷ್ಟವಾಗಿದೆ ಅಂತ ಎಲ್ರಿಗೂ ಅನಿಸುತ್ತದೆ. ಆಮೇಲೆ ಅವಳು ಆ ಎಳೆ ಬಾಳೆಯ ಎಲೆಗಳನ್ನು ಹರಡಿರ್ತಕ್ಕಂಥ ಆಸನಕ್ಕೆ ಬರ್ತಾಳೆ. ಆ ಚಂದ್ರಕಾಂತ ಶಿಲೆಯ ಹತ್ತಿರಕ್ಕೆ ಬಂದು ಮನ್ಮಥನನ್ನು ಬೈಕೊಳ್ಳೋಕೆ ಶುರು ಮಾಡ್ತಾಳೆ. ಮನ್ಮಥನ ಬೈಯೋದಂತೂ ನಮ್ಮ ಎಲ್ಲ ನಾಟಕಗಳಲ್ಲಿ ಕೂಡ, ಕಾವ್ಯಗಳಲ್ಲಿ ಅಲ್ಲಿ ಇಲ್ಲಿ ಬರತಕ್ಕಂಥದ್ದೇ ಆಗಿದೆ. ಭಗವನ್ ಕುಸುಮಾಯುಧ ಏನತ್ವಂ ರೂಪ ಶೋಭೆಯ ನಿರ್ಜಿತೋಸಿ ತಸ್ಯ ತ್ವಯ ನ ಕಿಮಪಿ ಕೃತಂ. ಅಯ್ಯೋ ಮನ್ಮಥ, ನೀನು ಎಂಥ ಅನ್ಯಾಯಗಾರ,
ಯಾರು ನಿನ್ನನ್ನು ತನ್ನ ಸೌಂದರ್ಯದಿಂದ ಗೆದ್ದಿದ್ದಾನೋ ಅವನ ವಿಷಯದಲ್ಲಿ ನೀನು ಒಂದು ಸ್ವಲ್ಪವನು ಮುನಿದಿಲ್ಲ, ಅವನಿಗೆ ನೀನೇನು ಅಪಕಾರ ಮಾಡಿಲ್ಲ, ಇದೇನು ಅಂತ. ಅಂದರೆ ಜೀಮೂತ ವಾಹನ ನಿನಗಿಂತ ಚೆನ್ನಾಗಿದ್ದಾನೆ, ಅಂದರೆ ನಿನ್ನ ಸೌಂದರ್ಯ ಅವನ ಮುಂದೆ ಕೀಳಾಯಿತು, ಹಾಗಾಗಿ ನಿನಗೆ ಅಸೂಯೆ ಕೋಪ ಬರಬೇಕಿತ್ತು, ಬಂದು ನೀನು ನಿನ್ನ ಬಾಣಗಳನ್ನು ಅವನ ಮೇಲೆ ಬಿಡಬೇಕಿತ್ತು, ಅಂದರೆ ಅವನಿಗೂ ನನ್ನ ಮೇಲೆ ಪ್ರೀತಿ ಉಂಟಾಗಬೇಕಾಗಿತ್ತು, ಅವನಿಗೂ ವಿರಹ ಉಂಟಾಗಬೇಕಾಗಿತ್ತು, ಹಾಗೆ ಮಾಡಬೇಕು ಅನ್ನೋ ತಾತ್ಪರ್ಯ. ಅದನ್ನಿಷ್ಟು ಸುತ್ತಿ ಬಳಸಿ ಹೇಳ್ತಕ್ಕಂಥದ್ದು. ಮಮ್ಮ ಪುನಃ ಅನಪರಾಧಾಯ ಅಪಿ ಅಬಲೆ ಕೃತ್ವ ಅಬಲೇತಿ ಕೃತ್ವ ಪ್ರಹರನ್ನ ಲಜ್ಜಸೆ. ಅಯ್ಯೋ ಬಡಪಾಯಿ, ನಾನು ಅಬಲೆ, ನನ್ನ ಮೇಲೆ ಯಾತಕ್ಕೆ ನೀನು ಹೀಗೆ ಹಿಂಸೆ ಮಾಡ್ತಾ ಇದೀಯಾ ಅಂತ. ಆಮೇಲೆ ಅವಳು ಸಂಕಟ ಪಡ್ತಾ ಇದ್ದಾಗ ಸಖೀರೆಲ್ಲ ಚಿಂತೆ ಮಾಡ್ತಾರೆ. ಜಾನಾಮ್ಯತ್ರ ಸಂತಾಪ ಕಾರಣಂ, ಗೊತ್ತು ನಮಗೆ ಇವಳ ಸಂಕಟ ಏನು ಅಂತ, ಆದರೆ ಹೇಗೆ ಅದನ್ನು ನಿರ್ವಾಹ ಮಾಡೋದು ಗೊತ್ತಾಗ್ತಿಲ್ಲ. ಲಕ್ಷಿತೇವ ಅಹಂ ಏತಯ ತಥಾಪಿ ಪೃಚ್ಛಾಮಿ. ಮಲೈವತಿ ಅವ್ರ ಮಾತನ್ನು ಕೇಳಿಸ್ಕೊಂಡು, ಅಯ್ಯೋ ಇವ್ರಿಗೆ ನನ್ನ ಗುಟ್ಟು ಗೊತ್ತಾಯಿತು ಅನ್ಸುತ್ತೆ, ಆದರೂ ಕೇಳ್ತೀನಿ ಅಂಥೇಳಿ ಕೇಳ್ತಾಳೆ. ಕಿಂ ತತ್ ಎನ್ನ ಪ್ರತಿಪದ್ಯತೆ ತತ್ ಕಥೆಯ ತಾವತ್ ಕಿಂ ಕಾರಣ. ಏನೋ ಹೇಳಿದೆಯಲ್ಲ, ಏನೋ ಕಾರಣದಿಂದಾಗಿ ನನಗೆ ವಿರಹ ಅಂತ, ಏನು ಕಾರಣ ಅಂತ. ಯಶತೆ ಹೃದಯ ಸ್ಥಿತೋ ವರಹ, ನಿನ್ನ ಹೃದಯದಲ್ಲಿರುವ ವರ ಅಂತ. ತಕ್ಷಣವೇ ಇಲ್ಲೇ ಈ ಹೃದಯದಲ್ಲಿರೋ ವರ ಅಂತಂದರೆ ಅವನು ಬಂದುಬಿಟ್ಟ ಅಂದ್ಕೊಂಡು ಕುತ್ರ ಸಹ ಅಂತ ಕೇಳ್ತಾಳೆ. ಆ ಎರಡು ಪುನರುಕ್ತಿ ಚೆನ್ನಾಗಿದೆ. ಎಲ್ಲಿ ಅವನು ಅಂತ. ವರ ಅಂದರೆ ದೇವಿ ಕೊಟ್ಟಂಥ ವರ ಅಂತಲೂ ಆಗುತ್ತದೆ, ಇನ್ನೊಂದು ವರನಾದ ಜೀಮೂತ ವಾಹನ ಅಂತ. ಆಗ ಯಾರು ಅಂತ ಇವಳು ಬೇಕು ಅಂತಲೇ ಸಖಿ ಕೇಳ್ತಾಳೆ. ಹಾಗೆ ಇವಳು ಮತ್ತೆ ನಾಚಿಕೊಂಡು ತಲೆ ತಗ್ಗಿಸ್ತಾಳೆ. ಹಾಗೆ ಇವಳು ಹೇಳ್ತಾಳೆ, ನೋಡಮ್ಮ, ಈ ಥರ ಸಂಕೋಚ ಪಡಬೇಡ. ಯಶತೆ ಹೃದಯ ಸ್ಥಿತೋ ವರಹ ಏವ ದೇವ್ಯಾ ದತ್ತಃ ಸ್ವಪ್ನೆ ಪ್ರಸ್ತುತೆ ಕ್ಷಣಮೇವ ಪ್ರವಿಮುಕ್ತ ಕುಸುಮ ಬಾಣ ಇವ ಮಕರಧ್ವಜೋ ಭರ್ತೃದಾರಿಕೆಯ ದೃಷ್ಟ ಸತೇ ಅಸ್ಯ ಸಂತಾಪಸ್ಯ ಕಾರಣಂ. ಗೊತ್ತಾಗಿದೆ ನಮಗೆ, ಜೀಮೂತ ವಾಹನನೇ ನಿನ್ನ ಈ ಸಂಕಟಕ್ಕೆ ಕಾರಣ ಅಂತ. ಆಗ ಮಲಯವತಿ ಸಂಕೋಚ ಪಟ್ಟುಕೊಂಡು, ಅಂಜೇ ಚತುರಿಕಾ ಕಲುತ್ವಂ, ನೀನು ಬಹಳ ಜಾಣೆ, ಹೆಸರೇ ಚತುರಿಕೆ, ಇನ್ನೇನು ಮಾಡೋದು, ಕಿಂತೆ ಅಪರಂ ಪ್ರಚ್ಛಾದ್ಯತೆ, ಯಾವುದಂತಾನೆ ನೀನು ಮುಚ್ಚಿಡೋಕ್ಕೆ ಹೋದರೆ ತೆಗೆದಿಡೀದ ಇರ್ತೀಯ ಅಂತ ಹೇಳ್ತಾಳೆ. ಎಲ್ಲ ಹೇಳ್ತೀನಿ ಅಂತಾಳೆ. ಚೇಟಿ ಹೇಳ್ತಾಳೆ, ಇದಾನೀಮೇವ ಕಥಿತಂ ಅಮುನ ವರಾಲಾಪ ಮಾತ್ರ ಜನಿತೇನ ಸಂಭ್ರಮೇಣ. ಬೇಡ ಒಡತಿ, ವರ ಅಂತಂದ ತಕ್ಷಣವೇ ಎಲ್ಲಿ ಅವನು ಅಂದಿಯಲ್ಲ, ಅದರಿಂದಾನೇ ಗೊತ್ತಾಯಿತು. ತನ್ಮಾ ಸಂತಪ್ಯಸ್ವ, ಅದರಿಂದ ಸಂತಾಪ ಪಡಬೇಡ. ಯದ್ಯಹಂ ಚತುರಿಕಾ ತದಾ ಸೋಪಿ ಭರ್ತೃದಾರಿಕಾ ಮುತ್ಪ್ರೇಕ್ಷಮಾಣು ಮುಹೂರ್ತಮಪ್ಯಭಿರಂಸತೆ. ನಾನು ಚತುರಿಕೆಯೇ ಹೌದಾದಲ್ಲಿ, ನನ್ನ ಹೆಸರು ಚತುರಿಕೆ ಅಂತ ಆದರೆ ಅವನು ನಿನ್ನಂತೆಯೇ ಒದ್ದಾಡಿಕೊಂಡು ನಿನ್ನ ಬಳಿಗೆ ಈಗ ಬರ್ತಾನೆ ಒಂದು ಸ್ವಲ್ಪ ಹೊತ್ತಲ್ಲಿ ಅಂತ. ಯಾಕೆಂದರೆ ಮಲೈವತಿ ಜೀಮೂತ ವಾಹನನ್ನ ಸರಿಯಾಗಿ ಗಮನಿಸಿಲ್ಲ, ಸ್ವಲ್ಪ ನೋಡಿದ್ದಾಳೆ, ಮಿಕ್ಕ ಪರಿಸರವನ್ನು ಗಮನಿಸಿಲ್ಲ. ಆದರೆ ಈ ಸಖಿ ಎಲ್ಲವನ್ನ ಗಮನಿಸಿದ್ದಾಳೆ, ಅವನಿಗೂ ಇವಳ ಮೇಲೆ ಪ್ರೀತಿ ಉಂಟಾಗಿದೆ ಅಂತ ಗಮನಿಸಿರೋದು. ಯಾರು ಆ ಸನ್ನಿವೇಶದಲ್ಲಿ ಫಲಾಭಿಸಂಧಿಯನ್ನು ಹೊಂದಿಲ್ವೋ ಅವರಿಗೆ ಚೆನ್ನಾಗಿ ಎಲ್ಲ ಗೊತ್ತಾಗುತ್ತದೆ. ಫಲಾಸಕ್ತಿ ಇಲ್ಲದೆ ಇದ್ದವರಿಗೆ ಎಲ್ಲ ಓವರಾಲ್ ಪಿಕ್ಚರ್ ಅಂತೀವಲ್ಲ, ಟೋಟಲ್ ಪಿಕ್ಚರ್ ಗೊತ್ತಾಗುತ್ತದೆ. ಯಾವಾಗ ಅವರಿಗೆ ಸಾಮಾನ್ಯ ಆಸಕ್ತಿ ಇದ್ದಾಗ. ಜೀವನ್ಮುಕ್ತರಂತೆ ಆಗ್ಬಿಟ್ಟು ಕಣ್ಣು ಮುಚ್ಚಿಕೊಂಡು ನಿರಾಸಕ್ತರಾಗಿ ಕೂತು ಬಿಟ್ಟರೆ ಏನೂ ಗೊತ್ತಾಗೋಲ್ಲ. ಹಾಗಾಗಿ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಅದು ಬೇಕಲ್ವಾ, ಅದು ತುಂಬ ಕಷ್ಟ. ಆಗ ಇವಳು ಸಂಕಟ ಪಡ್ತಾ ಇರ್ತಾಳೆ. ಅಯ್ಯೋ ಕುತೋಸ್ಮಾಕಂ ಇಂತಿ ಭಾಗದೇಯಾನೆ, ಅಷ್ಟು ಅದೃಷ್ಟ ನನಗೆಲ್ಲಿಂದ ಅಂತ. ಹಾಗೆ ಇವಳು ಹೇಳ್ತಾಳೆ ಚೇಟಿ, ಇಲ್ಲ ಹಾಗೆ ಹೇಳಬೇಡ, ಮೈವಂಭಣ ಕಿಂ ಮಧುಮತನೋ ವಕ್ಷಸ್ಥಲೇನ ಲಕ್ಷ್ಮೀಂ ಅನುದ್ವಹನ್ ನಿರ್ವೃತ್ತೋ ಭವತಿ. ನಾರಾಯಣ ಎದೆ ಮೇಲೆ ಲಕ್ಷ್ಮೀನ ಇಟ್ಕೊಳ್ಳದೆ ಬಿಸಾಡ್ತಾನ್ಯಾ? ಖಂಡಿತ ಇಲ್ಲ, ನಿನ್ನನ್ನು ಎದೆ ಮೇಲೆ ಇಟ್ಕೋತಾನೆ ಅವನು ಅಂತ. ಮಲಯವತಿ ಹೇಳ್ತಾಳೆ, ಕಿಂ ಸುಜನಃ ಪ್ರಿಯಂ ವರ್ಜಯಿತ್ವ ಅನ್ಯದ್ ಭಣಿತಂ ಜಾನಾತಿ. ಅಯ್ಯೋ, ಒಳ್ಳೆಯವರು ನಮಗೆ ತುಂಬ ಹಿತವಾಗುವಂಥ ಮಾತುಗಳನ್ನು ಬಿಟ್ಟು ಬೇರೆ ಯಾವ ಮಾತು ಆಡೋದಿಲ್ಲ, ಆದರೆ ಆಡಿದ್ದೆಲ್ಲ ನಿಜವಾಗುತ್ತ್ಯಾ ಅಂತ. ಸಖಿ ಅಥೋಪಿ ಸಂತಾಪ ಅಧಿಕತರಂ ಬಾಧತೆ ಯತ್ಸ ಮಹಾನುಭಾವೋ ವಾಂಗ್ಮಾತ್ರೇಣಾಪಿ ಮಯಾನ ಸಂಭಾವಿತ ಸೋಪ್ಯಕೃತ ಪ್ರತಿಪತ್ತಿ ಪ್ರತಿಪತ್ತಿಂ ಅದಕ್ಷಿಣೇತಿ ಮಾಂ ಸಂಭಾವಯಿಷ್ಯತಿ. ಇದಕ್ಕಿಂತಲೂ ವಿರಹಕ್ಕಿಂತಲೂ ಅವನು ಎದುರಿಗೆ ಬಂದಾಗ ನಿಂತ್ಕೊಂತಲೂ ಹೇಳಲಿಲ್ಲ, ಬಾಯಿ ಹೊರಳಲಿಲ್ಲ, ನಾಲಿಗೆ ಏಳಲಿಲ್ಲ. ಇದು ನನಗೆ ತುಂಬ ಅನ್ಯಾಯ ಅಂತ ತೋರುತ್ತದೆ. ಅದನ್ನು ಅವನು ಯಾವತ್ತೂ ಜ್ಞಾಪಕ ಇಟ್ಕೊಂಡು ಇವಳಿಗೆ ಎಷ್ಟು ಬಿಂಕ ಅಂತ ಭಾವಿಸ್ತಾನೆ ಅಲ್ವಾ ಅಂತ ಅಂದ್ಕೋತಾಳೆ. ಹಾಗೆ ಅಳ್ತಾ ಇದ್ದಾಗ ಚೇಟಿ ಹೇಳ್ತಾಳೆ, ಭರ್ತೃದಾರಿಕೆ ಮಾ ರುದಿಹಿ ಅಥವಾ ಕಥನ್ನ ರೋದಿಷ್ಯತಿ ಅಧಿಕ ಅಸ್ಯಾಹ ಹೃದಯಸ್ಯ ಸಂತಾಪೋ ಅಧಿಕತರಂ ಬಾಧತೆ. ನಿಜ, ಹೆಚ್ಚೆಚ್ಚಾದ ಹೃದಯ ಸಂಕಟ ಹೆಚ್ಚೆಚ್ಚಾಗಿಯೇ ಬಾಧೆ ಮಾಡುತ್ತದೆ. ಏನು ಮಾಡೋಣ? ಆದರೂ ಈ ಚಂದನ ವೃಕ್ಷದ ಎಲೆಗಳನ್ನು, ಚಿಗುರನ್ನು ನಾನು ಇಡ್ತೀನಿ ಅಂತಾಳೆ. ಮೊದಲಿಂದ ಆ ಕೆಲಸ ಮಾಡ್ತಾ ಇರ್ತಾಳೆ.
ಹೀಗೆ ಅವಳು ಉಪಚಾರ ಮಾಡ್ತಾ ಇದ್ದಾಗ ಅಯಂ ಖಲು ಈದೃಶ್ಚಂದನರಸಃ ಏಭಿ ಅನವರತ ಪತದ್ಭಿ ಬಾಷ್ಪ ಬಿಂದುಭಿ ಉಷ್ಣೀಕೃತ ನತೆ ಹೃದಯಸ್ಯ ಏತಂ ಸಂತಾಪಂ ಅಪನೈತಿ. ಈ ಚಂದನದ ಲೇಪಕ್ಕೂ ಚಂದನದ ಚಿಗುರುಗಳಿಗೂ ಕೂಡ ನೀನು ಕಣ್ಣೀರನ್ನು ಸುರಿಸಿ ಅದನ್ನು ಬಿಸಿ ಮಾಡ್ತಾ ಇದೆಯಾ, ತಂಪಾಗೋಲ್ಲ ಅಂತಂತಾಳೆ. ಆಮೇಲೆ ಬಾಳೆ ಎಲೆ ತಗೊಂಡು ಬೀಸ್ತಾಳೆ. ಬೇಡ ಬೇಡ, ಉಷ್ಣಕಲ್ವೇಷ ಕದಲಿ ದಲ ಮಾರುತಃ, ಈ ಕದಲಿ ದಲದ ಬಾಳೆ ಎಲೆಯ ಬೀಸುಗಾಳಿ ಕೂಡ ಉಷ್ಣವಾಗ್ತಾ ಇದೆ ಅಂತ. ಮಾಸ್ತಿ ದೋಷಂಕತೆಯ ಭೃತದಾರಿಕೆ, ಇದರ ಮೇಲೆ ಕೋಪ ಮಾಡ್ಕೋಬೇಡ. ಕರೋಶಿ ಘನಚಂದನ ಲತಾ ಪಲ್ಲವ ಸಂಸರ್ಗ ಶೀತಲಮಪೀಮಂ ನಿಶ್ವಾಸೈಸ್ತ್ವಮೇವ ಕದಲೀದಲ ಮಾರುತಂ ಉಷ್ಣಂ. ನೀನು ಎಲ್ಲವನ್ನೂ ಬಿಸಿ ಮಾಡ್ತಾ ಇದೆಯಾ, ಅವುಗಳು ತಂಪಾಗಿಯೇ ಇವೆ ಅಂತನೂ ತಾತ್ಪರ್ಯದ ಮಾತನ್ನು ಹೇಳ್ತಾಳೆ. ಆಯಿತು, ಇನ್ನೇನಾದರೂ ಇದೆಯಾ? ಸಂತಾಪ ಶಮೋಪಾಯ ಅಂತ. ಭರತದಾರಿಕೆ ಅಸ್ತಿ ಯದಿ ಸಹ ಹತ್ರ ಆಗಚ್ಚತಿ, ಇದೆ, ಅವನು ಇಲ್ಲಿಗೆ ಬಂದರೆ ಅಷ್ಟೊತ್ತಿಗೆ ಅವನು ಬಂದುಬಿಡ್ತಾನೆ. ಇದನ್ನು ತುಂಬ ಆರ್ಟಿಫಿಷಿಯಲ್ ಅಂತ ಭಾವಿಸಿಕೊಂಡಿದ್ದಾರೆ. ಅನುಭವಿಸಿದವರ ಮಾತುಗಳನ್ನು ಸಾಕ್ಷ್ಯವಾಗಿಟ್ಟುಕೊಂಡ್ರೆ ಪರಮಸತ್ಯ ಅಂತ ಗೊತ್ತಾಗುತ್ತದೆ. ಈ ಅರ್ಥದಲ್ಲಿ ಸಂಸ್ಕೃತ ಕವಿಗಳು ತುಂಬ ಪ್ರಾಮಾಣಿಕರಾದವರು. ಮಾನವ ಭಾವಗಳನ್ನು ಬಹಳ ಚೆನ್ನಾಗಿ ವಾಸ್ತವವಾಗಿ ಇಟ್ಟಿದ್ದಾರೆ. ನಮಗಳಿಗೆ ಮರ್ಯಾದೆ, ಮಾನ, ಬಿಂಕ ಈ ಥರದ್ದಾಗಿ ಉಪೇಕ್ಷೆ ಮಾಡುವ ಗುಣವು ಬೆಳೆದು, ಚಿಕ್ಕವರು ಅವ್ರ ಪ್ರೀತಿ ಪ್ರೇಮ ಅಂತೆಲ್ಲ ಅಂತಾರೆ, ಅದೇನು ದೊಡ್ಡದು ಅಂತ ಉಪೇಕ್ಷೆ ಮಾಡ್ತೀವಿ. ಆದರೆ ವಸ್ತುತಃ ಅವೆಲ್ಲ ಬಹಳ ನಿಜವೇ ಆದದ್ದು. ಅವು ಹಾಗೆಯೇ ಅಲ್ಲಿ ಸಂಕಟವನ್ನು ಉಂಟು ಮಾಡುತ್ತವೆ, ತೀವ್ರತೆಯನ್ನು ತಂದುಕೊಡುತ್ತವೆ ಅನ್ನೋದು ಆ ಮಟ್ಟಿಗೆ ಅದು ಸತ್ಯ. ಆನೆ ಭಾರ ಆನೆಗೆ, ಸೊಳ್ಳೆ ಭಾರ ಸೊಳ್ಳೆಗೆ ಅಂತ ಒಂದು ಗಾದೆ ಇದೆಯಲ್ಲ, ಆ ಥರ ಇದ್ದದ್ದೇ. ಅವರ ಸಂಕಟ ಅವರಿಗೆ. ಮತ್ತೊಂದು, ನಮ್ಮ ಜಗತ್ತಿನಲ್ಲಿ ಏನಾಗುತ್ತದೆ, ನಾವು ಒಂದು ವಸ್ತುವನ್ನು ಬಯಸಿದರೆ ಆ ವಸ್ತು ನಮಗೆ ಸಿಗುತ್ತೆ, ಆದರೆ ಸಿಗೋಲ್ಲ. ಆ ವಸ್ತುವಿಗೆ ತನ್ನದೇ ಆದ ಹೃದಯ ಜೀವ ಇಲ್ಲದೇ ಇರೋದ್ರಿಂದ ಅದು ಬರುತ್ತಾ ಹೋಗುತ್ತಾ ಅನ್ನೋದಕ್ಕೆ ಅದರ ಒಂದು ಸ್ವಾತಂತ್ರ್ಯ, ಅದರ ಒಂದು ತೀರ್ಮಾನ ಅಂತ ಇಲ್ಲ. ಈಗ ಈ ಕಪ್ಪಿನಲ್ಲಿರೋ ನೀರು ಕುಡಿತೀನಿ ಅಂತಂದರೆ ಅದಕ್ಕೆ ಅದರದಾದ ವ್ಯಕ್ತಿತ್ವ ಸ್ವಾತಂತ್ರ್ಯ ಇಲ್ಲವಾದ್ರಿಂದ ಕೈ ಅಳತೆಯಲ್ಲಿದ್ದರೆ ನಾನು ಕುಡಿತೀನಿ ಅಂತ ಅನ್ಬಹುದು. ಇಲ್ಲ, ಇಂದ್ರ ಸಿಂಹಾಸನ ಅಂತಂದರೆ ಅದು ಕೈ ಅಳತೆಯಲ್ಲಿ ಇಲ್ಲ, ಆಗುವಂಥದ್ದಲ್ಲ, ಸಿಗೋದಿಲ್ಲ ಅಂತಲೂ ಹೇಳ್ಬೋದು. ಆದರೆ ಪಕ್ಕದಲ್ಲೇ ಇರುವ ವ್ಯಕ್ತಿಗಳು, ವರ್ಷಗಟ್ಟಲೆ ನಮ್ಮನ್ನು ಕಂಡವರು, ಅವರನ್ನು ನಾವು ಇಷ್ಟಪಟ್ವಿ ಅಂತಂದರೆ ಅವರೂ ಇಷ್ಟಪಟ್ಟಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಅವರ ಮನಸ್ಸು ನಮ್ಮ ಮನಸ್ಸಿಗೆ ಸಂವದಿಸುತ್ತೋ ಇಲ್ಲವೋ ಗೊತ್ತಿಲ್ಲ. ಸನ್ನಿವೇಶಗಳೇನಾಗುತ್ತವೋ ಗೊತ್ತಿಲ್ಲ. ಅವರ ಮೇಲೆ ಪ್ರಭಾವ ಬೀರುವ ವ್ಯಕ್ತಿಗಳ ಬಗೆ ಹೇಗಾಗುತ್ತದೆಯೋ ಗೊತ್ತಿಲ್ಲ. ಈ ರೀತಿಯಲ್ಲಿ ಈ ಮಾನವ ಸ್ವಭಾವಕ್ಕೆ ಬಂದರೆ ಅಸಂಖ್ಯ ಪ್ರಪಂಚಗಳಿವೆ. ಅಷ್ಟೇಕೆ ಪ್ರಾಣಿಗಳಲ್ಲಿಯೇ ಆಗುತ್ತದೆ. ಸಾಕು, ಪ್ರಾಣಿಗಳು ಒಬ್ಬರ ಬಳಿಗೆ ಇನ್ನೊಂದು ಹೋಗೋದಿಲ್ಲ. ಹಾಗಿದ್ದಾಗ ಮಾನವರ ಮಟ್ಟಿಗೆ ಬಂದರೆ ಎಷ್ಟು ಕಷ್ಟ. ಅದನ್ನು ನೋಡಿದಾಗ ಎಲ್ಲವೂ ಕೂಡ ಅದೇನೇ ಆಲಂಕಾರಿಕವಾದ ಶೈತ್ಯೋಪಚಾರಾದಿ ವರ್ಣನೆಗಳು ಮತ್ತೊಂದು ಬಂದರೂ ಆ ಸ್ಥಿತಿಗಳು ಅವೆಲ್ಲ ಅದು ದಶಮನ್ಮಥ ವಿಕಾರಗಳು ಅಂತ ಹೇಳ್ತಾರೆ. ತಂಬ, ಸ್ವೇದ, ರೋಮಾಂಚ, ವೇವರಣೆ, ವೇಪತು ಅಂತೆಲ್ಲ ಹೇಳ್ಕೊಂಡು ಬರ್ತಾರೆ. ಅಷ್ಟಷ್ಟು ನಿಜ, ಅದರೊಳಗೆ ಯಾವ ಒಂದಿಷ್ಟು ಅತಿಶಯೋಕ್ತಿ ಇಲ್ಲ. ಆದರೆ ಆ ಮಟ್ಟದ ಸಂವೇದನಶೀಲತೆ ನಮ್ಮದಾಗಿರಬೇಕು. ತನಗೆ ಬಂದಾಗ ಅದು ಗಮನ ಇಟ್ಟುಕೊಳ್ಳದೇ ಇದ್ದರೆ ಬಂದಿದ್ದೂ ಗೊತ್ತಾಗೋಲ್ಲ. ಎಷ್ಟೋ ಜನಕ್ಕೆ ಅನುಭವ ಆದರೂ ಅನುಭವದ ಪ್ರತ್ಯಭಿಜ್ಞಾನ ಆಗುವುದಿಲ್ಲ. ಪ್ರತಿಯೊಂದನ್ನು ಡಯಾಗ್ನೋಸ್ ಮಾಡ್ಕೋಬೇಕು ನಮಗೆ ನಾವೇನೆ, ಏನಾಯಿತು ಏನಾಗಲಿಲ್ಲ ಅಂತ. ಇನ್ನೊಬ್ಬರಿಗಾದಾಗ ನಮಗೆ ಅಯ್ಯೋ ಏನೋ ಮಹಾ ಇದೆಲ್ಲ ಅಂತ ಅನಿಸುತ್ತದೆ. ನಾನೇ ಕಂಡಿದ್ದೀನಿ ಎಷ್ಟು ಜನ ಬೇರೆಯವರ ಪ್ರೀತಿ ಇತ್ಯಾದಿ ವಿಷಯದಲ್ಲಿ ತುಂಬ ಉಡಾಫೆ ಮಾತಾಡೋರು ಅವರ ವಿಷಯಕ್ಕೆ ಬಂದ ತಕ್ಷಣ ಇಷ್ಟು ಗಂಭೀರ ಆಗಿಬಿಡ್ತಾರೆ. ಈ ದೃಷ್ಟಿಯಿಂದ ಕಂಡಾಗ ನಮ್ಮ ಪ್ರಾಚೀನ ಕವಿಗಳ ಸಾಧನೆ ತುಂಬ ದೊಡ್ಡದು ಅನಿಸುತ್ತೆ. ಅವರು ಪ್ರಪಂಚವನ್ನು ಮುಕ್ತವಾಗಿ ನಿರಾಗ್ರಹದಿಂದ ನೋಡಿದ್ದಾರೆ. ಯಾವ ಕಾಲದಲ್ಲೂ ದೊಡ್ಡ ಕವಿಯ ಶಕ್ತಿ ಅದೇ ಆಗಿದೆ ಅಂತ ಅನಿಸುತ್ತೆ. ಜೀಮೂತವಾಹನ ಅವನು ಬಂದು ನೋಡ್ತಾನೆ, ಅಲ್ಲಿ ಪ್ರವೇಶ ಮಾಡ್ತಾನೆ. ವ್ಯಾವೃತ್ಯೇವ ಸಿತೇಕ್ಷಣ ಸಿತಾಸಿತೇಕ್ಷಣ ರುಜ ತಾನಾಶ್ರಮೇ ಶಾಖಿನಃ ಕುರ್ವತ್ಯಾ ವಿಟಪಾವಸಕ್ತ ವಿಲಸತ್ ಕೃಷ್ಣಾಜೇನ ಉಘಾನಿವ ಯದೃಷ್ಟೋಸ್ಮಿ ತಥಾ ಮುನೇರಪಿ ಪುರಸ್ತೇನೇವ ಮಯ್ಯಾಹತೆ ಪುಷ್ಪೇಶೋ ಭವತಾ ಮುಧೈವ ಕಿಮಿತಿ ಕ್ಷಿಪ್ಯಂತ ಏತೇ ಶರಾಹ ಅಂತ ಒಂದು ಮಾರ್ಮಿಕವಾದ ಮಾತನ್ನು ಅವನು ಹೇಳ್ತಾ ಇದ್ದಾನೆ. ಅದನ್ನು ಶಂಕರನಾರಾಯಣ ಶಾಸ್ತ್ರಿಗಳು ಕನ್ನಡಿಸಿರೋ ರೀತಿ ತುಂಬ ಚೆನ್ನಾಗಿದೆ.
ಪೊರೆದ ಬೆಳಪ್ಪು ಕರ್ಪಿಡಿದ ಆಶ್ರಮ ವೃಕ್ಷ ಶಾಖೆಯಲ್ಲರಳೆಯ ಸಮ್ಮಮಂ ಪುದಿಸಿದಂತಿರೆ ಮೌನಿಯ ಮುಂದು ಮಳ್ಕದಾದರದೊಳೆ ನೋಡಿದ ಆಕೆಯ ದೃಗಂತದ ಕುಂತದಿ ನಂದೆ ನೊಂದನೊಳ್ ಸ್ಮರ ಬರಿದಲ್ತೆ ನೀನಿಸುವ ಪೂಸರ ಮೆನ್ನೊಳಿದೆ ಏಕೆ ಸಾಹಸಂ ಅಂತ. ಅಂದರೆ ವ್ಯಾವೃತ್ಯೈವ ಸಿತಾಸಿತೇಕ್ಷಣ ರುಜ, ಕಪ್ಪು ಬಿಳುಪು ಸೇರಿದ ಕಣ್ಣಲ್ಲಿ ಒಮ್ಮೆ ತಿರುಗಿ ನೋಡಿ ಆ ಆಶ್ರಮದ ಕೊಂಬೆಗಳು ಮರಗಳು ಯಾವುದೆಲ್ಲ ಇವೆಯಲ್ಲ ಆ ಒಂದು ಮುರುವನ್ನು ತುಂಬ ಸೊಗಸಾಗಿ ರಂಜಿಸುವಂತೆ ಮಾಡ್ತಾ ಕೃಷ್ಣಾಜಿನೌಘಾನಿವ, ಅಲ್ಲಿ ಕೃಷ್ಣಾಜಿನವನ್ನೆಲ್ಲ ಹಾಕಿರ್ತಾರಲ್ಲ ಆ ರೀತಿಯಲ್ಲಿ ಕಣ್ಣು ಕೋರೈಸುವಂತೆ ಮಾಡಿ, ಅಂದರೆ ಕೃಷ್ಣಾಜಿನ ಜಿಂಕೆಯ ಚರ್ಮ ಅದು ಆಶ್ರಮದ ಮರದ ಕೊಂಬೆಯ ಮೇಲೆ ಹಾಕಿರ್ತಕ್ಕಂಥದ್ದು, ಅದರ ಚುಕ್ಕೆಗಳು ಯಾವ ಥರ ಇರ್ತದೆ ಆ ರೀತಿಯಲ್ಲಿ ಅವಳ ಕಣ್ಣೋಟ ಮಿಂಚು ನೋಟ ಹಾಗೆ ಬರ್ತಾ ಇದೆ. ಯದೃಷ್ಟೋಸ್ಮಿ ತಥಾ ಮುನೇರಪಿ ಪುರಸ್ತೇನೇವ ಮಯ್ಯಾಹತೆ. ಮತ್ತೆ ಅವಳನ್ನು ತಾನು ನೋಡಿದ್ದೀನಿ, ತಾನು ಅವಳನ್ನು ನೋಡಿದ್ದಾಳೆ. ಮತ್ತೆ ಅವಳು ಯಾವ ರೀತಿಯಲ್ಲಿ ತೀವ್ರವಾದ ಆಘಾತ ಮಾಡಿದ್ದಾಳೆ ಅಂತಂದರೆ ಮನ್ಮಥ ಅವಳ ನೋಟ ಅನ್ನುವ ಒಂದು ಈಟಿಯ ಮುಂದೆ ನಿನ್ನ ಬಾಣಗಳೆಲ್ಲ ವ್ಯರ್ಥ ಅಂತ. ಮನ್ಮಥರ ಬಾಣ ಹೂಗಳ ಬಾಣ, ಅವಳ ನೋಟ ತುಂಬ ತೀವ್ರವಾದದ್ದು ಅಂತ. ಅವಳಾದರೂ ಒಂದು ಓರೆಗಣ್ಣಿನ ನೋಟ ಬೇರಿದ್ದು, ಅವನ ಪಾಲಿಗೆ ಅದು ತುಂಬ ದೊಡ್ಡದಾಗಿದೆ ಅಂತ. ಅದನ್ನು ಕಂಡು ವಿದೂಷಕ ಹೇಳ್ತಾನೆ, ವಯಸ್ಸ್ಯ ಕುತ್ರ ಖಲುತೆ ಗತಂ ತದ್ಧೀರತ್ವಂ, ನಿನ್ನ ಧೀರತ್ವ ಎಲ್ಲಿ ಹೋಯಿತು ಅಂತ. ಇವನ ಸಮಕಾಲೀನ ಇವನ ಆಸ್ಥಾನದ ಮಹಾಕವಿ ಬಾಣಭಟ್ಟ ವಿಸ್ತೃತವಾಗಿ ತನ್ನ ಕಾದಂಬರಿಯಲ್ಲಿ ಪುಂಡರೀಕ ಮಹಾಶ್ವೇತೆಯನ್ನು ಮೊದಲ ನೋಟದಲ್ಲೇ ನೋಡಿ ಬಗೆ ಕಳ್ಕೊಂಡಾಗ ಕಪಿಂಜಲ ಸ್ನೇಹಿತ ವಿಸ್ತರಿಸಿ ಉಪದೇಶ ಮಾಡ್ತಾನೆ. ಬಹಳ ಅದ್ಭುತವಾದಂಥ ಗದ್ಯಖಂಡ. ಆದರೆ ಅಷ್ಟೆಲ್ಲ ಉಪದೇಶ ಮಾಡುವ ಕಪಿಂಜಲ ಕಡೆಗೂ ಹೇಳೋದು, ನೀನು ಮಾಡ್ತಾ ಇರೋದೆಲ್ಲ ಸರಿ ಇಲ್ಲ, ಇದು ಪ್ರಣಯ ವಿಕಾರ ತಪ್ಪು ಅಂತ ಎಲ್ಲ ಹೇಳಿ, ಆದರೂ ನಿನಗೆ ನಾನು ಏನಾದರೂ ಮಾಡ್ತೀನಿ ಪರವಾಗಿಲ್ಲ, ನಿನ್ನ ಜೀವ ಉಳಿಸ್ಕೊಳ್ಬೇಕು, ಇಲ್ಲದೆ ಕಷ್ಟ ಆಗುತ್ತದೆ ಅಂತ ಎಷ್ಟೆಲ್ಲ ಮಾಡ್ತಾನೆ. ಕಡೆಗೆ ಇನ್ನೊಂದು ಜನ್ಮದಲ್ಲಿ ಅವನು ಸತ್ತು ಹೋಗ್ಬಿಡ್ತಾನೆ ಪುಂಡರೀಕ ವಿರಹವೇದನೆಯಲ್ಲಿ. ಅವನ ಶವವನ್ನೇ ಚಂದ್ರಲೋಕಕ್ಕೆ ತೆಗೆದುಕೊಂಡು ಹೋಗುವಾಗ ಅವನನ್ನು ಬೆನ್ನಟ್ಟಿಕೊಂಡು ಹೋಗ್ತಾನೆ. ಮತ್ತೆ ಅವನೇ ಪುಂಡರೀಕ ಮತ್ತೊಂದು ಜನ್ಮದಲ್ಲಿ ವೈಶಂಪಾಯನ ಅಂತ ಮಹಾಮಂತ್ರಿಯ ಮಗನಾಗಿ ಹುಟ್ಟಿದಾಗ ಅವನ ಸ್ನೇಹಿತನಾದ ಚಂದ್ರಾಪೀಡನ ಕುದುರೆಯಾಗಿ ಹುಟ್ಟಿ ಕಪಿಂಜಲ ಇಂದ್ರಾಯುಧ ಕುದುರೆಯಾಗಿ ಹುಟ್ಟಿ ತನ್ನ ಸ್ನೇಹಿತನ ಹತ್ತಿರ ಇರಬೇಕು ಅಂತ ಅಂದ್ಕೋತಾರೆ. ಯಾಕೆಂದ್ರೆ ಅವ್ರಿಗೆ ಶಾಪ ಬಂದುಬಿಟ್ಟಿರುತ್ತೆ ಕುದುರೆ ಆಗುಂತ. ಮಂತ್ರಿ ಮಗನ ಹತ್ರ ಕುದುರೆಯಲ್ಲಿ ಬ್ರಾಹ್ಮಣರ ಕುದುರೆ ಏರಬಾರ್ದು ಅಂತ ಬೇರೆ ಕೆಲವು ಕಡೆ ಶಾಸ್ತ್ರ ಉಂಟು. ಹಾಗಾಗಿ ಅವನಿಗೆ ತುಂಬ ಆತ್ಮೀಯನಾದ ಸ್ನೇಹಿತ ರಾಜಕುಮಾರನ ಕುದುರೆಯಾಗಿ ಆದರೂ ತಾನಿದ್ದು ಈ ಇವರಿಬ್ಬರ ಸ್ನೇಹ ತುಂಬ ಚೆನ್ನಾಗಿರುತ್ತದೆ. ಅದಕ್ಕೆ ತನ್ನ ಹಳೆಯ ಸ್ನೇಹಿತನಾದ ಪುಂಡರೀಕನ ಜೊತೆ ಇರ್ತೀನಿ ಅಂತ ಮಾಡಿಕೊಂಡ ಅಂತ ಬಾಣಭಟ್ಟ ಬರೀತಾನೆ. ಅಂದರೆ ಆ ಒಳ್ಳೆಯ ಮಾತಿನ ರೀತಿಯ ಬಗೆ ಎಂಥದ್ದು, ಸ್ನೇಹಿತರ ವರ್ತನೆ ಎಂಥದ್ದು ಅಂತ ಗೊತ್ತಾಗುತ್ತದೆ. ಇಲ್ಲಿ ಪಾಪ ವಿದೂಷಕ ಕೇಳ್ತಾನೆ, ನಿನ್ನ ಧೈರ್ಯ ಎಲ್ಲಿ ಹೋಯ್ತು, ನಿನ್ನ ಶಾಂತಿ ಎಲ್ಲಿ ಹೋಯ್ತು ಅಂತ. ವಯಸ್ಸ್ಯ ನಾನು ಧೀರ ಏವಾಸ್ಮಿ, ನಿಜವಾಗಿಯೂ ನಾನು ಧೀರನೇ. ನೀತಾ ಕಿಮ್ನ ನಿಶಾತ್ ಶಶಾಂಕ ಧವಲಾಹ ನಾಘ್ರಾತಮಿಂದೀವರಂ ಕಿನ್ನೋನ್ಮೀಲಿತ ಮಾಲತೀ ಸುರಭಯ ಸೋಢ ಪ್ರದೋಷಾನಿಲಾಹ ಝಂಕಾರ ಕಮಲಾಕರೆ ಮಧುರಿಹಾಂ ಕಿಂವಾ ಮಯಾ ನ ಶ್ರುತಃ ನಿರ್ವ್ಯಾಜಂ ವಿಧುರೇಶ್ವಧೀರ ಇತಿ ಮಾಂ ಏನಾಭಿದತ್ತೆ ಭವಾನ್. ಬಹಳ ಸೊಗಸಾದ ಪದ್ಯ ಇದು. ಶೀಲಾ ಭಟ್ಟಾರಿಕೆ ಅಂತ ಇವನಾದ ಮೇಲೆ ಸಾಮಾನ್ಯ ಒಂದು 200-300 ವರ್ಷಗಳಿಗೆ ಬಂದವಳು. ಅವಳು ಹೇಳುವ ಪದ್ಯದ ಒಂದು ಧಾಟಿ ಕೂಡ ಪದಬಂಧವೂ ಕೂಡ ಹೀಗೆ ಇದೆ. ಕೌಮಾರಹರ ಸಯೇವ ಹಿವರಹ ತೇವ ಚೈತ್ರಕ್ಷಪಾಹ ತೇಚೋನ್ಮೀಲಿತ ಮಾಲತೀ ಸುರಭಯ. ಅದೇ ಕಿಮ್ನೋನ್ಮೀಲಿತ ಮಾಲತೀ ಸುರಭಯ ಪ್ರೌಢಾ ಕದಂಬಾನಿಲಾಹ ಸೋಢಾ ಪ್ರದೋಷಾನಿಲಾಹ. ಹಾಗೆ ಅದು ಎರಡನೇ ಪದ ಹೆಚ್ಚು ಕಡಿಮೆ ಒಂದೇ ಇದೆ. ಸಾಚೈವಸ್ಮಿ ತಥಾಪಿ ಚೌರ್ಯ ಸುರತ ವ್ಯಾಪಾರ ಲೀಲಾವಿಧೌ ರೇವ ರೋಧಸಿ ವೇತಸಿ ತರುತಲೆ ಚೇತಸ್ಸ ಮುತ್ಕಂಠತೆ ಅನ್ನುವ ಪದ್ಯಕ್ಕೆ ಇದು ಎಷ್ಟು ಸಂವಾದಿಯಾಗಿದೆ ಅಂತ ಗೊತ್ತಾಗುತ್ತದೆ. ನನ್ನನ್ನು ಧೀರ ಅಲ್ಲ ಅಂತೀಯಲ್ಲ, ನಾನು ಧೀರನೇ. ನೀತಾಕಿಮ್ನ ನಿಶಾ ಶಶಾಂಕದವಲಾಹ. ಒಳ್ಳೆ ಬೆಳ್ದಿಂಗಳಿಂದ ರಾತ್ರಿಗಳನ್ನು ನಾನು ತಳ್ಳಿಲ್ವಾ, ದಾಟಿಲ್ವಾ, ಅಲ್ಲೇನು ಪ್ರಾಣ ಬಿಡಲಿಲ್ಲ. ನಾಘ್ರಾತ ಮಿಂದೀವರಂ, ಕನ್ನೈದಲೆಯ ಪರಿಮಳವನ್ನು ನಾನು ಕಾಣಲಿಲ್ವಾ. ಕಿನ್ನೋನ್ಮೀಲಿತ ಮಾಲತೀ ಸುರಭಯ ಸೌಢ ಪ್ರದೋಷಾನಿಲಾಹ. ಜಾಜಿಯ ಬಳ್ಳಿಗಳ ಮೇಲಿಂದ ರಾತ್ರಿಯ ಕೊನೆಯ ಪ್ರಹರದಲ್ಲಿ ಬೀಸಿ ಬರುವ ತಂಪು ಗಾಳಿಯ ಪರಿಮಳಭರಿತವಾದ ಶೀತಲತೆಯನ್ನು, ಮಾದಕತೆಯನ್ನು ಅನುಭವಿಸಿಲ್ವಾ. ಝಂಕಾರ ಕಮಲಾಕರೆ ಮಧುಲಿಹಾಂ ಕಿಂವಾ ಮಯಾ ನಶ್ರುತ. ಇನ್ನು ಕಮಲ ಸರೋವರಗಳಲ್ಲಿ ತುಂಬಿಗಳ ಝಂಕಾರವನ್ನು ನಾನು ಕೇಳಿ ತಾಳಿಲ್ಲವೇ. ನಿರ್ವ್ಯಾಜಂ ವಿಧುರೇಶ್ವಧೀರ ಇತಿ. ಸುಮ್ಮನೆ ನನ್ನನ್ನು ಅಧೀರನಾಗಿದ್ದೀಯಾ
ಅಂತ ಹೀಗೆ ನೀನು ಹೇಳ್ತಕ್ಕಂಥದ್ದು ತುಂಬ ಅನ್ಯಾಯವಾಗಿದೆ ಅಂತ ಹೇಳ್ತಾನೆ. ಇಲ್ಲಿ ಅನುವಾದ ನೋಡಿ, ಕಳೆಯನೆ ಜೊನ್ನದಿಂ ತೊಳಪಿರುಳ್ಗಳ ನಾಲಿಸನೆ ಕೊಳಂಗಳಲ್ ಅಳಿಕುಳ ಗೀತದಿಂಚರಮನೇಂ ನೆರೆ ವಾಸಿಸನೆ ಬರಲ್ದ ನೈದಿಲೆಗಳ ಕಂಪನಾನನೆ ನಿಶಾಗ್ರತೆ ಜಾತಿ ಸುಗಂಧಮ ಅಂತ ತಣ್ಣೆಲರ್ಗಳ ಸೋಂಕನೇಕೆ ಪಳಿವಯ್ಯಳಿಯಂದದೆ ನಾನ್ ಅಗಲ್ದರೊಳ್ ಅಂತ ಹಳಗನ್ನಡದಲ್ಲಿ ಅದನ್ನು ಅನುವಾದ ಮಾಡಿದ್ದಾರೆ. ಹಾಗಾಗಿ ನಾನು ಧೀರನೆ ಅಂತಾನೆ. ಅಂದರೆ ವಿರಹಿಗಳಿಗೆ ಇವೆಲ್ಲ ಬೆಂಕಿ, ಇವೆಲ್ಲ ಕರ್ಣ ಕಠೋರ, ಇವೆಲ್ಲ ನೇತ್ರಾನಲ, ಇಂಥದ್ದನ್ನು ಸೋಢ ಅಂದರೆ ತಾಳಿಕೊಂಡಿದ್ದೀನಿ ಅಂತ ನನಗೆ ಆಗುತ್ತದೆ. ಆದರೆ ಸ್ತ್ರೀ ಹೃದಯೇನ ನ ಸೋಢಾಹ ಕ್ಷಿಪ್ತಾಹ ಕುಸುಮೇಶವಃ ಅಪಿ ಅನಂಗನ ಏನ ಅದ್ಯೈವ ಪುರಸ್ತವ ವದಾಮಿ ಧೀರ ಇತಿ ಸಹ ಕಥಂ. ಹಾಗಾಗಿ ನನಗೆ ಆಗಿರ್ತಕ್ಕಂಥದ್ದು ಏನಂದರೆ, ಅಥವಾ ಮೃಷ ನಾಭಿಹಿತಂ ವಯಸ್ಯ ಅತ್ರೇಯ ನಾನು ಅಧೀರ ಏವಸ್ಮಿ, ಅಥವಾ ನಾನು ಅಧೀರನೇ ಇರಬೇಕು. ಯಾಕೆ ಅಂತಂದರೆ ವನಿತಾ ಮನನಾದೆನ್ನ ಎನ್ನಲ್ಲಿ ಅನಂಗನ್ ಇಸುತಿರ್ಪ ಪೂಸರಳುಗಳಂ ಈಗಳ್ ಇನಿಸುಂ ಸೈಸೆ ನಿನ್ನಯ ಸದಿಹದೆ ನಾಂ ಧೀರನೆಂದು ನುಡಿದಪೆ ನಿಂತೈ. ಒಂದು ಸ್ತ್ರೀ ಹೃದಯದಲ್ಲಿ ಆಸಕ್ತನಾಗಿರತಕ್ಕಂಥವನು ಈಗ ಮನ್ಮಥನ ಬಾಣಗಳನ್ನು ತಾಳೋಕ್ಕಾಗ್ತಿಲ್ಲ ಅಂತಂದರೆ ಅಧೀರನೇ ಆಗಿದ್ದೀನಿ ಹೌದು ಅಂತ. ವಿರಹಿಗಳ ಮಾತುಗಳಿಗೆ ತರ್ಕ ಎಲ್ಲಿ, ವಿವೇಕ ಎಲ್ಲಿ ಅಂತಾರಲ್ಲ. ಒಮ್ಮೆ ಧೀರ ಅನ್ನೋದು, ಇನ್ನೊಮ್ಮೆ ಅಧೀರ ಅನ್ನೋದು, ಹೀಗೂ ಅಂತ. ಮತ್ತು ಕಾವ್ಯದಲ್ಲಿ ಎಷ್ಟೆಷ್ಟು ಬಗೆಯಲ್ಲಿ ಭಾವಗಳು ಬೆಳಗಬಹುದು, ಏನೆಲ್ಲ ಹೊಯ್ದಾಟ ಆಗಬಹುದು, ಅದನ್ನು ಕೂಡ ನಾವು ಕಾಣ್ತೀವಿ. ವಿದೂಷಕ ಹೇಳ್ತಾನೆ, ತನಗೆ ತಾನೇ ಅಂದುಕೋತಾನೆ ಆತ್ಮಗತ, ಏವಂ ಅಧೀರತ್ವಂ ಪ್ರತಿಪಾದ್ಯಮಾನೇನ ಆಖ್ಯಾತಃ ಮಹಾನ್ ಅನೇನ ಹೃದಯಸ್ಯ ಆವೇಗ. ತನ್ನನ್ನೇ ತಾನು ಅಧೀರ ಅಂತ ಹೇಳಿಕೊಂಡು ಇವನ ಹೃದಯದ ಸಂತಾಪ ಗೊತ್ತಾಗ್ತಾ ಇದೆ. ತದ್ಯಾವತ್ ಕುತ್ರೈವ ಏನಂ ಅಕ್ಷಿಪಾಮಿ, ಎಲ್ಲಿಯಾದರೂ ಹೇಗಾದರೂ ಇವನನ್ನು ನಾನು ಮರೆ ಮಾಡಿಸ್ತೀನಿ, ಯಾವುದಾದ್ರೂ ಒಂದು ರೀತಿಯಲ್ಲಿ ಇವನ ಚಿಂತೆ ಕಳೆಯುವಂತೆ ಮಾಡ್ತೀನಿ ಅಂಥೇಳಿ, ಇಲ್ಲೇ ಬಾ, ಇಲ್ಲೇ ಒಂದು ಕಡೆ ಏನಾದರೂ ನಾವು ನೋಡೋಣ. ಅದು ಮಾತ್ರವಲ್ಲ, ನಿಮ್ಮ ತಂದೆ ತಾಯಿಗಳನ್ನು ನೀನು ಸೇವೆ ಮಾಡಬೇಕಾಗಿದೆ, ಹಾಗಾಗಿ ಆ ಕೆಲಸಕ್ಕಾದರೂ ತೊಡಗಬೇಡವೆ, ಬಾ ಹೋಗೋಣ. ಪುನರದ್ಯತ್ವಂ ಲಘ್ವೇವ ಗುರುಜನಂ ಶುಶ್ರೂಷಿತ್ವ ಇಹ ಆಗತಃ. ಅದು ಹೇಗೆ ತಂದೆ ತಾಯಿಗಳಿಗೆ ಬೇಗ ಸೇವೆ ಮಾಡಿಬಿಟ್ಟು ಬಂದುಬಿಟ್ಟಿದ್ಯಾ, ಅದೇನು ಅಂತಾನೆ. ಆಗ ಜೀಮೂತ ವಾಹನ ಹೇಳ್ತಾನೆ, ಹೌದಪ್ಪ, ಸ್ಥಾನೇ ಖಲ್ವೇಶ ಪ್ರಶ್ನ, ನಿಜವಾಗಿಯೂ ನೀನು ಹೇಳಿದ ಸರಿ. ಹಿಂದಿನ ಅಂಕದಲ್ಲಿ ತಂದೆ ತಾಯಿಗಳ ಸೇವೆಗಿಂತ ವಿದ್ಯಾಧರ ಚಕ್ರವರ್ತಿತ್ವವೂ ದೊಡ್ಡದಲ್ಲ ಅಂತಂದಿದ್ದಾನೆ. ಅನ್ಯಸೈತತ್ ಕಥನೀಯಂ, ಕಸ್ಯವಾ ಅನ್ಯಸೈತತ್ ಕಥನೀಯಂ, ಇನ್ನು ಯಾರಿಗೆ ತಾನೇ ನಾನು ಹೇಳೋದಕ್ಕೆ ಸಾಧ್ಯ. ಅತ್ರ ಚಂದ್ರಲತಾಗ್ರಹೇ ಚಂದ್ರಕಾಂತ ಮಣಿಶಿಲಾಯಾಮ್ ಉಪವಿಷ್ಟ ಪ್ರಣಯಕುಪಿತ ಕಿಮಪಿ ಮಾಂ ಉಪಾಲಂಬಮಾನೇವ ರುದತಿ ಮಯಾ ದೃಷ್ಟ. ಅವಳು ಮಲಯವತಿ ಇಲ್ಲಿಯೇ ಆ ಚಂದ್ರನ ಲತಾಗ್ರಹದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ ಚಂದ್ರಿಕಾಶಿಲಾ ತಲದ ಮೇಲೆ. ಹಾಗಾಗಿ ನಾನು ಅಲ್ಲಿಗೆ ಹೋಗಿ ನೋಡಬೇಕು ಅಂತ. ಅಂದರೆ ಇಬ್ಬರೂ ಒಂದೇ ಆಶ್ರಮದಲ್ಲಿದ್ದಾರೆ, ಹೆಚ್ಚು ದಿನಗಳಾಗಿಲ್ಲ ಪರಿಚಯ ಆದಮೇಲೆ, ಆದರೆ ಪರಸ್ಪರ ಹೃದಯವನ್ನು ತೆರೆಕೊಳ್ಳೋಕ್ಕಾಗ್ತಾ ಇಲ್ಲ. ಇದು ಎಷ್ಟು ಸಿನಿಮಾಗಳ ಕಥೆ, ಎಷ್ಟು ಕಾದಂಬರಿಗಳ ವ್ಯಥೆ ನಮಗೆ ಕಾಣಿಸುತ್ತದೆ. ಈಚೆಗೆ ಒಬ್ಬ ಒಳ್ಳೆಯ ಸ್ನೇಹಿತನ ಪ್ರಣಯ ಕಥೆಯನ್ನು, ಪ್ರಣಯ ವೈಫಲ್ಯ ಕಥೆಯನ್ನು ಕೇಳಿ ಬಹಳ ಮನಸ್ಸಿಗೆ ಖೇದವಾಯಿತು. ಒಂದೇ ವಿದ್ಯಾಲಯದಲ್ಲಿ ಓದ್ತಾ ಇದ್ದರೂ ಎಷ್ಟೋ ವರ್ಷಗಳಿಂದ ಗೊತ್ತಾಗಿರೋದಿಲ್ಲ, ಹೇಳ್ತಾರೆ, ಒಪ್ಕೊಳ್ಳಲ್ಲ. ಆಗ ಪಾಪ ಎಷ್ಟು ಸಂಕಟ, ಎಷ್ಟು ಕಷ್ಟ, ಎಷ್ಟು ಕ್ಲೇಶವನ್ನು ತಾಳ್ತಾರೆ. ಹೀಗೆಯೇ ಒಂದು ಪರಿಸರದಲ್ಲಿ ಒಂದು ಕಡೆ ಇದ್ದರೂ ಹೇಳ್ಕೊಳ್ಳೋಕ್ಕಾಗೋಲ್ಲ. ಅಮರುಕಾಂತೂ ಇದನ್ನು ತುಂಬ ಚೆನ್ನಾಗಿ ಹೇಳಿದ್ದಾನೆ. ತತ್ರಾಪ್ಯರ್ಪಯಿತು ದೃಶಂ ಸುರುಚಿರಂ ಶಕ್ನೋಮಿ ನೋ ವ್ರೀಡಯ. ಸಖಿಯರಲ್ಲಿರಲಿ ಆಸ್ತಾಂ ವಿಶ್ವಸರಂ ಸಖೀಶು ವಿದಿತಾಭಿಪ್ರಾಯ ಸಾರೇ ಜನೆ. ಹೃದಯವನ್ನೇ ತಿಳಿದಂಥ ಸಖಿಯರಿಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ. ತತ್ರಾಪ್ಯರ್ಪಯಿತು ದೃಶಂ ಸುರುಚಿರಂ ಶಕ್ನೋಮಿ ನೋ ವ್ರೀಡಯ. ನಾನು ಒಲಿದವನಲ್ಲಿಯೇ ಕಣ್ಣಲ್ಲಿ ಕಣ್ಣಿಟ್ಟು ಒಮ್ಮೆ ಹೇಳೋಣ ಅಂತಂದರೆ ಅದೂ ಆಗೋಲ್ಲ. ಲೋಕೋಪ್ಯೇಶ ಪರೋಪಹಾಸ ಚತುರ ಸೂಕ್ಷ್ಮಿಂಗಿತ ಜ್ಞೋಪ್ಯಲಂ. ಇನ್ನು ಸುತ್ತಲಿನ ಜಗತ್ತು ನೋಡಿದ್ರೆ ಸೂ ಅಂದರೆ ಸುಕ್ಕನುಂಡೆ ಅಂತ ಅನ್ನುತ್ತದೆ. ಗಾಹ ಸತ್ತ ಸೈನಲ್ಲಿ ಬರ್ತದಲ್ಲ, ಸೂಜಿ ಇಡುವ ಜಾಗದಲ್ಲಿ ಒನಕೆ ಇಟ್ಟುಬಿಡ್ತಾರೆ ಇಂಥ ಕೆಟ್ಟ ಜನ ಅಂತ ಏನು ಬೇಕಾದರೂ ಗಾಸಿಪ್ ಮಾಡ್ತಾರೆ. ಹಾಗಿರುವಾಗ ಸೂಕ್ಷ್ಮಿಂಗಿತಜ್ಞರಾದವರು, ಊಹಾಪೋಹ ವಿಶಾರದರು ಏನು ಗಾಸಿಪ್ ಮಾಡ್ತಾರೋ ಗೊತ್ತಿಲ್ಲ. ಮಾತಾ ಅಮ್ಮ ಕಮು ಶರಣಂ ವ್ರಜಾಮಿ. ಅಮ್ಮ ಅಂದರೆ ಅಲ್ಲಿ ತಾಯಿ ಇಲ್ಲ, ಯಾವುದೋ ದೇವರನ್ನ ಎಲ್ಲೋ ಅಮ್ಮ ಏನು ಮಾಡಲಿ ಅಂತ ಉದ್ಗಾರ. ಶರಣಂ ವ್ರಜಾಮಿ, ಯಾರನ್ನು ಹೋಗಿ ಕೇಳಿಕೊಳ್ಳಿ. ಹೃದಯೇ ಜೀರ್ಣೋನು ರಾಗಾನಲಹ. ಹೃದಯದಲ್ಲಿಯೇ ಪ್ರೀತಿಯ ಬೆಂಕಿ ಆರಿ ಹೋಗ್ತಾ ಇದೆ ಅಂತ. ತುಂಬ ಅದ್ಭುತವಾದ ಭಾವ. ಹಾಗಾಗಿ ಇವನು ಅವಳನ್ನ ಕೇಳೋಕ್ಕಾಗ್ತಾ ಇಲ್ಲ. ಅದು ಆಶ್ರಮದ ಪರಿಸರ ಬೇರೆ, ಅವಳೊಬ್ಬಳು ರಾಜಕುಮಾರಿ, ಇವನೊಬ್ಬ ರಾಜಕುಮಾರ, ಆ ಮರ್ಯಾದೆಗಳು ಬೇರೆ.
ಶಿಷ್ಟಾಚಾರದ ಕಟ್ಟಲೆಗಳು ಬೇರೆ, ಮತ್ತು ಅವಳ ಮನಸ್ಸಲ್ಲಿ ಇನ್ಯಾರೋ ಇದ್ದರೆ, ಇವನ ಮನಸ್ಸಲ್ಲಿ ಮತ್ತಾರೋ ಇದ್ದರೆ ಅದು ಹೇಗೆ ಅಂತಕ್ಕಂಥ ನಿರಾಕೃತವಾಗುವ ಭಯ ಇದೆಯಲ್ಲ, ಅದು ತುಂಬ ಭಯ, ಬಹಳ ಭಯ. ಅದು ಯಾರಿಂದಲೂ ಯಾರೂ ನಿರಾಕೃತವಾಗುವುದು ಯಾವ ಕಾರಣಕ್ಕೂ ಕಷ್ಟ. ಅದು ಬರೀ ಒಂದು ಪ್ರಣಯ ಅಂತಲ್ಲ, ಸಕಲತ್ರ. ಉಪನಿಷತ್ತು ಅದಕ್ಕೆ ಶುರು ಮಾಡಿಬಿಡುತ್ತೆ, ಅನಿರಾಕರಣ ಮಸ್ತು ಅನಿರಾಕರಣಂ ಮೇಸ್ತು. ನಾನು ಯಾರನ್ನೂ ನಿರಾಕರಿಸದಂತೆ, ಯಾರೂ ನನ್ನನ್ನು ನಿರಾಕರಿಸದಂತೆ ಇರಲಿ ಅಂತ. ಎರಡೂ ತುಂಬ ಕಷ್ಟ, ಭಗವಂತನೇ ಆಗಬೇಕು. ಹಾಗಾಗಿ ನಾನು ಅಲ್ಲಿಗೆ ಹೋಗ್ತೀನಿ. ಲತಾಗ್ರಹೇ ದಿವಸಶೇಷಂ ಸಮತಿ ವಾಹಯಿತು ತದೇಹಿ. ಅಲ್ಲಿ ಇನ್ನು ಉಳಿದ ಹಗಲನ್ನು ಕಳೆಯೋದಕ್ಕೆ ಅಲ್ಲಿಗೆ ಹೋಗೋಣ ಬಾ ಅಂತಾನೆ. ಆಗ ಅವರಿಬ್ಬರು ಹೊರಟಾಗ ಚೇಟಿ ನೋಡ್ತಾಳೆ, ಭರ್ತೃದಾರಿಕೆ ಪದಶಬ್ದ ಇವ, ಏನೋ ಹೆಜ್ಜೆ ಶಬ್ದ ಕೇಳಿಸ್ತಾ ಇದೆ. ಅವಳಿಗೆ ರೇಗೋಗುತ್ತೆ. ಹಂಜೇ ಮಾಂ ಈದೃಶಂ ಆಕಾರಂ ಪ್ರೇಕ್ಷ್ಯ ಕೋಪಿ ಮೇ ಹೃದಯಂ ತುಲಯಿಷ್ಯತಿ. ಈ ರೀತಿಯಾಗಿ ನನ್ನ ಈ ಸ್ಥಿತಿಗೆ ತಂದುಬಿಟ್ರೆ ನನ್ನನ್ನು ಬಹಳ ಕಷ್ಟವಾಗುತ್ತದೆ. ಅಂದರೆ ಯಾರಾದರೂ ನನ್ನನ್ನು ಈ ಸ್ಥಿತಿನಲ್ಲಿ ನೋಡಿದ್ರೆ ಬಹಳ ಕಷ್ಟವಾಗುತ್ತದೆ. ಹಾಗಾಗಿ ನಾನು ದೂರ ಹೋಗಬೇಕು ಅನ್ನುವ ಮಾತನ್ನು, ಆ ಭಾವವನ್ನು ಅವಳು ವ್ಯಕ್ತಪಡಿಸ್ತಾಳೆ. ಈದೃಶಂ ಆಕಾರಂ, ಈ ಥರ ಸ್ಥಿತಿಯಲ್ಲಿ ವಿರಹ ಬಂದಿದೆ ಅಂತ ಚಂದನ ಎಲ್ಲ ಹಚ್ಚಿಕೊಂಡು ಬಾಳೆ ಎಲೆಯಲ್ಲಿ ಬೀಸಿಕೊಂಡು ಇರತಕ್ಕಂಥ ಸ್ಥಿತಿಯನ್ನು ನೋಡಿದ್ರೆ ಕೋಪಿ ಮೇ ಹೃದಯಂ ತುಲಯಿಷ್ಯತಿ, ನನ್ನ ಹೃದಯವನ್ನೇ ತೂಕ ಮಾಡಿಬಿಡ್ತಾರೆ. ಓ ಇವಳಿಗೆ ಬಂತು ಏನೋ ಗ್ರಹಚಾರ ಅಂತ. ತದುತ್ತಿಷ್ಠ, ಬೇಗ ಹೇಳು. ಅನ್ನೇನು ರಕ್ತಾಶೋಕ ಪಾದಪೇನ ಅಂತರಿತೆ ಪ್ರೇಕ್ಷಾವಹೇ ತಾವತ್. ಈ ರಕ್ತಾಶೋಕ ವೃಕ್ಷ ಇದೆಯಲ್ಲ, ಅದರ ಹಿಂದೆ ನಾವು ಬಚ್ಚಿಟ್ಕೊಂಡು ನೋಡೋಣ ಯಾರು ಅಂತ. ಮೊದಲಂಕದಲ್ಲಿ ನಾಯಕ ಮತ್ತು ವಿದೂಷಕ ಮರೆಯಿಂದ ನೋಡಿದ್ರು, ಇಲ್ಲಿ ನಾಯಿಕೆ ಮತ್ತು ಸಖಿ ಮರೆಯಿಂದ ನೋಡುವುದು. ಆಗ ಹಾಗೆ ಅಂತ ಇಬ್ಬರು ಹೋಗ್ತಾರೆ. ವಿದೂಷಕ ಮತ್ತು ಜೀಮೂತ್ ವಾಹನ ಬರ್ತಾರೆ. ಚಂದನ ಲತಾಗ್ರಹಮಿದಂ ಸ ಚಂದ್ರ ಮಣಿಶಿಲಮಪಿ ಪ್ರಿಯಂ ನ ಮಮ ಚಂದ್ರಾನನಯ ರಹಿತಂ ಚಂದ್ರಿಕೆಯ ಮುಖಮಿವ ನಿಶಾಯಾ. ಈ ಚಂದ್ರಶಿಲಾ ವೇದಿಕೆಯಾಗಲಿ, ಈ ಲತಾ ಮಂಟಪ ಯಾವುದೂ ಸುಖ ಕೊಡ್ತಾ ಇಲ್ಲ. ಅವಳು ಚಂದ್ರಮುಖಿಯಾದವಳು, ಚಂದ್ರಾನನೆ ಚಂದ್ರಮುಖಿ, ಇಲ್ಲದೆ ಚಂದ್ರ ಇಲ್ಲದ ರಾತ್ರಿಯಂತೆ ಆಗಿದೆ ಮನಸ್ಸು ಅಂತಂತಾನೆ. ಆಗ ಇವಳು ಚೇಟಿ ಹೇಳ್ತಾಳೆ ಮರೆಯಲ್ಲಿ, ಓಹ್ ಯಾರನ್ನೂ ನೆನೆಸ್ಕೋತಾ ಇದ್ದಾನೆ, ಸಯ್ಯೇವ ನನುತೆ ಹೃದಯವಲ್ಲಭ, ನೀನು ಇಷ್ಟಪಟ್ಟಂಥ ವ್ಯಕ್ತಿನೇ ಬಂದಿದ್ದಾನೆ ಅಂತ. ಆಗ ಮಲಯವತಿ ಹೇಳ್ತಾಳೆ, ಸಂತೋಷ ಹೌದು, ಆದರೆ ನಾಚಿಕೆಯೂ ಹೌದು. ಏನಂ ಪ್ರೇಕ್ಷೆ ಅತಿಸಾಧ್ವಸೇನ ನ ಶಕ್ನೋಮಿ ಇವ ಆಸನೆ ಸ್ಥಾತು, ಕೂತ್ಕೊಳ್ಳೋಕೆ ನಿಂತ್ಕೊಳ್ಳೋಕ್ಕಾಗ್ತಾ ಇಲ್ಲ. ಕದಾಪಿ ಏಷ ಪ್ರೇಕ್ಷತೆ, ಹೇಗೋ ನೋಡ್ಬಿಡ್ತಾನೆ ಅನ್ಸತ್ತೆ, ಬಾ ಎಲ್ಲಿಗೋ ಹೋಗ್ಬಿಡೋಣ ಅಂತ. ವೇಪತೇ ಮೇ ಊರು, ತೊಡೆ ನಡುಗ್ತಾ ಇದೆ, ಆಗೋಲ್ಲ ಅಂತಲೂ ಹೇಳ್ತಾಳೆ. ಅಯ್ಯೋ ಬಿಡೆ, ಈ ಕಾತರೆ ಈ ಅಸ್ತಿತ್ವಾ ತ್ವಾಂ ಕಫ್ ಪ್ರೇಕ್ಷತೆ, ಇಲ್ಲಿ ಕೂತಿರೋಳು ನಿನ್ನನ್ನು ಯಾರು ನೋಡ್ತಾರೆ, ಹಾಗಾಗಿ ನೀನು ಇಲ್ಲೇ ಇರು ಅಂತ. ಇತ್ತ ಕಡೆ ಅವರು ಮಾತಾಡೋಕೆ ಆರಂಭ ಮಾಡ್ತಾರೆ. ಅದನ್ನು ಕೇಳ್ಕೊಂಡು ಹೇಳ್ತಾಳೆ, ಜಾನಾಮಿ ಸ್ವಪ್ನಾಲಾಪ ಇವ ತದವಹಿತೆ ತಾವತ್ ಶೃಣುವಹ. ಏನೋ ಯಾವುದೋ ಹೇಳ್ಕೊತಾ ಇದ್ದಾರೆ ನೆನಪುಗಳನ್ನು, ಕೇಳೋಣ ಬಾರೆ ಅಂತ ಸಖಿನ ಹೇಳ್ತಾಳೆ. ಆಗ ಜೀಮೂತ್ ವಾಹನ ಹೇಳ್ತಾರೆ, ಹೌದಪ್ಪ, ಈ ಶಿಲಾ ವೇದಿಕೆ ಯಾವುದಿದೆ, ಶಶಿಮಣಿ ಶಿಲಾ ಸೇಯಂ ಯಸ್ಯಾಂ ವಿಪಾಂಡುರ ಮಾನನಂ ಕರಕಿಸಲಯೇ ಕೃತ್ವಾ ವಾಮೆ ಘನಶ್ವಸಿತೋದ್ಗಮ ಚಿರಯತಿ ಮಯಿ ವ್ಯಕ್ತಾಕೂತ ಮನಾಕ್ ಸ್ಫುರಿತೈರ್ಭ್ರುವೋ ವಿರಮಿತ ಮನೋಮನ್ಯುರ್ದೃಷ್ಟ ಮಯಾ ರುದತಿ ಪ್ರಿಯ. ಹೌದು, ನಾನು ಇಲ್ಲೇ ನೋಡಿದ್ದು ಅವಳನ್ನು, ಈ ಜಾಗದಲ್ಲೇನೆ. ಈ ಶಶಿ ಮಣಿಶಿಲ, ಇಲ್ಲಿಯೇ ಬಿಳಿಸ್ಕೊಂಡಂಥ ಮುಖ, ಚಿಗುರಿನಂಥ ಕೈಗಳನ್ನು ಅವಳು ಇಟ್ಕೊಂಡು ಎದೆ ಮೇಲೆ ನಿಟ್ಟುಸಿರು ಬಿಡ್ತಾ ಇದ್ದಳು. ಮತ್ತು ತಾನು ವಿಳಂಬ ಮಾಡ್ತಾ ಇದ್ದೀನಿ ಅಂತ ಹುಬ್ಬು ಗಂಟಿಕ್ತಾ ಇದ್ದಳು. ಅಯ್ಯೋ, ಈ ಥರ ಅಳ್ತಾ ಇದ್ದಂಥವಳು ಅವಳು ಇಲ್ಲಿದ್ದಳು ಅಂತ. ಆಗ ಮಲಯವತಿ ಯಾರಿತ್ತಿರ್ಬೋದು, ಕಾ ಪುನರೇಶ ಭವಿಷ್ಯತಿ, ಅವಳ ಬಗ್ಗೆನೇ ಅವನು ಹೇಳ್ತಾ ಇದ್ದಾನೆ. ಆದರೆ ಇವನಿಗೆ ಯಾವುದೋ ಪ್ರೀತಿ ಉಂಟು ಅಂತ, ಯಾರಲ್ಲಿ ಉಂಟು ಅಂತ ಇವಳಿಗಿನ್ನೂ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಚಿಂತೆ, ಮತ್ತು ಹೆಸರುಗಳು ಯಾರಿಗೂ ಗೊತ್ತಿಲ್ವಲ್ಲ. ಆಗ ಚೇಟಿ ಹೇಳ್ತಾಳೆ, ಆಯಿತು, ಸ್ವಲ್ಪ ಹೊತ್ತು ನೋಡಿದ್ರೆ ಹೆಸರು ಬಂದೇ ಬರುತ್ತೆ ಅನಿಸುತ್ತೆ. ಪ್ರೇಕ್ಷಾವಹೇ ಮಾನಾಮ ತ್ವಮಪಿ ಏವಂ ದೃಷ್ಟ ಯುಜ್ಯತೆ ಏತತ್ ಕಿಂ ಪುನಃ ಪ್ರಣಯ ಕುಪಿತಂ ಪ್ರಯೋಜನಂ ಹೃದಯ ಕೃತ್ವ ಮಂತ್ರಯತಿ. ಯಾರೋ ಇವನನ್ನು ಮುನಿಸ್ಕೊಂಡಿದ್ದಾರೆ ಅನ್ನೋ ಥರ ಇವನು ಮಾತಾಡ್ತಾ ಇದ್ದಾನಲ್ಲ, ಏನು ಅಂತ. ಆಗ ವಿದೂಷಕ ಹೇಳ್ತಾನೆ, ಅಭಿರಮತೆ ಏಷ ಏತಯಾ ಕಥೆಯ. ಅಯ್ಯೋ, ಈ ಕನಸು ಕಥೆ ಇಟ್ಕೊಂಡು ಇವನು ಹಾಡ್ತಾನೇ ಇದ್ದಾನಪ್ಪ. ಆಯಿತು, ಇದನ್ನೇ ಬಳಸ್ತೀನಿ, ಹಾಡ್ಕೊಂಡು ಸ್ವಲ್ಪ ಇವನಿಗೆ ಸಂಕಟ ಕಡಿಮೆ ಆಗಲಿ. ಏತಮೇವ ವರ್ಧಯಿಷ್ಯಾಮಿ ಭೋವ್ಯಸ್ಯ ಸಾ ತ್ವಯಾ ರುದತಿ ಕಿಂಬಣಿತ. ಇವನು ಕನಸು ಕಾಣ್ತಾ ಇದ್ದಿದ್ದನ್ನು ಹೇಳ್ತಿದ್ದಾನೆ. ಏನು ಹೇಳಿದಳು ಅವಳು ಅಂತ. ನಿಶ್ಚಂದತ ಇವಾನೇನ ಮುಖಚಂದ್ರೋದಯೇನತೆ ಏತತ್ ಬಾಷ್ಪಾಂಬುನಾಸಿಕ್ತಂ ಚಂದ್ರಕಾಂತ ಶಿಲಾತಲಂ.
ಅವಳ ಕಣ್ಣೀರಿನಿಂದ ಈ ಚಂದ್ರಕಾಂತ ಶಿಲೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ, ಮುಖಚಂದ್ರನಿಂದ ಹಿಮ ಬಿದ್ದಂತೆ ಕಾಣಿಸ್ತಾ ಇದೆ ಅಂತೆಲ್ಲ ಹೇಳ್ತಾನೆ. ಕೇಳಿದೆಯಲ್ಲ ಅಂತ ಮಲಯವತಿಗೆ ರೇಗೋಗುತ್ತೆ. ಯಾರನ್ನೋ ಕುರಿತು ಹೇಳ್ತಾ ಇದ್ದಾನೆ ಇವನು, ನನ್ನನ್ನು ಕುರಿತಲ್ಲ. ನಾನು ಹೀಗೆಲ್ಲ ಆಳ್ತಾ ಇದ್ದದ್ದು ಈ ಚಂದನ ಲತಾ ಮಂಟಪದಲ್ಲಿ ಈ ಶಿಲಾ ವೇದಿಕೆಯೆಲ್ಲ ಒದ್ದೆ ಆದದ್ದು ಅನ್ನುವಂತೆ ನಾನು ಮಾಡಿದ್ದಲ್ಲ, ಬಾ ಹೋಗೋಣ ಅಂತ. ಆದರೆ ಅವನು ಕನಸಲ್ಲಿ ಇವಳನ್ನೇ ಕಂಡಿದ್ದಾನೆ, ಅದು ಇವಳಿಗೆ ಗೊತ್ತಿಲ್ಲ. ಹಾಗೆ ಹೇಳ್ತಾಳೆ ಇವಳು, ಭರ್ತರಾಜಿಕೆ ಮಾ ಭಣ ತ್ವಮೇವ ಸ್ವಪ್ನೇ ದೃಷ್ಟ ನ ಏತಸ್ಯ ಅಸ್ಯಾಂ ದೃಷ್ಟಿ ಅಭಿರಮತೆ. ನೀನು ಅವನ ಕನಸಿನಲ್ಲಿ ಬಂದಿದ್ದೀಯ, ನಿನ್ನನ್ನು ಬಿಟ್ಟು ಅವನು ಯಾರನ್ನೂ ಇಷ್ಟಪಡ್ತಾ ಇಲ್ಲ. ನ ಏತಸ್ಯ ಅನ್ಯಸ್ಯಾಂ ದೃಷ್ಟಿರ ಅಭಿರಮತೆ. ನಿನ್ನನ್ನು ಬಿಟ್ಟು ಬೇರೆಯವರಲ್ಲಿ ಅವನಿಗೆ ಆಸಕ್ತಿ ಇರೋಲ್ಲ. ಯಾಕೆಂದರೆ ಒಮ್ಮೆ ನಿನ್ನನ್ನು ನೋಡಿದ್ರೆ ಮತ್ತೆ ಯಾರನ್ನೂ ಕೂಡ ಇಷ್ಟಪಡೋಲ್ಲ ಜನರು, ಅಂಥರ ಸೌಂದರ್ಯ ನಿಂದು. ಅವಳು ಹೇಳ್ತಾಳೆ, ಇಲ್ಲ ಇಲ್ಲ, ನಮೇ ಹೃದಯ ಪ್ರತ್ಯೇತಿ, ನನಗೆ ಇದರೊಳಗೆ ವಿಶ್ವಾಸ ಇಲ್ಲವೇ, ನನ್ನ ಶಕ್ತಿ ಅಂಥದ್ದು ಅಂತ ನನಗನ್ಸೋಲ್ಲ. ತತ್ ಕಥಾವಸಾನಂ ಯಾವತ್ ಪ್ರತಿಪಾಲಯ, ಹಾಳಾಗಿ ಹೋಗಲಿ, ಇವನು ಏನು ಹೇಳ್ತಾನೋ ಅದನ್ನೆಲ್ಲ ಕೇಳಿಕೊಂಡು ಆಮೇಲೆ ತೀರ್ಮಾನಕ್ಕೆ ಬರೋಣ ಅಂತ ಅವಳಂತಾಳೆ. ಆಗ ಇವನು ಜೀಮೂತವಾಹನ ಹೇಳ್ತಾನೆ, ಇವಳನ್ನೇ ನಾನು ನನ್ನ ಕನಸಿನ ಕನ್ಯೆಯನ್ನೇ ಈ ಶಿಲಾಫಲಕದ ಮೇಲೆ ಬರೀತೀನಿ. ಶಿಲಾಯಾಮ ಆಲಿಖ್ಯ ತಯ ಚಿತ್ರಗತೆಯ ಆತ್ಮಾನಂ ವಿನೋದಯಾಮಿ. ಅವಳನ್ನೇ ನಾನು ನೆನೆಸ್ಕೊಂಡು ಸಂತೋಷ ಪಡ್ತೀನಿ ಅಂತಾನೆ. ಇದೊಂದು ಸಂಸ್ಕೃತ ನಾಟಕಗಳ ಕಾವ್ಯದ ಟೆಕ್ನಿಕ್ಕು ಆಗಿದೆ. ನಾವು ರತ್ನಾವಳಿಯಲ್ಲಿ ಕೂಡ ನೋಡಿದ್ದೀವಿ. ಅದು ಪೇಂಟಿಂಗ್ನಲ್ಲಿ ಮಾಡಿದ್ದು, ಅಂದರೆ ಚಿತ್ರಫಲಕದಲ್ಲಿ, ಇದು ಶಿಲಾಫಲಕದ ಮೇಲೆ. ಅವನು ಆರಂಭ ಮಾಡ್ತಾನೆ. ತ್ವಯಾ ಏಕಃ ವರ್ಣಕಃ ಅಜ್ಞಪ್ತಃ ಮಯಾ ಪುನಃ ಇಹೇವ ಸುಲಭಾಃ ಪಂಚರಾಗಿಣೋ ವರ್ಣಾಃ ಆನೀತಾಃ. ಅವನು ಅಲ್ಲಿಯೇ ಹುಡುಕಾಡಿಕೊಂಡು ಬಂದು ಆ ಪರಿಕರಗಳನ್ನು ತಂದುಕೊಡ್ತಾನೆ. ಹೇಳಿರ್ತಾನೆ ಜೀಮೂತವಾಹನ, ತದಿತೇವ ಗಿರಿತಟಾನ್ ಮನಶಿಲಾ ಶಕಲಾನಿ ಆದಾಯ ಆಗಚ್ಚ. ಇಲ್ಲೇ ಬೆಟ್ಟದ ತಪ್ಪಲಲ್ಲಿ ಮನಶಿಲೆಯ ಒಂದು ಖಂಡಗಳಿರುತ್ತವೆ, ಮನಶಿಲೆಯ ತುಣುಕುಗಳು, ಸಿನಬಾರ್ ಅಂತ ಕರೀತಾರೆ, ಕೆಂಪು ಬಣ್ಣದಲ್ಲಿರುತ್ತವೆ. ಅದನ್ನು ಇಟ್ಕೊಂಡು ಚಿತ್ರ ಮಾಡ್ತೀನಿ ಅಂತ ಇವನು 5 ಬಣ್ಣದಂತ ತಂದು ಬಿಡ್ತಾರೆ. ಹಾಗಾಗಿ ಪಂಚವರ್ಣದ ಚಿತ್ರವೇ ಆಗುತ್ತದೆ. ತುಂಬ ಸಂತೋಷ ಅಂತ ಅವನು ಆರಂಭ ಮಾಡ್ತಾನೆ. ಚಿತ್ರ ಬರಿತಾನೆ ರೋಮಾಂಚಿತನಾಗ್ತಾ ಇದ್ದಾನೆ. ಅಕ್ಲಿಷ್ಟ ಬಿಂಬ ಶೋಣಾಧರಸ್ಯ ನಯನೋತ್ಸವಸ್ಯ ಶಿಶಿನ ಇವ ದೈತಾಮುಖಸ್ಯ ಸುಖಯತಿ ರೇಖಾಪಿ ಪ್ರಥಮ ದೃಷ್ಟೇಯಂ. ಇಷ್ಟು ಸುಂದರವಾದ ಮುಖ, ತೊಂಡೆ ಹಣ್ಣಿಗಿಂತ ಸೊಗಸಾದಂಥ ತುಟಿ, ಕಣ್ಣಿಗೆ ಸಂತೋಷ ಕೊಡುವ ಚಂದ್ರಬಿಂಬದಂಥ ಮುಖ, ಇದರ ಮೊದಲ ಗೆರೆ ಹಾಕುವಾಗಲೇ ಇಷ್ಟು ಆನಂದ ಆಗ್ತಾ ಇದೆ ಅಂತ. ಅವರವರ ಸಂತೋಷದ ರೀತಿ ನೋಡಿ ಯಾವ ಥರ ಐತೆ. ಚಂದಿರ ಗಲ್ಲಿಂ ಚಂದಮ ನೊಂದಿಯು ಮಾ ಚಂದ್ರಮುಖಿಯ ನೊಂದದೆ ಕಾಣ್ಬೀ. ಇದು ಮುಂದಿನ ಪದ್ಯ. ಸುಂದರ ಬಿಂಬ ಕಲಾಧರ ಮೆಂದೆನಿಸುತ್ತೆ ನಯನ ಸುಖದಂ ಇನಿಯಳ ಮೊಗದೀಯೊಂದು ಗೆರೆಯನ್ ಮೋದಮ ನೊಂದಿಸಿಗುಂ ಪ್ರಥಮ ದೃಷ್ಟ ಶಶಿಕಲೆಯ ಓಲ್ ಶಶಿರೇಖೆಯ ಓಲ್ ಅಂತ ಚಂದ್ರದರ್ಶನದಂತೆ ಸಂತೋಷವನ್ನು ಕೊಡ್ತಾ ಇದೆ, ಮೊದಲ ಗೆರೆಯೇ ಇಷ್ಟು ಸಂತೋಷ ಕೊಡ್ತಾ ಇದೆ ಅಂತ ಹೇಳ್ತಾನೆ. ಇಲ್ಲಿ ಚಿತ್ರಕಲೆಯ ಕೆಲವೊಂದು ಸ್ವಾರಸ್ಯಗಳು ಬರ್ತವೆ. ನಾವು ಅದನ್ನು ಕಾಳಿದಾಸರ ಶಾಕುಂತಲದ 6ನೇ ಅಂಕದಲ್ಲಿ ಕೂಡ ನೋಡಿದ್ವಿ. ಅವನು ಚಿತ್ರ ಕೌಶಲವನ್ನು ನೋಡ್ತಾ ವಿದೂಷಕ ಆಶ್ಚರ್ಯಪಟ್ಟು ಅಪ್ರತ್ಯಕ್ಷೇಪಿ ಏವಂ ನಾಮ ರೂಪಂ ಲಿಖ್ಯತೆ ಅಹೋ ಆಶ್ಚರ್ಯ ಅಪ್ರತ್ಯಕ್ಷೇಪಿ ಏವಂ ನಾಮ ರೂಪಂ ಆಲಿಖತೆ. ಅಂದರೆ ಮಾಡೆಲ್ ಎದುರಿಗಿಲ್ಲದೆ ಇದ್ರೂ ಬರಿತಾ ಇದ್ದಾನೆ, ಎಷ್ಟು ಚೆನ್ನಾಗಿ ಇವನ ಕಲ್ಪನೆಯ ಮನಸ್ಸಿನಲ್ಲಿ ಉಳಿದುಬಿಟ್ಟಿದೆ, ಆ ಜ್ಞಾಪಕ ಇದೆ ಅಂತ. ಟು ಡ್ರಾ ಫ್ರಮ್ ಮೆಮರಿ ಈಸ್ ಆಲ್ವೇಸ್ ಡಿಫಿಕಲ್ಟ್. ಜ್ಞಾಪಕದಿಂದ ಬರೆಯುವುದು ಕಷ್ಟ. ಕಣ್ಣೆದುರಿಗಿದ್ದರೆ ನೋಡ್ಕೊಂಡು ಬರೀಬಹುದು. ತುಂಬ ಜನಕ್ಕೆ ಕಲ್ಪನೆ ಮಾಡಿ ಚಿತ್ರ ಬರೆಯೋಕ್ಕೆ ಬರೋಲ್ಲ, ಯಾವುದೋ ಒಂದು ಕಣ್ಣೆದುರಿಗೆ ಇಟ್ಕೊಂಡೇ ಮಾಡ್ತಾರೆ. ಪಾಶ್ಚಾತ್ಯ ಚಿತ್ರ ಪ್ರಪಂಚದಲ್ಲಿ, ಶಿಲ್ಪ ಪ್ರಪಂಚದಲ್ಲಿ ಮಾಡೆಲ್ಗಳನ್ನೇ ಇಟ್ಟುಕೊಂಡು ಮಾಡೋದು ಬಹಳ ಪ್ರಸಿದ್ಧ. ನಮ್ಮ BKS ವರ್ಮಾ ಅಂತವರು ಯಾವ ಮಾಡೆಲ್ಲೂ ಇಲ್ಲದೆ ನಿರಾಲಂಬವಾಗಿ ಬರವಣಿಗೆಯನ್ನು ಮಾಡ್ತಾರೆ, ತಮ್ಮ ಚಿತ್ರಕಲೆಯನ್ನು ಮಾಡ್ತಾರೆ, ತಮ್ಮ ಜ್ಞಾಪಕದಿಂದಲೇ ಮಾಡ್ತಾರೆ. ಆ ಥರದವರು ಯಾವ ಕಾಲಕ್ಕೂ ಅಪೂರ್ವವಾದ ಚಿತ್ರಕಾರರೇ ಹೌದು. ಮತ್ತು ಸಾದೃಶ್ಯವೂ ಬರಬೇಕು, ಅದು ಬಹಳ ಮುಖ್ಯ. ಜ್ಞಾಪಕದಿಂದ ಚಿತ್ರ ಮಾಡಿದಾಗಲೂ ಅದು ಮೂಲವನ್ನು ಹೋಲಬೇಕು, ಅದು ದೊಡ್ಡ ಸವಾಲು. ಅಹೋ ಆಶ್ಚರ್ಯಂ ಅಂತ ಅಂದ್ಕೋತಾನೆ. ಆಗ ಹೇಳ್ತಾನೆ, ಅಯ್ಯೋ ಇದೇನು ನಿನ್ನ ವಿವೇಕ. ಪ್ರಿಯಾ ಸನ್ನಿಹಿತೇವೇಯಂ ಸಂಕಲ್ಪ ಸ್ಥಾಪಿತಾಪುರಃ ದೃಷ್ಟ್ವಾ ಲಿಖಾಮ್ಯೇನಂ ಯದಿ ತತ್ ಕೋತ್ರ ವಿಸ್ಮಯ. ದೃಷ್ಟ್ವಾ ಅನ್ನೋದನ್ನು ದರ್ಶಂ ಅಂತಲೂ ಮಾಡಬಹುದು. ನಿರುಕಿಸಿ ಬಿಂಬಮ ನಿದಿರೋಳ್ ಬರೆವಂತಿರ ಚಿತ್ರಕಾರ ನೆನ್ನೀ ಬಗೆಯೋಳ್ ನಿರಿಸಿರ್ಪಳ ಬಗೆಯೋಳ್ ನಿರಿಸಿರ್ಪಳ ನಡಿಗಡಿಗಂ ನೆರೆ ನೋಡುತ್ತೆ ಬರೆದನ್ ಇದರೊಳು ಏನಾಶ್ಚರ್ಯಂ. ಅವಳು ಅಂತರಂಗದಲ್ಲಿಯೇ ಇದ್ದಾಳೆ. ಅವಳು ನನ್ನ ಸಂಕಲ್ಪದಿಂದಲೇ ಹೊರಗೆ ತಂದುಕೊಂಡು ನೋಡಿ ಬರಿತಾ ಇದ್ದೀನಿ. ಹಾಗಿದ್ದಾಗ ನೋಡದೆ ಬರೆದಿದ್ದೀನಿ ಅಂತ ಹೇಳ್ತೀಯಲ್ಲ, ಅದರೊಳಗೆ ಏನಿದೆ, ಇದು ತಪ್ಪು ನೀನು ಹೇಳೋದು, ನಾನು ನೋಡಿಯೇ ಬರೆದಿದ್ದೀನಿ ಅಂತಾನೆ. ಅಂದರೆ ಚಿತ್ರಕಲಾ ರಹಸ್ಯ ಏನಂದರೆ
ಚಿತ್ರಿತವಾಗಬೇಕಾದ ವಸ್ತು, ಚಿತ್ರಿಸಲ್ಪಡಬೇಕಾದ ಸನ್ನಿವೇಶ ಯಾವುದುಂಟು ಅದನ್ನು ನಾವು ಗಾಢವಾಗಿ ನೋಡಿ ಅಂತರಂಗಕ್ಕೆ ತುಂಬಿಕೊಂಡು ಆಮೇಲೆ ಬಹಿರಂಗಕ್ಕೆ ತರಬೇಕು. ಅಂದರೆ ವರ್ಣನೀಯವಾದದ್ದು ಯಾವುದಿದೆ ಅದನ್ನು ಅಂತರಂಗಕ್ಕೆ ತಂದುಕೋಬೇಕು. ಅದು ಕಾವ್ಯದಲ್ಲಾದರೂ ಅಷ್ಟೇ, ಚಿತ್ರದಲ್ಲಾದರೂ ಅಷ್ಟೇ, ಅಭಿನಯದಲ್ಲಾದರೂ ಅಷ್ಟೇ. ನಾವು ಯಾವ ಪಾತ್ರವನ್ನು ಅಭಿನಯಿಸ್ತೀವಿ, ಯಾವ ನೃತ್ಯ ಮಾಡ್ತೀವಿ ಅದನ್ನು ಅಂತರಂಗದಲ್ಲಿ ತುಂಬಿಕೋಬೇಕು. ಬೇರೆ ದಾರಿಯೇ ಇಲ್ಲ. ಅದನ್ನು ಹೇಳ್ತಾ ಇದ್ದಾನೆ. ಆಗ ಮಲಯವತಿ ಯಾರ ಚಿತ್ರ ಅಂತ ಗೊತ್ತಿಲ್ವಲ್ಲ, ಇವನು ಯಾವಳದೋ ಚಿತ್ರ ಬರಿತಾ ಇದ್ದಾನೆ ಅಂತ ಕಥಾವಸಾನಂ ಖಲು ಜ್ಞಾತಂ ತದೇಹಿ ತಾವನ್ ಮಿತ್ರಾವಸಂ ಪ್ರೇಕ್ಷಾಭಯ, ನಮ್ಮ ಅಣ್ಣನ ಹುಡ್ಕೊಂಡು ಹೋಗೋಣ ಬಾರೆ, ಮುಗೀತಲ್ಲ ಈ ಕಥೆ ಅಂತ. ಚೇಟಿಯು ಕೂಡ ಸಂಕಟ ಪಡ್ತಾ ಸವಿಷಾದಂ ಜೀವಿತ ನಿರಪೇಕ್ಷ ಇವಾಸ್ಯ ಆಲಾಪ, ಅಯ್ಯೋ ಬದುಕೇ ಇಲ್ಲ ಅನ್ಸುತ್ತೆ, ಏನು ಮಾಡೋದು ಅಂತ ಹೊರಡ್ತಾಳೆ. ಅಷ್ಟೊತ್ತಿಗೆ ಮಿತ್ರಾವಸು ರಂಗದ ಮೇಲೆ ಬರ್ತಾರೆ. ಆ ಸನ್ನಿವೇಶ ಅಲ್ಲ, ಅವನೊಂದು ಅಂಚಿನಿಂದ ಬರ್ತಾನೆ. ಸಂಸ್ಕೃತ ರಂಗಸ್ಥಳದಲ್ಲಿ ಎರಡೂ ಕಡೆಯಲ್ಲಿ ಮತ್ತವಾರಣಿ ಅಂತ ಒಂದು ಮುಂಚಾಚುಗಳಿರುತ್ತವೆ, ಪ್ರೊಜೆಕ್ಷನ್ಸ್ ಇರುತ್ತವೆ. ಅಲ್ಲಿ ನಿಂತುಕೊಂಡು ಹೊಸ ಪಾತ್ರಗಳು ಮಾತಾಡಿ ಆಮೇಲೆ ಮುಖ್ಯ ರಂಗಕ್ಕೆ ಬರುತ್ತವೆ. ಅದು ಒಂದು ಬೇರೆ ಸೀನ್ ತರಹ ಲೆಕ್ಕ. ಅವನು ಹೇಳ್ತಾನೆ, ನನ್ನ ತಾತ ತಂಗಿಗೋಸ್ಕರ ಒಳ್ಳೆ ವರ ಬೇಕು ಅಂತ ಮಾಡಿದ್ದ, ಸುಪರೀಕ್ಷಿತೋಯಂ ಕುತಃ ಅಸ್ಮಾತ್ ಯೋಗ್ಯೋ ವರಹ ಅಂತ ಎಲ್ಲ ನೋಡಿದ್ವಾಯಿತು. ತಂದೆ ವಿಶ್ವಾವಸುವಿನ ಆಜ್ಞೆಯಂತೆ ನಾನು ವಿಶ್ವಾವಸು ಹುಡುಕಿಕೊಂಡು ಜಿಮೂತ ವಾಹನನ ಒಳ್ಳೆ ಯೋಗ್ಯ ವರ ಅಂತಂದುಕೊಂಡು ಅವನಿಗೆ ಮದುವೆ ಮಾಡಬೇಕು ಅಂತಾಗಿದೆ. ಅದಕ್ಕೆ ಮಲಯವತಿಯನ್ನು ಮೊದಲು ನಾನು ಕಾಣಬೇಕು. ಮಲಯವತಿ ಇಲ್ಲದೆ ಬದುಕು ಕಷ್ಟ. ಪ್ರೀತಿಪಾತ್ರಳಾದ ತಂಗಿಯ ಹಂತು ಸ್ನೇಹ ಪರಾಧೀನತೆಯ ಅನ್ಯದೇವ ಕಿಮಪಿ ಅವಸ್ಥಾಂತರಂ ಅನುಭವಾಮಿ. ಇದು ಒಂದು ಕಷ್ಟ. ಅಣ್ಣ ತಂಗಿಯರ ಪ್ರೀತಿ ಏನು ಅಂತನ್ನೋದನ್ನು ತುಂಬ ಸೊಗಸಾಗಿ ಇಲ್ಲಿ ತೋರಿಸ್ತಾ ಇದ್ದಾನೆ. ಇದು ಸಂಸ್ಕೃತ ನಾಟಕಾದಿಗಳಲ್ಲಿ ಸ್ವಲ್ಪ ವಿರಳವಾದದ್ದೇ. ಫೀಲಿಯಲ್ ಅಫೆಕ್ಷನ್ ಅಂತೀವಲ್ಲ, ಆ ಥರದ್ದು. ಯದ್ ವಿದ್ಯಾಧರ ರಾಜವಂಶ ತಿಲಕ ಪ್ರಾಜ್ಞ ಸತಾಂ ಸಮ್ಮತೋ ರೂಪೇಣ ಪ್ರತಿಮಃ ಪರಾಕ್ರಮಧನೋ ವಿದ್ವಾನ್ ವಿನೀತೋ ಯುವ ಯಚ್ಚಾಸೂನಪಿ ಸಂತ್ಯಜೇತ್ ಕರುಣಯ ಸತ್ವಾರ್ಥಮಭ್ಯುದ್ಯತಃ ತೇನಾಸ್ಮೈ ದದತಃ ಸ್ವಸಾರ ಮತುಲ ತುಷ್ಟಿರ್ ವಿಷಾದಶ್ಚ ಮೇ. ವಿದ್ಯಾಧರ ರಾಜವಂಶ ತಿಲಕ ಜೀಮೂತವಾಹನ, ಪ್ರಾಜ್ಞ ಬುದ್ಧಿಮಂತ, ಸತಾಂ ಸಮ್ಮತಃ ಸಜ್ಜನರಿಗೆ ಒಪ್ಪಿಗೆ ಆದವನು, ರೂಪೇಣ ಅಪ್ರತಿಮಃ ತುಂಬ ಸ್ವರೂಪಶಾಲಿ, ಪರಾಕ್ರಮಧನ ಪರಾಕ್ರಮ ತುಂಬಿಕೊಂಡವನು, ವಿದ್ವಾನ್ ಪಂಡಿತ, ವಿನೀತ ವಿನಯವಂತ, ಯುವಕ ಹೆಚ್ಚ ಅಸೂನಪಿ ಸಂತ್ಯಜೇತ್ ಕರುಣಯ. ಇಲ್ಲಿ ಜೀಮೂತ ವಾಹನನ ಒಂದು ಗುಣ ಬಂದಿದೆ. ಹಿಂದೆ ನಾವು ಈ ಮೊದಲನೇ ಅಂಕದಲ್ಲೇ ನೋಡಿದ್ವಿ. ಅವನು ಹೇಳಿದ್ದಾನೆ, ನಾನು ಯಾವತ್ತೂ ಕೂಡ ಇನ್ನೊಬ್ಬರ ಉಪಕಾರಕ್ಕೆ ಏನನ್ನೂ ಬಿಟ್ಟುಬಿಡ್ತೀನಿ ಅನ್ನುವಂಥ ಮಾತನ್ನು ಅವನು ಹೇಳಿದ್ದನಲ್ಲ, ಅದನ್ನು ನಾವು ಗಮನಿಸಿಕೊಳ್ಬೇಕು. ಅವನು ಯಾವುದನ್ನು ಕೂಡ ಪರಿತ್ಯಾಗ ಮಾಡ್ತೀನಿ ಅನ್ನುವಂಥದ್ದು ಪರಾರ್ಥಮೇವ ಸರ್ವಮ್ಮಯ ಪರಿಪಾಲ್ಯತೆ ಅಂತ. ಆ ಅರ್ಥದಲ್ಲಿ ಅವನು ಹೇಳಿಕೊಂಡ ಮಾತನ್ನು ಮುಂದೆ ಅವನ ಹೆಂಡತಿಯಾಗುವವಳ ಅಣ್ಣ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಕರುಣೆಯ ಅಸೂನಪಿ ಸಂತ್ಯಜೇತ್ ಸತ್ವಾರ್ಥಂ ಅಭ್ಯುದ್ಯತಃ. ಸತ್ವಕ್ಕಾಗಿ ಅವನು ಏನನ್ನೂ ಮಾಡ್ತಾನೆ, ಜೀವರಾಶಿಗಳಿಗಾಗಿ ಏನೂ ಮಾಡ್ತಾನೆ ಕಾರುಣ್ಯದಿಂದ. ತೇನಾಸ್ಮೈ ದದತಃ ಸ್ವಸಾರ ಮತುಲಾಂ. ನನ್ನ ಒಳ್ಳೆಯ ತಂಗಿಯನ್ನು ಅವನಿಗೆ ಕೊಡೋದು ಅಂತಂದರೆ ತುಷ್ಟಿ ಸಂತೋಷ ಆದರೂ ವಿಷಾದ ದುಃಖ ಇದೆ. ಯಾಕೆಂದರೆ ತಂಗಿ ದೂರ ಆಗಿಬಿಡ್ತಾಳೆ ಅಂತ. ಯಾಸ್ಯತ್ಯದ್ಯ ಶಕುಂತಲೇತಿ ಹೃದಯಂ ಸಂಸ್ಪೃಷ್ಟ ಮುತ್ಕಂಠಯ ಅಂತ ಕಾಳಿದಾಸನ ಶಾಕುಂತಲದ 4ನೇ ಅಂಕದ ಶ್ಲೋಕ ಕಣ್ವರೆ ಹೇಳೋದನ್ನು ಕೇಳಿದ್ದೀವಲ್ಲ. ಅವಳು ಹೊರಟೋಗ್ತಾಳೆ ಎನ್ನುವ ದುಃಖ. ಕಾಡಿನ ಒಬ್ಬ ತಪಸ್ವಿಯಾದ ನನಗೆ ಹೀಗಿದ್ರೆ ನಾಡಿನ ಗೃಹಸ್ಥನ ಗತಿ ಏನಾಗಿರಬೇಕು? ಪೀಡ್ಯಂತೆ ಗೃಹಿಣ ಕಥನ್ನು ತನೆಯ ವಿಶ್ಲೇಷ ದುಃಖೈರ್ನವೈಹಿ ಅಂತನ್ನುವ ಮಾತು ಬರುತ್ತದೆ. ಇಲ್ಲಿ ಬೋಧಿಸತ್ವನ ಸ್ವರೂಪಿಯವನು, ಮುಂದೆ ಬುದ್ಧನಾಗಲಿರುವವನು, ಆ ವಿಶೇಷವಾದಂಥ ಮುಷ್ಣೀಶ ಮೊದಲಾದ ಎಲ್ಲ ಕೂಡ ಉಂಟು ಅಂತ ನಾನು ಹೇಳಿದನಲ್ಲ, ಅಂಥ ಉನ್ನತೋನ್ನತ ವ್ಯಕ್ತಿತ್ವದವನು ಅಂತ ಅದು ಬೇರೆ ಗೌರವನೀಯ. ಹೀಗಾಗಿ ತಂಗಿಗೆ ಇದನ್ನು ಹೇಳಿ ಒಪ್ಪಿಸಬೇಕು ಅಂತ ಬರ್ತಾನೆ ಅವನು. ಈಗ ವಿದೂಷಕ ಅದು ನೋಡಿಬಿಟ್ಟು, ಮರೆಯಾಗಪ್ಪ ಮರೆಯಾಗು ಪ್ರಚ್ಛಾದಯ ಅನೇನ ಕದಲಿ ಪತ್ರೇಣ ಇಮಾಂ ಚಿತ್ರಗತಾಂ ಕನ್ಯಕಾಂ. ನೀನು ಬರೆದಿರೋ ಚಿತ್ರದ ಹುಡುಗಿನ ಮುಚ್ಚಿಬಿಡು. ಏಷಕಲು ಸಿದ್ಧ ಯುವರಾಜೋ ಮಿತ್ರಾವಸು ಯಹ ಆಗತಃ. ಸಿದ್ಧ ಲೋಕದ ಯುವರಾಜ ಮಿತ್ರಾವಸು ಇತ್ತ ಕಡೆಗೆ ಬರ್ತಾ ಇದ್ದಾನೆ. ನೀನು ನೋಡಿದ್ಯಲ್ಲ ಅವನನ್ನು, ಈಗ ಮಾತಾಡೋಕೆ ಬರ್ತಾ ಇದ್ದಾನೆ ಅಂತ. ಅವನು ಚಿತ್ರವನ್ನು ತಾನು ಬರೆದದ್ದನ್ನು ಅಲ್ಲೇ ಇದ್ದ ಬಾಳೆ ಎಲೆಗಳು ಬೀಸ್ಕೋತಾ ಇದ್ಲಲ್ಲ ಇವಳು ಹಾಸಿಕೊಂಡು, ಅಲ್ಲಿಂದ ಮುಚ್ಚುತ್ತಾನೆ. ವಿಶ್ವಾವಸು ಅವನು ಬಂದು ಮಾತಾಡ್ತಾನೆ. ಸರಳವಾದ ಮಾತುಗಳಾಗುತ್ತವೆ, ಎಲ್ರಿಗೂ ಕುಶಲ ಪ್ರಶ್ನೆಗಳಾಗುತ್ತವೆ. ಆಮೇಲೆ ಮಿತ್ರವಸು ನಿಮ್ಮ ತಂದೆ ತಾಯಿ ಎಲ್ಲ ಚೆನ್ನಾಗಿದ್ದಾರಾ ಎಲ್ಲ ಕೇಳ್ತಾನೆ. ಆಮೇಲೆ ಏನು ವಿಷಯ ಬಂದದ್ದು, ಏನು ಮಾತಾಡಬೇಕು ಅಂದರೆ ಆಗ ಅವನು ಹೇಳ್ತಾನೆ, ನಮ್ಮ ತಂದೆ ಹೇಳಿದ್ದಾರೆ ನನ್ನ ತಂಗಿಯನ್ನು ನೀನು ಮದುವೆ ಆಗಬೇಕಂತ. ಅಸ್ತಿಮೇ ಮಲಯವತಿ ನಾಮ ಕನ್ಯಾ ಅಂತ ನಮ್ಮ ತಂದೆ ಹೇಳಿದ್ದಾರೆ.
ಜೀವಿತಮಿವಾಸ್ಯ ಸರ್ವಸ್ಯವ ಸಿದ್ಧರಾಜಾನ್ವಯಸ್ಯ, ನಮ್ಮ ಸಿದ್ಧ ರಾಜವಂಶಕ್ಕೆ ಅವಳು ಪ್ರಾಣ ಇದ್ದಂತೆ. ಸಾಮಯ ತುಭ್ಯಂ ಪ್ರತಿಪದ್ಯತೆ, ನಿನಗೆ ಕೊಡಬೇಕು, ಪ್ರತಿಗೃಹ್ಯತಾಂ ಸ್ವೀಕರಿಸಬೇಕು ಅಂತ ಅದನ್ನು ಹೇಳೋಕೆ ಬಂದಿದ್ದೀನಿ ಅಂತ. ಆಗ ಚೇಟಿ ಹೇಳ್ತಾಳೆ, ಭರ್ತದಾರಿಕೆ ಕಿಮ್ನ ಕುಪ್ಯಸೀದಾನಿ, ಈ ಕೋಪ ಮಾಡ್ಕೋತೀಯ ಹೇಳು ಅಂತ. ಇವಳಿಗೆ ಸಂತೋಷ, ನಾಚಿಕೆ. ನಗಬೇಡವೆ, ನಗಸಬೇಡವೆ. ಕಿಂ ವಿಸ್ಮೃತಂತೆ ಏತಸ್ಯ ಅನ್ಯ ಹೃದಯತ್ವಂ, ಮರೆತು ಬಿಟ್ಯಾ ಇವನು ಇನ್ಯಾರನ್ನೋ ಪ್ರೀತಿಸ್ತಾ ಇದ್ದಾನೆ, ಅವಳ ಚಿತ್ರನ ಶಿಲಾಫಲಕದ ಮೇಲೆ ಬರೆದಿದ್ದಾನೆ ಅಂತನ್ನುವ ದೃಷ್ಟಿಯಿಂದ ಹೇಳ್ತಾಳೆ. ಈತ ಜೀಮೂತವಾಹನ ತನ್ನ ಸ್ನೇಹಿತ ವಿದೂಷಕನಿಗೆ ಅಸೈಡ್ ಟಾಕ್ಸ್, ಅಪವಾರ್ಯ, ಜನಾಂತಿಕವಾಗಿ ಹೇಳ್ತಾನೆ, ಅಯ್ಯೋ ವಯಸ್ಸ್ಯ ಸಂಕಟೇ ಪತಿತಾಸ್ಮ, ಕಷ್ಟ ಬಂತಲ್ಲ, ಪೀಕಲಾಟ ಬಂತಲ್ಲ, ಇವನಿಗೆ ಮಲಯವತಿನೇ ತಾನು ಚಿತ್ರ ಬರೆದದ್ದು ಅಂತ ಗೊತ್ತಿಲ್ಲ. ಇದು ಅಲ್ಲಿರುವ ಸ್ವಾರಸ್ಯ. ಹೌದಪ್ಪ ಗೊತ್ತು. ನತಾಂ ವರ್ಜಯಿತ್ವ ತೇ ಅನ್ಯತ್ರ ಚಿತ್ತಂ ಅಭಿರಮತೆ, ಅವಳನ್ನು ಬಿಟ್ಟು ನೀನು ಇನ್ಯಾರನ್ನೂ ಗಮನಿಸೋಲ್ಲ ಗೊತ್ತು. ಹಾಗಾಗಿ ಏನೋ ಯತ್ಕಿಮಪಿ ಭಣಿತ್ವ ವಿಸರ್ಜಿತಾಂ ಯಶ, ಏನೋ ಒಂದು ಹೇಳಿಬಿಟ್ಟು ಇವನಿಂದ ತಪ್ಪಿಸ್ಕೊಂತ. ಅದು ಮಲಯವತಿ ಕೇಳಿಸುತ್ತೆ. ಹತಾಶ ಕೋವಾಯತನ್ನ ಜಾನಾತಿ, ನನಗೆ ಗೊತ್ತಿಲ್ವೋ ಈ ವಿಷಯ ಅಂತ ಅವಳು ಹಲ್ಲು ಮಸೀತಾ ಇದ್ದಾಳೆ. ಜೀಮೂತವಾಹನ ಹೇಳ್ತಾರೆ, ತುಂಬ ಚೆನ್ನಾಗಿದೆ, ಶ್ಲಾಘ್ಯಂ ಈದೃಶಂ ಸಂಬಂಧಂ, ಇಂತಹ ಸಂಬಂಧ ಶ್ಲಾಘ್ಯ, ಆದರೆ ಕಿಂತು ನ ಶಕ್ಯತೆ ಚಿತ್ತಮನ್ಯತ್ರ ಪ್ರವರ್ತಯಿತು ತಥೋ ನಾಹಮೇನಾಂ ಪ್ರತಿಗ್ರಹಿತು ಉತ್ಸಾಹ. ಮನಸ್ಸನ್ನು ಬೇರೆ ಕಡೆ ತಿರುಗಿಸೋಕ್ಕಾಗೋಲ್ಲ, ಎಲ್ಲಿಂದ ಅಂತ ಹೇಳೋಲ್ಲ. ಇವನಂದ್ಕೋತಾನೆ ಮಿತ್ರಾವಸು ಇವನ ತಂದೆ ತಾಯಿಗಳ ಸೇವೆಗೆ ಅಡ್ಡಿ ಬರುತ್ತೆ ಮದುವೆ ಅಂತ ಬಿಟ್ಟಿದ್ದಾನೆ ಅಂತ. ಇದನ್ನು ಕೇಳ್ತಾ ಮಲಯವತಿ ಮೂರ್ಛೆ ಹೊರಟೋಗ್ತಾಳೆ. ಚೇಟಿ ಅವಳಿಗೆ ಶೈತ್ಯೋಪಚಾರ ಮಾಡ್ತಾಳೆ. ಅವಳು ಮತ್ತು ಮಲಯವತಿ ಇಬ್ಬರೂ ಕೂಡ ಆ ಅಶೋಕ ವೃಕ್ಷದ ಹಿಂದೆ ಇದ್ದಾರೆ. ಲತಾಮಂಟಪದ ಮಧ್ಯದಲ್ಲಿ ವಿದೂಷಕ, ಜೀಮೂತವಾಹನ ಮತ್ತು ಮಿತ್ರಾವಸು ಇದ್ದಾರೆ. ಒಬ್ಬರಿಗೊಬ್ಬರು ಪರಸ್ಪರ ಕಾಣಿಸ್ತಾ ಇಲ್ಲ. ಅಂದರೆ ಮಲಯವತಿಯವರಿಗೆ ಗೊತ್ತಾಗ್ತಾ ಇದೆ, ಆದರೆ ಅವರಲ್ಲಿರೋದು ಅವರಿಬ್ಬರು, ಈ 3 ಜನಕ್ಕೆ ಗೊತ್ತಾಗ್ತಾ ಇಲ್ಲ, ಈ 3 ಗಂಡಸರಿಗೆ. ಆಮೇಲೆ ವಿದೂಷಕ ಹೇಳ್ತಾನೆ, ಬಹು ಪರಾಧೀನ ಖಲು ಯಶಃ ಕಿಮನೇನ ಅಭ್ಯರ್ಥಿತೇನ ತದ್ ಗುರುಜನಮಸ್ಯ ಗತ್ವ ಅಭ್ಯರ್ಥಯ. ಇವನು ಏನೇ ಆಗಲಿ ಪರಾಧೀನ ರಾಜಕುಮಾರ, ತನ್ನ ತಂದೆ ತಾಯಿಗಳ ಮಾತನ್ನು ತೆಗೆದುಹಾಕುವನಲ್ಲ, ಹಾಗಾಗಿ ಕೇಳೋದಿದ್ರೆ ಅಲ್ಲಿ ಕೇಳಿ ಅಂತ. ಮಿತ್ರಾವಸು ಹೇಳ್ತಾನೆ, ಹೌದೌದು ಒಳ್ಳೆಯದು. ಇವರೆಲ್ಲ ನಾಯಂ ಗುರುಜನಂ ಅತಿಕ್ರಾಮತಿ ಯಶ ಗುರುರಪಿ ಅಸ್ಮಿನ್ನೇವ ಗೌರಿಯಾಶ್ರಮೇ ಪ್ರತಿವಸತಿ. ಇವ್ರ ತಂದೆಯೂ ಇದೇ ಆಶ್ರಮದಲ್ಲೇ ಇದ್ದಾನೆ ಅಂತ ಗೊತ್ತಾಗಿದೆ, ಅಲ್ಲೇ ಕೇಳ್ತೀನಿ ನಾನು. ತದ್ಗತ್ವಾ ಅಸ್ಯ ಪಿತ್ರ ಮಲಯವತೀಂ ಗ್ರಾಹಯಾಮಿ, ಅವರಪ್ಪನ ಹತ್ರಕ್ಕೆ ಹೋಗಿ ಮಲಯವತಿಯನ್ನು ಇವನು ಕೈ ಹಿಡಿಯುವಂತೆಯೇ ಮಾಡ್ತೀನಿ. ಗ್ರಾಹಯಾಮಿ ಅಂದರೆ ಅವಳ ಕೈ ಹಿಡಿಯುವಂತೆ ಮಾಡ್ತೀನಿ ಅಂತ. ಇತ್ತ ಮಲಯವತಿ ಮೂರ್ಛೆಯಿಂದ ಹೇಳ್ತಾಳೆ. ವಿಶ್ವಾವಸು ಹೊರಡ್ತಾನೆ. ಏವಂ ನಿವೇದಿತ ಆತ್ಮನಃ ಅಸ್ಮಾನ್ ಪ್ರತ್ಯಾಚಕ್ಷಾಣ ಕುಮಾರ ಏವ ಬಹುತರಂ ಜಾನಾತಿ. ಹೀಗೆ ಈ ರೀತಿಯಾದ ನಿವೇದನೆಯನ್ನು ಮಾಡ್ತಕ್ಕಂಥ ನಮ್ಮನ್ನು, ಈ ರೀತಿಯಾಗಿ ನಿವೇದನೆ ಮಾಡಿದಾಗಲೂ ಪ್ರತ್ಯಾಚಕ್ಷಾಣ, ನಮ್ಮನ್ನು ಬೇಡ ಅಂತ ನಿರಾಕರಿಸ್ತ ರಾಜಕುಮಾರ ಇವನು ತುಂಬ ದೊಡ್ಡವನು ಅಂತ ನನಗನ್ಸುತ್ತೆ ಅಂತ. ಅಂದರೆ ಇಷ್ಟು ಒಳ್ಳೆಯ ರಾಜಕುಮಾರಿ, ಇಷ್ಟು ದೊಡ್ಡ ಸಂಬಂಧ, ಅದೂ ಬೇಡ, ತಂದೆ ತಾಯಿಗಳ ಸೇವೆ ಬೇಕು, ಮತ್ತೊಂದು ಅಂತ ಅಂದ್ಕೋತಿದ್ದಾನಲ್ಲ, ಇದು ತುಂಬ ದೊಡ್ಡದು ಅಂತ ಅಂದ್ಕೋತಾನೆ. ಅವನು ಹೊರಟು ಬಿಡ್ತಾನೆ ಮಿತ್ರಾವಸು. ಈಗ ಮಲಯವತಿ ಹತ್ತುಕೊಂಡು, ಕಿಂ ಮಮ ಏತೇನ ದೌರ್ಭಾಗ್ಯ ಕಲಂಕ ಮಲಿನೇನ ಅತ್ಯಂತ ದುಃಖಭಾಗಿನ ಅದ್ಯಾಪಿ ಶರೀರೇಣ ಧಾರಿತೇನ. ಈ ಹಾಳು ಶರೀರ ಇಟ್ಟುಕೊಂಡು ಏನು ಪ್ರಯೋಜನ, ಅವನು ಇಷ್ಟಪಟ್ಟವನು ಸಿಗಲಿಲ್ಲ ಅಂದರೆ ಇನ್ನೇನು. ತದಿಹೈವ ಅಶೋಕಪಾದಪೇ ಅನಯ ಅತಿಮುಕ್ತಲತೆಯ ಉದ್ಬದ್ಯ ಆತ್ಮಾನಂ ವ್ಯಾಪಾದಿಷ್ಯಾಮಿ. ಈ ಅಶೋಕ ವೃಕ್ಷಕ್ಕೇನೆ ಮಾಧವಿ ಲತೆಯನ್ನು ನೇಣು ಹಾಕ್ಕೊಂಡು ಸತ್ತೋಗ್ತೀನಿ. ಸೇಮ್ ಅಶೋಕ ವೃಕ್ಷಕ್ಕೆ ಮಾಧವಿಯ ಲತೆಯನ್ನು ನೇಣು ಹಾಕ್ಕೊಳ್ಳೋದು ರತ್ನಾವಳಿಯಲ್ಲೂ ಕೂಡ ಬರ್ತದೆ. ಕವಿಗಳಿಗೆ ಕೆಲವು ಹ್ಯಾಂಗ್ ಓವರ್ಸ್ ಇದ್ದೇ ಇರ್ತದಲ್ಲ, ಅದನ್ನು ನಾವಿಲ್ಲಿ ನೋಡ್ಬೋದು. ಆದರೆ ಈ ಸಖಿ ಇದ್ದರೆ ಆಗೋಲ್ಲ. ಅದಕ್ಕೆ ಮಿತ್ರಾವಸು ಹೋದನೋ ಏನೋ ಸ್ವಲ್ಪ ನೋಡೆ ಅಂತ ಹೇಳ್ತಾಳೆ. ಚೇಟಿಯಲ್ಲಿ ಹೋಗ್ತಾಳೆ. ಆದರೆ ಅವಳು ಸ್ವಲ್ಪ ಅಂದ್ಕೋತಾಳೆ, ನಾನು ಹೋಗುವಂಥದ್ದಲ್ಲ, ಅನ್ಯಾದೃಶಮಸ್ಯಾಹ ಹೃದಯಂ ಪ್ರೇಕ್ಷೆ ತನ್ನಗಮಿಷ್ಯಾಮಿ. ಇವಳು ಮನಸ್ಸು ಹೇಗೇಗೋ ಇದೆ, ಈ ಹೈವ ಅಪವಾರಿತ ಪ್ರೇಕ್ಷೆ, ನೋಡೋಣ ಏನು ಮಾಡ್ತಾಳು ಅಂತ ಇಲ್ಲೇ ಗಮನಿಸ್ತೀನಿ ಅಂತ. ಅವಳು ನೇಣ ಹಾಕ್ಕೊಳ್ಳೋಕ್ಕೆ ಸಜ್ಜಾಗಿ, ಭಗವತಿ ಗೌರಿ ತ್ವಯಾ ಇಹ ನ ಕೃತಃ ಪ್ರಸಾದ. ದೇವಿ, ನೀನು ನನಗೆ ಅನುಗ್ರಹ ಮಾಡಲಿಲ್ಲ. ತಜ್ಜನ್ಮಾಂತರೇ ಯಥಾನ ಈದೃಶಿ ದುಃಖಭಾಗಿನಿ ಭವಾಮಿ ತಥಾ ಕರಿಷ್ಯಸಿ. ನೀನೇ ಹೇಳಿದ್ದೆ ಕರೆಸ್ತಾರೆ ಜೀಮೂತವಾಹನ ಅವನು ನನ್ನ ಗಂಡನಾಗ್ತಾನೆ ಅಂತ. ನೋಡಿದರೆ ಕಣ್ಣೆದುರಿಗೆ ಅವನು ಬಂದಿದ್ದಾನೆ, ಅವನು ನನ್ನನ್ನು ಒಪ್ತಾ ಇಲ್ಲ ಅಂದರೆ ನಿನ್ನ ಅನುಗ್ರಹವೂ ಸುಳ್ಳಾಯ್ತಲ್ವಾ ಅಂತ ಕೊರಳಿಗೆ ಪಾಶ ಹಾಕ್ಕೋತಿದ್ದಾಳೆ. ಅವಳು ಚೇಟಿ ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಕ್ಕೊಳ್ತಾಳೆ. ಆಗ ಜೀಮೂತವಾಹನ ಓಡ್ ಬರ್ತಾನೆ, ಏನು ಅಂತ. ಅವಳು ಹೇಳ್ತಾಳೆ, ಇಲ್ಲಿ ನೋಡಿ ಅಂತ. ನೋಡ್ತಾನೆ, ಅವಳೇ ನೇಣು ಹಾಕ್ಕೋತಿದ್ದಾಳೆ. ಸೇವೆಯಂ ಅಸ್ಮನ್ ಮನೋರಥ ಭೂಮಿ, ನನ್ನ ಮನೋರಥದ ಸಾಕಾರವೇ ಅಲ್ಲಿದೆಯಲ್ಲ ಅಂತ ಹೇಳಿ ಪಾಶವನ್ನು ತೆಗಿತಾನೆ. ನಖಲು ನಖಲು ಮುಗ್ಧೇ ಸಾಹಸಂ ಕಾರ್ಯ ಮೀದೃಕ್
ವ್ಯಪನಯ ಕರಮೇತಂ ಪಲ್ಲವಾಭಂ ಲತಾಯಾಹ ಕುಸುಮಮಪಿ ವಿಜೇತುಂ ಯೋನ ಮನ್ಯೇ ಸಮರ್ಥಃ ಕಲಯತಿ ಸಖತಂತೆ ಪಾಶಮುದ್ಬಂಧನಾಯ. ಅಯ್ಯೋ ಅಯ್ಯೋ ಬಿಡು, ನಕಲು ನಕಲು, ಬೇಡ ಬೇಡ ಅಂತಂತಾರೆ. ಕಾಳಿದಾಸನ ಶಾಕುಂತಲದಲ್ಲಿ ಮೊದಲ ಅಂಕದ ಒಂದು ಪದ್ಯ, ನಕಲು ನಕಲು ಬಾಣ ಸನ್ನಿಪಾತೋಯಮಸ್ಮಿನ್ ಮೃದುನಿ ಮೃಗಶರೀರೇ ಪುಷ್ಪರಾಶಾವಿವಾಗ್ನಿ. ಹೂವಿನ ರಾಶಿಯಲ್ಲಿ ಬೆಂಕಿ ಹಾಕಿದಂತೆ ಜಿಂಕೆ ಮೈಗೆ ಬಾಣ ಬಿಡುವುದಾ, ಬೇಡ ಬೇಡ ಅಂತ ತಪಸ್ವಿಗಳು ಬರ್ತಾರೆ. ಅಲ್ಲಿ ನಕಲು ನಕಲು ಅಂತಲೇ ಆರಂಭ ಆಗುತ್ತದೆ ಪದ್ಯ. ಅದು ಇವನ ಪ್ರಭಾವ ಬೀರಿದೆ. ಇವನು ಎಷ್ಟು ಕಾಳಿದಾಸ ಭಾಸರಿಗೆ ಋಣಿ ಅನ್ನೋದು ನಮಗೆ ಮತ್ತೆ ಗೊತ್ತಾಗುತ್ತದೆ. ಇದೆಲ್ಲ ಹೀಗೆ ಸಾಹಸ ಮಾಡಬಾರ್ದು. ಇದಂಥ ಚಿಗುರಿನಂಥ ಕೈಗಳಿಂದ ನೇಣು ಹಾಕ್ಕೊಳ್ಳೋದೆ. ಕುಸುಮಮಪಿ ವಿಜೇತುಂ ಯೋನ ಮನ್ಯೇ ಸಮರ್ಥ. ಹೂವನ್ನು ಕೂಡ ಬಿಡಿಸುವುದರಲ್ಲಿ ಬಳಲುವ ಕೈ ಕಥಂ ಕಲಯತಿ ಪಾಶಂ ಉದ್ಬಂಧನಾಯ, ನೇಣು ಹಾಕ್ಕೊಳ್ಳೋಕ್ಕೆ ಹೇಗಾಗುತ್ತದೆ ಅಂತ. ಮಲೇವತಿ ನಾಚಿಕೆ ಪಟ್ಕೊಂಡು ಅಂಜೇ ಕೈಯ ಪುನರೇಶ, ಯಾರಿವನು ಬಂದ ಅಂತ ಅಂದುಕೊಂಡು ನೋಡ್ತಾಳೆ. ಮುಂಚೆ ಅಗ್ರಹಸ್ತಂ, ಬಿಡು ಬಿಡು ನನ್ನ ಕೈಯನ್ನು. ಕಸ್ತ್ವಂ ನಿವಾರಯಿತು, ಯಾರು ನೀನು ನನ್ನನ್ನು ಸಾವಿಂದ ತಡೆಯೋದು? ಮರಣೇಪಿ ಕಿಂ ತ್ವಮೇವ ಅಭ್ಯರ್ಥನೀಯ, ಸಾಯಬೇಕಾದ್ರೂ ನಿನ್ನನ್ನೇ ಕೇಳಬೇಕಾ, ನಿನ್ನ ಹಂಗಲ್ಲೇ ಸಾವ ಅಂತ. ಅಂದರೆ ನೋಡಿ ಅಲ್ಲಿ ಮಾರ್ಮಿಕತೆ. ಇವನೇ ತನ್ನ ಪ್ರೀತಮ, ಆದರೆ ಅವನಿನ್ಯಾರನ್ನೂ ಪ್ರೀತಿಸ್ತಾನೆ, ಹಾಗಾಗಿ ಅವನು ನನ್ನವನಲ್ಲ ಅಂತನ್ನುವ ಕಸಿವಿಸಿ ಇಲ್ಲಿ ಬಂದಿರತಕ್ಕಂಥದ್ದು. ಆಗ ಜೀಮೂತ ವಾಹನ ಹೇಳ್ತಾನೆ, ನಾಹಂ ಮುಂಚಾಮಿ ಕಂಠೇ ಹಾರ ಲತಾಯೋಗ್ಯೆ ಏನ ಪಾಶಸ್ತ್ವಯಾರ್ಪಿತ ಗೃಹೀತ ಸಾಪರಾಧೋಯಂ ಕಥಂತೆ ಮುಚ್ಯತೆ ಕರಹ. ಹಾರ ಹಾಕಬೇಕಾದ ಕಂಠಕ್ಕೆ ಯಾವ ಪಾಶವನ್ನು ಹಾಕ್ಕೊಂಡಿದೀಯಾ ಅಂಥ ಇದನ್ನು, ತೋಳುಗಳನ್ನು ನಾನು ಬಿಡ್ತೀನ. ನಿನ್ನ ತೋಳು ತನ್ನ ಕೊರಳಿಗೆ ಹಾರದಂತೆ ಇರಬೇಕು. ಕಂಠೇ ಹಾರಲತಾ ಯೋಗ್ಯ, ನಿನ್ನ ಕೊರಳಿಗೆ ಹಾರ ಹಾಕಬೇಕಾದದ್ದು, ಅಂಥದ್ದಕ್ಕೆ ನೀನು ಪಾಶ ಹಾಕ್ಕೊಂಡೆ. ಈ ತೋಳುಗಳು ಯಾವುದನ್ನು ಹಾಕ್ಕೋತೀವಿಯಲ್ಲ, ಅವು ಮಾಲೆ ಥರ ತನ್ನ ಕೊರಳಿಗೆ ಬೀಳಬೇಕಾದದ್ದು. ಈ ಥರ ತಪ್ಪು ಮಾಡಿರ್ತಕ್ಕಂಥ ಕೈಗಳನ್ನು ಸುಮ್ಮನೆ ಬಿಡೋದುಂಟ. ಹಿಡ್ಕೊಂಡಿದ್ದೀನಿ, ಅದಕ್ಕೆ ಅಪರಾಧ ಮಾಡಿವೆ. ನಿನ್ನ ಕೊರಳಿಗೆ ಹೂಹಾರ ಹಾಕಬೇಕಾದ ತೋಳುಗಳು ಪಾಶವನ್ನು, ಯಮಪಾಶವನ್ನು ಹಾಕಿದ್ರೆ ಹೇಗೆ? ಮತ್ತು ವಿದೂಷಕ ಕೇಳ್ತಾನೆ, ಅಸ್ಯ ಮರಣ ವ್ಯವಸಾಯಸ್ಯ ಕಾರಣಂ ಕಿಂ, ಇವಳು ಸಾವಿಗೆ ಕಾರಣ ಏನು ಅಂತ. ನನ್ವೇಷ ಏವತೆ ಪ್ರಿಯವಸ್ಯ, ಚೇಟಿ ಹೇಳ್ತಾರೆ, ನಿಮ್ಮ ಸ್ನೇಹಿತಾನೇ ಕಾರಣ ಅಂತ. ಕಥಮೇವ ಅಸ್ಯಾಹ ಮರಣ ಕಾರಣ ನಕಲ್ ಅವಗಚ್ಚಾಮಿ, ಅವನು ತಾನೇ ಹೇಗೆ ಕಾರಣ, ನನಗೆ ಗೊತ್ತಾಗ್ತಿಲ್ಲ. ಆಗ ಚೇಟಿ ಹೇಳ್ತಾಳೆ, ಯಾ ಸಾ ಪ್ರಿಯವಯಸ್ಯೇನ ತೇ ಕಾಪಿ ಹೃದಯವಲ್ಲಭ ಶಿಲಾತಲೆ ಆಲಿಖಿತ ತಸ್ಯ ಪಕ್ಷಪಾತಿನ ಏತೇನ ಪ್ರತಿಪಾದಯಿತೋಪಿ ಮಿತ್ರಾವಸೋರ್ನಾಹಂ ಪ್ರತಿಷ್ಠೇತಿ ಜಾತ ನಿರ್ವೇದಯಾನಯ ಏವಂ ವ್ಯವಸಿತಂ. ನಿನ್ನ ಸ್ನೇಹಿತ ಯಾವಳು ಹಾಳಾದವಳನ್ನ ಶಿಲಾಫಲಕದ ಮೇಲೆ ಬರೆದ, ಅವಳಲ್ಲಿ ಆಸಕ್ತಿ ಇಟ್ಕೊಂಡಿರೋದ್ರಿಂದಾನೇ ಇವರ ಅಣ್ಣ ಬಂದುಬಿಟ್ಟು ನನ್ನ ತಂಗಿನ ಮದುವೆ ಮಾಡ್ಕೋತೀಯ ಅಂದರೆ ಇಲ್ಲ ಅಂತ ಅದನ್ನು ಕಂಡು ಇವಳಿಗೆ ಸಂಕಟವಾಗಿ ನೇಣು ಹಾಕ್ಕೋತಾ ಇದ್ದಾಳೆ ಅಂತ. ಈಗ ಜೀಮೂತ ವಾಹನ ನಗ್ತಾ ಸಂತೋಷ ಪಡ್ತಾ, ಕಥಮೇವ ಏಮಸೌ ಮಿತ್ರಾವಸೋಹೋ ದುಹಿತ ಮಲಯವತಿ, ಮಿತ್ರಾವಸೋಹೋ ಭಗಿನಿ ಮಲಯವತಿ, ವಿಶ್ವಾವಸುವಿನ ಮಗಳು ಮಿತ್ರಾವಸುವಿನ ತಂಗಿ ಇವಳೇ ಮಲಯವತಿಯ. ಅಥವಾ ರತ್ನಾಕರಾದೃತೆ ಕುತಶ್ಚಂದ್ರಲೇಖಾಯ ಪ್ರಸೂತಿ, ಸಮುದ್ರ ಬಿಟ್ಟು ಬೇರೆಯಲ್ಲಿ ಚಂದ್ರ ಹುಟ್ಟುತ್ತಾನೆ, ಬಾಲಚಂದ್ರ ಚಂದ್ರರೇಖೆ. ಹಾ ಕಥಂ ವಂಚಿತೋಸ್ಮಿ ಅನಯ್ಯ, ಅಯ್ಯೋ ಗೊತ್ತಾಗಲಿಲ್ವಲ್ಲ. ಆಗ ವಿದೂಷಕ ಹೇಳ್ತಾನೆ, ಭವತಿ ಯದ್ಯೇವಂ ತದನಪರಾಧ ಇದಾನೀಂ ಪ್ರಿಯವಸ್ಯ, ಆಗಿದ್ದರೆ ನನ್ನ ಸ್ನೇಹಿತ ತಪ್ಪು ಮಾಡಿಲ್ಲ. ಅಥವಾ ಯದಿ ಮಮ ನ ಪ್ರತ್ಯೇತಿ, ನನ್ನ ಮಾತಲ್ಲಿ ನಂಬಿಕೆ ಇಲ್ವೋ, ಪ್ರತ್ಯೇತಿ ಅಂತಂದರೆ ವಿಶ್ವಾಸ ಮಾಡೋದಿಲ್ವೋ, ತದಾ ಸ್ವಯಮೇವ ಶಿಲಾತಲಂ ಗತ್ವಾ ಪ್ರೇಕ್ಷತಾಂ ಭವತಿ, ನೀವೇ ಹೋಗ್ಬಿಟ್ಟು ಶಿಲಾತಲದ ಮೇಲೆ ಯಾವ ಚಿತ್ರ ಬರೆದಿರೋದು ಅಂತ ನೋಡಿ ಅಂತ. ಅವಳು ಸಂಕೋಚ ನಾಚಿಕೆ ಪಟ್ಟುಕೊಂಡು ತನ್ನ ಕೈ ಎಳ್ಕೋತಾಳೆ. ಆಗ ಜೀವತ್ ಮಹಾನ ಹೇಳ್ತಾನೆ, ನ ತಾವನ್ ಮುಂಚಾಮಿ ಯಾವನ್ ಮಮ ಹೃದಯ ವಲ್ಲಭಾಂ ಶಿಲಾಯಾಮ್ ಆಲೇಖ್ಯಗತಾಂ ನ ಪಶ್ಯಸಿ, ಅಲ್ಲಿರ್ತಕ್ಕಂಥ ಪ್ರಣಯಿನಿಯ ಚಿತ್ರ ನೋಡೋವರೆಗೂ ಬಿಡೋದಿಲ್ಲ ಅಂತ ಹೇಳ್ಕೊಂಡು ಬರ್ತಾನೆ. ಎಲ್ಲರೂ ನೋಡ್ತಾರೆ. ಆಗ ವಿದೂಷಕ ಬಾಳೆ ಎಲೆ ತೆಗಿತಾನೆ. ಭವತಿ ಪ್ರೇಕ್ಷಸ್ವ ಏತಮಸ್ಯ ಹೃದಯ ವಲ್ಲಭಂ ಜನಂ, ಇವನ ಪ್ರೀತಿಪಾತ್ರವಾದ ವ್ಯಕ್ತಿ ಇಲ್ಲಿರೋದು ಅಂತ. ಚತುರಿಕೆ ಅಹಮಿವ ಆಲಿಖಿತ, ಏನೇ ನನ್ನಂತೆ ಬರೆದಿದ್ದಾರೆ ಯಾರನ್ನೋ ಅಂತಾಳೆ. ಭರ್ತದಾರಿಕೆ ಕಿಮ್ನ ಬಣಸಿ, ಅಯ್ಯೋ ಏನು ಹೇಳ್ತೀಯ ರಾಜಕುಮಾರಿ, ಅಹಮಿವ ಆಲಿಖಿತೇತಿ ಈದೃಶಂ ಸೌಸಾದೃಶ್ಯಂ ಏನನ ಜ್ಞಾಯತೆ, ಇಂಥ ಹೋಲಿಕೆ ಯಾರಿಗೆ ಗೊತ್ತಾಗೋಲ್ಲ. ಕಿಂ ತಾವದಿಹೈವ ಶಿಲಾಥಲೆ ಭರ್ತಧಾರಿಕೆಯ ಪ್ರತಿಬಿಂಬಂ ಸಂಕ್ರಾಂತಂ ಉತತ್ವಂ ಆಲಿಖಿತೇತಿ, ಇದು ಇಲ್ಲಿ ಬರೆದಿರುವ ಚಿತ್ರವೋ ನೀನೇ ಅಲ್ಲಿ ಪ್ರತಿಫಲಿಸಿ ಬಿಟ್ಟಿದ್ದೀಯೋ ಕನ್ನಡಿಯಂತಿರುವ ಆ ಶಿಲಾತಲದ ಮೇಲೆ, ಗೊತ್ತಾಗ್ತಿಲ್ಲ ಅಂತ. ಅಂಜೆ ದುರ್ಜನೀಕೃತಾಸ್ಮಿ ಅನೇನ ಮಾಂ ಚಿತ್ರಗತಾಂ ದರ್ಶಯಿತ, ಆದರೂ ಈ ಚಿತ್ರದಲ್ಲಿರುವ ನನ್ನನ್ನು ತೋರಿಸಿ ನಾನು ಕೆಟ್ಟವಳು ಅಂತ ಮಾಡಿಬಿಟ್ರಿ ನೀವೆಲ್ಲ ಅಂತ ಬೈದಿದ್ದಳಲ್ಲ. ಅದಕ್ಕೆ ಎಷ್ಟು ನವರಾದ ಹಾಸ್ಯ ಬರ್ತದೆ ನೋಡಿ, ಆ ಶೃಂಗಾರಕ್ಕೆ ಪೂರಕವಾದಂಥದ್ದು. ವಿದೂಷಕ ಹೇಳ್ತಾನೆ, ನಿವೃತ್ತ ಇದಾನಿಂ ತೇ ಗಾಂಧರ್ವೋ ವಿವಾಹ, ಇಲ್ಲಿಗೆ ಗಾಂಧರ್ವ ವಿವಾಹ ಆಗೋಯ್ತು.
ತನ್ಮುಂಚ ತಾವದಸ್ಯಾಹ ಗೃಹಸ್ಥಂ. ಕೈ ಹಿಡಿದಿಯಲ್ಲಪ್ಪ, ಮುಗೀತು ಗಾಂಧರ್ವ, ಇನ್ಯಾಕೆ ಬಿಡು ಅಂತ. ಏಷ ಖಲು ಕಾಪಿ ತ್ವರಿತ ತ್ವರಿತ ಹೇವ ಆಗಚ್ಚತಿ, ಯಾರೋ ಓಡೋಡಿ ಬರ್ತಾ ಇದ್ದಾರಲ್ಲ ಅಂತ ಇನ್ನೊಬ್ಬ ಚೇಟಿ ಬರ್ತಾಳೆ. ಏನಿಲ್ಲ, ಜೀಮೂತವಾಹನನ ತಂದೆಗೆ ನಿನ್ನ ಅಣ್ಣ ಹೋಗಿ ಸುದ್ದಿ ತಲುಪಿಸ್ದ, ಅವರು ಸಂತೋಷವಾಗಿ ತನ್ನ ಮಗ ಮದುವೆ ಆಗಬೇಕು ಅಂತ ಹೇಳಿದ್ದಾರೆ. ಪ್ರತಿಷ್ಠಾ ಖಲುತ್ವಂ ಭರ್ತೃ ಜೀಮೂತವಾಹನಸ್ಯ ಗುರುಭಿ ಅಂತ. ಹಾಗೆ ಅವನು ತುಂಬ ಸಂತೋಷ ಪಡ್ತಾನೆ ವಿದೂಷಕ. ಸಂಪೂರ್ಣ ಮನೋರಥಾಹ ಪ್ರಿಯ ವಯಸ್ಸಸ್ಯ ಅಥವಾ ನಹಿ ನಹಿ ಭವತ್ಯಾ ಮಲೈವತ್ಯಾಹ ಅಥವಾ ನ ಏತಯೋ ಮಮೈವ ಏಕಸ್ಯ ಬ್ರಾಹ್ಮಣಸ್ಯ. ಇವನಿಗೂ ನಿನಗೂ ಸಂತೋಷ ಆಯ್ತಲ್ಲ ಅಂತ ನಾಯಕ ನಾಯಕಿಯರನ್ನು ತೋರಿಸ್ತಾನೆ. ಕಡೆಗೆ ನನಗೆ ಹೆಚ್ಚಿನ ಸಂತೋಷ, ಮದುವೆ ಊಟ ಆಗುತ್ತದೆ ಅಂತ. ಆ ಕಾಲದಲ್ಲೆಲ್ಲ ಮದುವೆ ಅದು ಎಷ್ಟು ಬೇಗ ನಡೀತಾ ಇತ್ತು. ಎಲ್ಲ ಅರಮನೆಯವರು, ರಾಜಕುಮಾರರು, ದೊಡ್ಡ ದೊಡ್ಡವರು. ಸ್ವಪ್ನವಾಸದಲ್ಲೂ ಬರೆಸಿದೆ. ಒಬ್ಬಳು ಧಾತ್ರಿ ಓಡೋಡ್ಕೊಂಡು ಬರ್ತಾಳೆ, ಭರ್ತದಾದಿಕೆ ದತ್ತ ನಿನಗೆ ದತ್ತ ತ್ವಮ್ಮಸಿ, ನೀನು ಕೊಡಲ್ಪಟ್ಟೆ ವತ್ಸರಾಜನಿಗೆ ಅಂತ. ಈಗಲೇ ಮದುವೆ ಆಗಬೇಕಂತೆ, ವರ್ಣಮಾಲಿಕೆ ಕಟ್ಟಬೇಕಂತೆ ಅಂತ. ಈ ಕಾಲದ ರಿಜಿಸ್ಟರ್ ಮ್ಯಾರೇಜ್ ಇದ್ದಷ್ಟು ಬೇಗ ನಡೀತಾ ಇತ್ತು. ಅರಮನೆಯಲ್ಲಿ ಎಲ್ಲ ಸಜ್ಜಾಗಿರ್ತಿತ್ತೋ ಏನೋ ಗೊತ್ತಿಲ್ಲ, ಅದು ಚಿಟಿಕೆ ಚಪ್ಪರ ಹಾಕದಂತೆ ನಡೀತಾ ಇತ್ತು. ಇಲ್ಲೂ ಹಾಗೇನೆ ತುಂಬ ಸರಳವಾಗಿತ್ತು ವಿವಾಹ ಅಂತ ಆಗನ್ನಿಸುತ್ತದೆ. ಅದೇವ ಮಲೈವತ್ಯಾಹ ವಿವಾಹ ಲಘು ಗೃಹೀತ್ವ ಆಗಚ್ಚ, ಬೇಗ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ, ಬಾ ಹೋಗೋಣ ಅಂತ. ವಿದೂಷಕ ಹೇಳ್ತಾನೆ, ಗತಾ ಖಲು ತ್ವಂ ದಾಸ್ಯ ಪುತ್ರಿ ಇಮಾಂ ಗೃಹೀತ್ವ ವಯಸ್ಸೇನ ಕಿಮಿಹೈವ ಅವಸ್ಥಾತವ್ಯ. ಕರ್ಕೊಂಡೇ ಹೋಗ್ಬಿಟ್ಟಿಯಲ್ಲ ನಮ್ಮ ಸ್ನೇಹಿತನ ಪ್ರಣಯಿನಿಯನ್ನ, ಇವನೇನು ಮಾಡಬೇಕು ಈಗ? ಆಗ ಚೇಟಿ ಹೇಳ್ತಾಳೆ, ಹತಾಶ ಮಾತ್ವರಸ್ವ ಯುಷ್ಮಾಕಮಪಿ ಸ್ನಪನಕಂ ಆಗತಮೇವ. ನಿಮಗೂ ಸ್ನಾನಕ್ಕೆ ಬೇಕಾದ ಮಂಗಳ ದ್ರವ್ಯ ತರ್ಕೊಳ್ಳೋದಾಗತ್ತೆ, ನೀನು ಸಂಕಟ ಪಡಬೇಡ ಅಂತ. ಹೀಗಾಗಿ ಎಲ್ಲರಿಗೂ ಮದುವೆ ಸಜ್ಜು ಮಾಡೋದಕ್ಕೆ ಅಂತ ವ್ಯವಸ್ಥೆ ಆಗುತ್ತದೆ. ಆಗ ನೇಪಥ್ಯದಲ್ಲಿ ರಾಜ ವೈತಾಳಿಕ ಒಂದು ಮಾತನ್ನು ಹೇಳ್ತಾನೆ, ಮದುವೆಯ ಸಜ್ಜು ಏನಾಗ್ತಾ ಇದೆ ಅಂತ. ಅದೊಂದು ಪ್ರೌಢಗತಿಯ ಪದ್ಯ. ಪೃಷ್ಟ್ಯಾ ಪಿಷ್ಟ್ಯಾತಕಸ್ಯ ದ್ಯುತಿಮಿಹ ವಲಯೇ ಮೇರುತುಲ್ಯಾಂ ದಧಾನಃ ಸದ್ಯ ಸಿಂಧೂರ ದೂರೀಕೃತ ದಿವಸ ಸಮಾರಂಭ ಸಂಧ್ಯಾತಪಶ್ರೀಹಿ ಉದ್ಗೀತೈರಂಗನಾನಾಂ ಚಲಚರಣ ರಣನ್ನೂಪುರ ಹ್ರಾದ ಹೃದಯೈಃ ಉದ್ವಾಹ ಸ್ನಾನವೇಲಾಂ ಕಥಯತಿ ಭವತಃ ಸಿದ್ಧಯೇ ಸಿದ್ಧಲೋಕಃ ಅಂತ. ಮಲಯಂ ಮೇರುವಿನಂತೆ ಗಂಧವುಡಿಯಂ ಪೊಂಬಣ್ಣಮಂ ಬೇರುತಾಗಳೆ ಸಿಂಧೂರದೆ ಮುಂಬಗಲ್ ವಿಸಿಲವೋಲ್ ಕೆಂಬಣ್ಣಮಂ ತೋರೆ ಕಣ್ಗುಳೆ ಸಂಗೀತದೋಳ್ ಓಪರಂದಿಗೆ ಸರಂ ಚಕ್ರೇಶ್ವರ ಸಿದ್ಧಮಂ ಸಿದ್ಧಮಂಡಲಮೀ ನಿನ್ನ ವಿವಾಹ ಮಂಜನದ ಪೊಳ್ತೈತಂದುದಂ ಸೂಚಿಕುಂ ಅಂತ. ಅಂದರೆ ಈ ಮೇರು ಮಲಯದ ಗಾತ್ರದಲ್ಲಿ ಈ ಸುಂದರವಾದಂತಹ ಈ ಚಂದನದ ಪುಡಿಯನ್ನು ಒಟ್ಟು ಮಾಡಿಕೊಂಡು ಸ್ನಾನಕ್ಕಾಗಿ ತರ್ತಾ ಇದ್ದಾರೆ. ಮತ್ತು ಅದರ ಜೊತೆಗೆ ಸಿಂಧೂರವನ್ನು ಇಟ್ಟಿದ್ದಾರೆ. ಅದು ನೋಡಿದ್ರೆ ಸಾಯಂಕಾಲದ ಸೂರ್ಯಕಾಂತಿಯಂತೆ ತೋರ್ತಾ ಇದೆ. ಇನ್ನು ಮಂಜೀರದ ಮಂಜು ಧ್ವನಿಗಳನ್ನು ಅಂದರೆ ಅಂದಿಗೆ ಸ್ವರವನ್ನು ಬೀರುತ್ತಾ ಎಲ್ಲ ಕಡೆಯಲ್ಲೂ ಸುಂದರಿಯರು ಓಡಾಡ್ತಾ ಬರ್ತಿದ್ದಾರೆ. ಈಗ ಸ್ನಾನ ವೇಳೆ ಆಗಬೇಕು. ಆ ಚಂದನದ ಪುಡಿಯನ್ನು ಸಿಂಧೂರವನ್ನು ಎಲ್ಲ ಬಳಸಿಕೊಂಡು ಸ್ನಾನ ಅಲಂಕಾರ ಮಾಡಬೇಕು. ಅದಕ್ಕಾಗಿ ಇಡೀ ಸಿದ್ಧಲೋಕ ಕಾದಿದೆ ಅಂತ. ವಿದೂಷಕ ಆಯಿತು, ಒಳ್ಳೆಯದು, ಸ್ನಾನ ದ್ರವ್ಯ ಬಂದಿದೆ, ಮಂಗಳ ಸ್ನಾನ ಮದುವೆ ಆಗೋಗ್ಬಿಡುತ್ತೆ, ಚಿಂತೆ ಇಲ್ಲ ಅಂತ ಅವನು ಸಂತೋಷ ಪಡ್ತಾನೆ. ಜೀಮೂತ ವಾಹನ ಕೂಡ ಸಂತೋಷ ಪಡ್ತಾ ಹೊರಡ್ತಾನೆ. ಆಗಚ್ಚ ತಾತಂ ನಮಸ್ಕೃತ್ಯ ಸ್ನಾನಭೂಮಿಮೇವ ಗಚ್ಛಾಭ. ತಂದೆ ತಾಯಂದ್ರೆ ನಮಸ್ಕಾರ ಮಾಡಿಕೊಂಡು ಸ್ನಾನಕ್ಕೆ ಹೋಗೋಣ. ಅನ್ಯೋನ್ಯ ದರ್ಶನ ಕೃತಃ ಸಮಾನ ರೂಪಾನುರಾಗ ಕುಲ ವಯಸಾಂ ಕೇಶಾಂಚಿದೇವ ಮನ್ಯೆ ಸಮಾಗಮೋ ಭವತಿ ಪುಣ್ಯವತಾಂ. ಸಾರಾನುರಾಗ ವಂಶವಯೋರೂಪದೊಳ್ ಒಂದೆನಿಪ್ಪ ಕೆಲಬರೆ ಧನ್ಯರ್ಗೆ ಓರೋರ್ವರ ನೋಟದೊಳಗೆ ಈ ರೀತಿಯ ಸಂಗಮಪ್ಪುದು ಎಂದಾಂ ತಿಳಿವೆಂ. ಅಂದರೆ ಅನ್ಯೋನ್ಯ ದರ್ಶನ ಕೃತಃ, ಪರಸ್ಪರ ನೋಡಿ, ಸಮಾನ ರೂಪ ಅನುರಾಗ ಕುಲ ವಯಸಾಂ, ಸಮಾನವಾದ ರೂಪ, ಕುಲ, ಅನುರಾಗ, ವಯಸ್ಸು ಎಲ್ಲ ಇರುವ ಕೇಶಾಂಚಿದೇವ ಮನ್ಯೇ ಸಮಾಗಮೋ ಭವತಿ ಪುಣ್ಯವತಾಂ. ಯಾರೋ ಕೆಲವರು ಪುಣ್ಯಾತ್ಮರಿಗೆ ಮಾತ್ರ ಈ ಐಡಿಯಲ್ ಪೇರ್ ಅಂತಕ್ಕಂಥದ್ದು ಅದು ಸಿದ್ಧವಾಗುತ್ತದೆ ಅಂತ ಅನ್ನುವ ಮಾತು ಹೇಳ್ತಾನೆ. ಅಲ್ಲಿಗೆ 2ನೇ ಅಂಕ ಮುಗಿದು ನಾವು 3ನೇ ಅಂಕಕ್ಕೆ ಬರ್ತೀವಿ. ಎಷ್ಟು ಬೇಗ ಇಡೀ ನಾಟಕ ಮುಗಿಯುತ್ತದೆ ಅಂದರೆ ಎಲ್ಲ ಹೆಚ್ಚಂದರೆ ಒಂದು 2-3 ದಿವಸದ ಘಟನೆ. ಈಗ 3ನೇ ಅಂಕದ ಆರಂಭದಲ್ಲಿ ಒಂದು ವಿನೋದ ಪ್ರಸಂಗ ಬರುತ್ತದೆ. ಅದು ಒಂದು ರೀತಿಯಲ್ಲಿ ಸಂಸ್ಕೃತ ನಾಟಕಗಳಲ್ಲಿಯೇ ಸ್ವಾರಸ್ಯಕಾರಿಯಾದದ್ದು. ವಿದೂಷಕನ ಬಗೆಬಗೆಯಾದ ಚಮತ್ಕಾರ ವಿನೋದಗಳ ಸನ್ನಿವೇಶಕ್ಕೆ ಪೂರಕವಾಗುವಂಥದ್ದು. ಮದುವೆ ಆಗಿದೆ. ಇವರು ಮದುವೆ ಅಂತಂದರೆ ವೈದಿಕವಾಗಿ ಆಶ್ರಮದಲ್ಲಿ ಮದುವೆ ನಡೆದಂತೆ ಅರಮನೆಗೆ ಹೋಗ್ಬಿಟ್ಟು ರಿಸೆಪ್ಷನ್ ಅಂತ ಮಾಡಿದ್ರೆ ಅಲ್ಲಿ ಲೌಕಿಕವಾಗಿ ನಡೆಯುತ್ತದೆ. ಬೇಕಾದಂತೆ
ಮಧು ಮಾಂಸ ಮದ್ಯ ವಿನೋದಾದಿಗಳೆಲ್ಲ ಇವೆ. ಅಲ್ಲಿ ಒಬ್ಬ ವಿಟ ಅಂತಂದರೆ ಒಬ್ಬ ಉನ್ನತವಾದಂಥ ಸ್ಥಾನದಲ್ಲಿದ್ದರೂ ಅಂಥ ದೊಡ್ಡ ಸಂಸ್ಕಾರ ಇಲ್ಲದೆ ಇರತಕ್ಕಂಥ ಲಂಪಟನಾದ ವ್ಯಕ್ತಿ. ಅವನನ್ನು ಸಾಮಾನ್ಯವಾಗಿ ವಿಟ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ವೇಶ್ಯಾವಾಟಿಯಲ್ಲೆಲ್ಲ ಓಡಾಡ್ತಾ ಇರ್ತಾನೆ. ಆ ರೀತಿಯಾದದ್ದೆಲ್ಲ ಅವನ ವ್ಯವಹಾರ. ಅವನು ಈ ಮದುವೆಗೆ ಬಂದಿದ್ದಾನೆ. ಎಲ್ಲರೂ ಬಂದಿದ್ದಾನೆ, ಅವನು ಒಬ್ಬ ಬಂದಿದ್ದಾನೆ. ಮತ್ತು ಅವನಿಗೆ ಒಬ್ಬ ಪರಿವಾರದಲ್ಲಿ ಒಬ್ಬ ಚೇಟ ಅಂದರೆ ಒಬ್ಬ ಪರಿವಾರದ ಭಟ. ಅವನು ಹೆಗಲಿನ ಮೇಲೆ ಹೆಂಡದ ಗಡಿಗೆಯನ್ನೇ ಹೊತ್ತಿದ್ದಾನೆ. ಈ ವಿಟ ಹೆಂಡದ ಬಟ್ಲನ್ನು ಇಟ್ಕೊಂಡು ಕುಡಿದು ತತ್ತರಿಸ್ತಾ ಇದ್ದಾನೆ. ನಿತ್ಯಂ ಯಃ ಪಿಬತಿ ಸುರಾಂ ಜನಸ್ಯ ಪ್ರಿಯಸಂಗಮಂಚ ಯಃ ಕುರುತೆ ಮಮತೌ ದ್ವಾವಪಿ ದೇವೋ ಬಲದೇವ ಕಾಮದೇವಶ್ಚ. ಯಾರು ನಿತ್ಯವೂ ಹೆಂಡ ಕುಡಿತಾರೆ, ಯಾರು ನಿತ್ಯವೂ ಪ್ರೇಯಸಿಯರನ್ನು ಪ್ರೀತಮರನ್ನು ಒಂದು ಮಾಡ್ತಾರೆ, ಆ ಇಬ್ಬರು ದೇವರು ಬಲದೇವ ಕಾಮದೇವ ನನಗೆ ಪೂಜನೀಯರು ಅಂತ ಅವನು ಫಿಲಾಸಫಿ ಅದನ್ನು ಹೇಳ್ತಾ ಇದ್ದಾನೆ. ಮಲೆ ತೂರಾಡಿಕೊಂಡು ಘೂರ್ಣನ್ ಸಫಲಂ ಖಲು ಮೇ ಶೇಖರಕಸ್ಯ ಜೀವಿತಂ. ಇವನ ಹೆಸರು ಶೇಖರಕ ಅಂತ. ಶೇಖರ ಅಂದರೆ ತುರಾಯಿ ಅಂತ ಕರೀತಾರಲ್ಲ, ಅದಕ್ಕೆ ಶೇಖರಕ ಅಂತ ಕರೀತಾರೆ. ಈಗ ಹೂವಿನ ಗುಚ್ಛದಲ್ಲಿ ಮುಂಡಾಸಿಗೆ ಇಟ್ಕೊಳ್ತಕ್ಕಂಥದ್ದಿರ್ಬೋದು, ಅಥವಾ ವಜ್ರ ವೈಡೂರ್ಯಗಳ ತುರಾಯಿ ಇರ್ಬೋದು, ಅಥವಾ ನವಿಲು ಮೊದಲಾದ ಪಕ್ಷಿಗಳ ಗರಿಗಳಿರ್ಬೋದು. ಇಂಥವೆಲ್ಲ ತುರಾಯಿ ಅಂತ. ಅವನ್ನೆಲ್ಲವನ್ನು ಶೇಖರಕ ಅಂತಾನೆ. ವಕ್ಷಸ್ಥಲೇ ದಯಿತ ದತ್ತೋತ್ಪಲವಾಸಿತ ಮುಖೇ ಮದಿರ ಶೀರ್ಷೆ ಸುಮ ಶೇಖರಕೋ ನಿತ್ಯಮಿವ ಸಂಸ್ಥಿತ ಯಸ್ಯ. ಅಂದರೆ ಎದೆಯಲ್ಲಿ ಮೇಲೆ ಪ್ರೀತಿಪಾತ್ರಳಾದವಳನ್ನು ಮಲಗಿಸಿಕೊಂಡು ಅವಳ ಮುಖದಲ್ಲಿ ಉತ್ಪಲವಾಸಿತ ಮದಿರ ಅಂದರೆ ಕನ್ನೈದಿಲೆಯ ಪರಿಮಳ ಬರ್ತಕ್ಕಂಥ ಮದ್ಯ ಅಲ್ಲಿಂದ ಬರಬೇಕು. ತಲೆ ಮೇಲೆ ಹೂಗಳ ಗುಚ್ಛ ಇರಬೇಕು. ಇದು ಇರುವಂತಹದ್ದು ಶೇಖರಕನ ಜೀವಿತ. ಹಾಗಿದ್ದರೆ ಚೆನ್ನ ಅಂತ ಅಂದ್ಕೊಂಡು ತೂರಾಡಿಕೊಂಡು ಯಾರೋ ನನ್ನನ್ನು ತಳ್ಳೋರು ಅಂತಾನೆ. ಆಗ ಪರಿವಾರದ ಭಟ ಹೇಳ್ತಾನೆ, ಅರೇ ಕೋಮಾಂ ಚಾಲಯತಿ ಅಂದರೆ ನಚತಾವತ್ ಅದ್ಯ ಸಾ ಅದ್ಯಾಪಿಹ ಗಚ್ಚತಿ. ಇಲ್ಲ, ನಿನ್ನ ಪ್ರೀತಮೆ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟಂತಾನೆ. ಅವಳು ತಳ್ಳೋದು ಬೇಕಾದ್ರೆ ಈ ಥರ ಅಂತ. ಆಗ ಇವನಿಗೆ ರೇಗೋಗುತ್ತೆ ಈ ವಿಟನಿಗೆ, ಶೇಖರಕನಿಗೆ. ಪ್ರಥಮ ಪ್ರಹರೇ ಏವ ಮಲಯವತ್ಯ ವಿವಾಹ ಮಂಗಲಂ ನಿರ್ವೃತ್ತಂ. ಈ ದಿನ ಬೆಳಗಿನ ಜಾವದಲ್ಲೇ ವಿವಾಹ ಮಂಗಳ ನಡೆದೋಗಿದೆ. ತತ್ ಕಥಂ ಸಾ ಇದಾನಿ ಪ್ರಭಾತೇಪಿ ನಾಗಚ್ಚತಿ. ಅಂದರೆ ರಾತ್ರಿ ಕೊನೆ ಭಾಗದಲ್ಲಿ ಮದುವೆ ನಡೆದಿದೆ, ಈಗ ಹಗಲಾಗಿದೆ, ಇನ್ನೂ ಯಾಕೆ ಬಂದಿಲ್ಲ ಅಂತ. ಇವನು ರಾತ್ರಿಯೆಲ್ಲ ಮದ್ಯಪಾನ ಮಾಡ್ತಾನೇ ಇದ್ದಾನೆ, ವಿವಾಹದ ಸಂಭ್ರಮ ಅಂತ. ಆಗ ಅಥವಾ ವಿವಾಹ ಮಹೋತ್ಸವೇ ಸರ್ವಯೇವ ಪ್ರಿಯ ಪ್ರಣಯಿನೀ ಜನ ಸನಾತಃ ಸಿದ್ಧ ವಿದ್ಯಾಧರ ಲೋಕಃ ಸಿದ್ಧ ವಿದ್ಯಾಧರ ಲೋಕಃ ಕುಸುಮಾಕರೋದ್ಯಾನೆ ಆಪಾನಕ ಸೌಖ್ಯಂ ಅನುಭವಿಷ್ಯತಿ ಇತಿ ತರ್ಕಯಾಮಿ. ಅಥವಾ ಎಲ್ಲರೂ ಕೂಡ ಚೆನ್ನಾಗಿ ಮಜಾ ಉಡಾಯಿಸ್ತಾ ಇದ್ದಾರೆ. ಆಪಾನಕ ಸೌಖ್ಯ ಅಂದರೆ ಹೆಂಡ ಧಾರಾಳವಾಗಿ ಕುಡಿಯೋದು. ಆಪಾನ ಭೂಮಿ ಅಂತಲೇ ಕರೀತಾರೆ ಪಡ್ಖಾನೆಯನ್ನು. ತತ್ರೈವ ನವಮಾಲಿಕಾ ಮಮ ಅಪೇಕ್ಷಮಾಣ ತಿಷ್ಠತಿ. ಇವನ ಗರ್ಲ್ ಫ್ರೆಂಡ್ ಹೆಸರು ನವಮಾಲಿಕೆ ಅಂತ. ಅವಳು ಅರಮನೆಯ ಒಬ್ಬ ಚೇಟಿ. ಹಾಗಾಗಿ ಅವಳು ಅಲ್ಲೇ ಇರಬಹುದು, ನಾನು ಅಲ್ಲಿಗೆ ಹೋಗ್ತೀನಿ. ಕೀದೃಶೋ ನವಮಾಲಿಕೆಯ ವಿನಾಶೇಖರಕ. ನವಮಾಲಿಕಾ ಅಂತಂದರೆ ಒಂದು ಸಖಿಯ ಹೆಸರು, ಮತ್ತು ಹೂವಿನ ಮಾಲೆ ಅಂತ. ಹೂವಿನ ಮಾಲೆ ಇಲ್ಲದೆ ತುರಾಯಿಂದ ಏನು ಪ್ರಯೋಜನ ಅಂತಲೂ ಅರ್ಥ. ಆ ಹುಡುಗಿ ನವಮಾಲಿಕೆ ಇಲ್ಲದೆ ಇವನು ವಿಟ ಶೇಖರಕ ಇದ್ದು ಏನು ಪ್ರಯೋಜನ ಅಂತ. ಆಗ ಚೇಟಿ ಬರ್ತಾಳೆ. ಆಹಾ, ಎಷ್ಟು ಚೆನ್ನಾಗಿದೆ ಈ ಉದ್ಯಾನ ಅಂತ ಅಂದ್ಕೋತಾ ಇದ್ದಾಳೆ. ಅಷ್ಟೊತ್ತಿಗೆ ವಿದೂಷಕನು ಬರ್ತಾನೆ. ಅವನಿಗೆ ಮದುವೆಯಲ್ಲಿ ಒಳ್ಳೆ ಸೊಗಸಾಗಿರ್ತಕ್ಕಂಥ ಉತ್ತರಿಗಳನ್ನು ಕೊಟ್ಟಿದ್ದಾರೆ. ಒಳ್ಳೆ ಸುಂದರವಾದ ಕೆಂಪು ಬಣ್ಣದ ಉತ್ತರಿಯ. ಅದನ್ನು ಕಂಕಳಲ್ಲಿಟ್ಕೊಂಡು ಬರ್ತಾ ಇದ್ದಾನೆ. ಸಂತೋಷ ಪಡ್ತಾನೆ. ಸಂಪೂರ್ಣ ಮನೋರಥ ಪ್ರಿಯ ವಯಸ್ಸ್ಯ. ನನ್ನ ಗೆಳೆಯನ ಮನೋರಥ ಇಷ್ಟವಾಯಿತು, ನೆರವೇರಿತು. ಶ್ರುತಂಕಲು ಮಯಾಪಿ ಪ್ರಿಯ ವಯಸ್ಸ್ಯ ಕುಸುಮಾಕರೋದ್ಯಾನಂ ಗಮಿಷ್ಯತೀತಿ. ಈಗ ಗೆಳೆಯ ಹೆಂಡತಿ ಜೊತೆಗೆ ಉದ್ಯಾನಕ್ಕೂ ಹೋಗ್ತಾನೆ ಅಂತ ಗೊತ್ತಾಯಿತು. ನಾನು ಅಲ್ಲಿಗೆ ಹೋಗ್ತೀನಿ, ಅಳಿಯನ ಜೊತೆ ಗೆಳೆಯ ಇದೆ, ಆ ಉದ್ಯಾನ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡು ಬರ್ತಾನೆ. ಅಷ್ಟೊತ್ತಿಗೆ ದುಂಬಿಗಳು ಇವನನ್ನು ಬೆಂಬತ್ತತ್ವೆ. ಬೆಳಗಿನ ಹೊತ್ತು ತಂಗಾಳಿ ದುಂಬಿಗಳು. ಪುನರ್ ದುಷ್ಟಮಧುಕರ ಮಾಮೇವ ಅಭಿಭವಂತಿ. ಈ ಹಾಳು ದುಂಬಿಗಳು ನನ್ನನ್ನು ತೊಂದರೆ ಕೊಡ್ತಾ ಇವೆ. ಯಾಕೆ ಗೊತ್ತಾಯಿತು. ಎನ್ ಮಲಯವತಿ ಬಂಧುಜನೇನ ಜಾಮಾತು ಪ್ರಿಯವಸ್ಯತಿ ಕೃತ್ವ ಸಬಹುಮಾನಂ ವರ್ಣಕೈ ವಿಲಿಪ್ತೋಸ್ಮಿ. ಸಂತಾನ ಕುಸುಮ ಶೇಖರಕಶ್ಚ ಮಮ ಶೀರ್ಷೆ ಪಿನದ್ಧ ಸಕಲು ಏಷ ಅತ್ಯಾದರ ಅನರ್ಥೀಭೂತಃ ಕಿಮಿದಾನಿ ಮತ್ರ ಕರಿಷ್ಯಾಮಿ. ನನ್ನ ವ್ಯಕ್ತಿತ್ವವನ್ನು ನೋಡಿ ಅಳಿಯನ ಜೊತೆ ಗೆಳೆಯ ಅಂತ ಮಲಯವತಿಯ ಬಂಧುಗಳು ನನಗೆ ತುಂಬ ಚೆನ್ನಾಗಿ ಚಂದನಾದಿಗಳನ್ನು ಎಲ್ಲವನ್ನು ಪರಿಮಳ ದ್ರವ್ಯಗಳನ್ನು ಹಚ್ಚಿ ತಲೆ ಮೇಲೆ ಹೂಗಳ ತುರಾಯನ್ನು ಇಟ್ಟರು. ಅದರಿಂದ ಮರುಳಾಗಿ ದುಂಬಿಗಳು ಬರ್ತಾ ಇವೆ. ಏನು ಮಾಡೋದು ಈಗ? ಅಥವಾ ಏತೇನೇವ ಮಲಯವತಿ ಸಕಾಶ ಲಬ್ಧೇನ ರಕ್ತಾಂಶುಕ ಯುಗಲೇನ ಸ್ತ್ರೀವೇಷಂ ವಿಧಾಯ ಉತ್ತರೀಯ ಕೃತಾವಗುಂಟನೋ ಭವಿಷ್ಯಾಮಿ ಪ್ರೇಕ್ಷೆ ತಾವತ್ ಕಿಂ ದಾಸ್ಯ ಪುತ್ರಾಹ ಮಧುಕರ ಕರಿಷ್ಯಂತಿ.
ಮಲಯವತಿ ಮದುವೆನಲ್ಲಿ ಕೊಟ್ಟ ಉಡುಗೊರೆ ಇದೆಯಲ್ಲ, ಈ ಬಣ್ಣ ಬಣ್ಣದ ಉತ್ತರೀಯ, ಅದನ್ನು ಮುಸುಕಾಕ್ಕೊಳ್ತೀನಿ, ಸ್ತ್ರೀ ವೇಷದಂತೆ ಮುಸುಕಾಕ್ಕೊಳ್ತೀನಿ. ಆಗ ಇವುಗಳು ಏನು ಮಾಡುತ್ತವೆ ದುಂಬಿಗಳು ಅಂತ ಮುಸುಕಾಕ್ಕೋತಾನೆ. ಈಗ ವಿಟ ನೋಡ್ತಾನೆ, ಅವಳೇ ಮಲಯವತಿಯಿಂದ ಅವಳೇ ಬಂದು ಇವಳು ನವಮಾಲಿಕೆ ಅಂತ ಅಂದುಕೊಂಡು ಬೆನ್ನೆಟ್ಕೊಂಡು ಬರ್ತಾನೆ. ಅರೇ ಚೇಟಿ ಏಷಾ ಖಲು ನವಮಾಲಿಕಾ ಆಗತ ಮಾಂ ಪ್ರೇಕ್ಷ ಚಿರಾಸ್ಯ ಆಗತ ಇತಿ ಕುಪಿತಾ ಅವಗುಂಟನಂ ಕೃತ್ವ ಅನ್ಯತೋ ಗಚ್ಚತಿ. ನಾನು ತಡ ಮಾಡಿದೆ ಅಂತ ಅಂದ್ಕೊಂಡು ಮುನಿಸ್ಕೊಂಡು ಮುಸುಕು ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ಅನ್ಸುತ್ತೆ. ತತ್ ಕಂಠೇ ಗೃಹೀತ್ವ ಪ್ರಸಾದಯಾಮಿ, ಅವಳ ಕೊರಳಕ್ಕೆ ಕೈ ಹಾಕಿ ಸಮಾಧಾನ ಮಾಡ್ತೀನಿ ಅಂತ ಬೆನ್ನೆಟ್ಟುಕೊಂಡು ಬರ್ತಾನೆ. ಬಂದು ಕೊರಳಕ್ಕೆ ಕೈ ಹಾಕಿ ಮುಖೇ ತಾಂಬೂಲಂ ದಾತು ಮಿಚ್ಚತಿ, ತನ್ನ ಬಾಯಲ್ಲಿಂದ ತಾಂಬೂಲವನ್ನು ಅವಳು ಬಾಯಿಗೆ ಕೊಡಬೇಕು ಅಂತ ನೋಡ್ತಾನೆ. ವಿದೂಷಕನಿಗೆ ಅವನ ಹೆಂಡ ವಾಸನೆ ಬರ್ತಾ ಇರ್ತಕ್ಕಂಥ ಬಾಯಿ ಹತ್ತಿರಕ್ಕೆ ಬರ್ತಾ ಇದ್ದಂತೆ ಮಧ್ಯಗಂಧಂ ಸೂಚಯನ್ ನಾಸಿಕಾಂ ಗೃಹೀತ್ವ ಪರಾಂಗುಖ, ಮೂಗಿಡ್ಕೊಂಡು ಮುಖ ತಿರುಗಿಸ್ಕೋತಾನೆ. ಕಥಂ ಏತೇಷಾಂ ಮಧುಕರಾಣಂ ಸಕಾಶತ್ ಪರಿಭ್ರಷ್ಟ ಇದಾನೀಂ ಅನ್ಯಸ್ಯ ದುಷ್ಟ ಮಧುಕರಸ್ಯ ಮುಖೇ ಪತಿತೋಸ್ಮಿ. ಅಯ್ಯೋ, ಈ ಮಧುಕರಗಳ ಬಾಧೆಯಿಂದ ತಪ್ಪಿಸ್ಕೊಂಡ್ರೆ ಇನ್ನೊಬ್ಬ ಮಧುಕರ ಬಂದ್ರಲ್ಲ ಅಂತ, ಇವನೊಬ್ಬ ಹೆಂಡ ಕುಡಿಯವನಂತ ಒಳ್ಳೆ ಶ್ಲೇಷವನ್ನು ಮಾಡಿದ್ದಾನೆ ಕವಿ ಇಲ್ಲಿ. ಆಗ ಇವನು ಮುಖ ತಿರುಗಿಸ್ಕೊಂಡ್ರೆ ಮೂಗಿಡ್ಕೊಂಡು ಮುಖ ಯಾವುದು ಅಂತ ಗೊತ್ತಾಗಲಿಲ್ಲ, ಮತ್ತೆ ಕೋಪ ಮಾಡ್ಕೊಂಡು ಮುಖ ತಿರುಗಿಸ್ಕೊಂಡ್ಲಾ ಅಂತ ಪ್ರಸೀದ ನವಮಾಲಿಕೆ ಪ್ರಸೀದ ಐತಿ ವಿದೂಷಕಸ್ಯ ಚರಣಂ ಆತ್ಮನಃ ಶಿರಸಿ ಕೃತ್ವ, ಅವನ ಕಾಲಿಗೆ ಬೀಳ್ತಾರೆ, ವನಮಾಲಿಕೆ ಅನುಗ್ರಹ ಮಾಡು ಅಂತ. ಆಗ ಅವಳು ಬರ್ತಾಳೆ, ಅವಳು ನೋಡ್ತಾಳೆ. ಇವತ್ತು ನಮ್ಮ ಒಡತಿ ತಮಾಲ ವೀಥಿಕಾ ಅಂತ ಉದ್ಯಾನದ ಒಂದು ಭಾಗಕ್ಕೆ ಬರಬೇಕು ಮಲಯವತಿ. ಅವಳು ತನ್ನ ಗಂಡನ ಜೊತೆ ಅದನ್ನೆಲ್ಲ ನೋಡಬೇಕು, ತನ್ನ ಉದ್ಯಾನವನ್ನು ತೋರಿಸ್ಬೇಕು ಅಂತೆಲ್ಲ ಅಂದುಕೊಂಡಿದ್ದಾಳೆ. ಹಾಗಾಗಿ ಅವಳಿಗೆ ವ್ಯವಸ್ಥೆ ಮಾಡ್ತಾ ನನ್ನ ಪ್ರೀತಮ ಶೇಖರಕ ಎಲ್ಲಿದ್ದಾನೆ ಅಂತ ಅವನು ನೋಡ್ತೀನಿ, ಶೇಖರಕ ಮನ್ವಿಷ್ಯಾಮಿ ಅಂತ ನೋಡಿ, ಏಷ ಶೇಖರಕ ಇಲ್ಲೇ ಇದ್ದಾನಲ್ಲ, ಕಥಂ ಅನ್ಯಾಂ ಕಾಮಪಿ ಸ್ತ್ರೀಂ ಪ್ರಸಾದ ಐತಿ, ಇನ್ನು ಯಾವ ಸ್ತ್ರೀಗೂ ಕಾಲಿಗೆ ಬೀಳ್ತಾ ಇದ್ದಾನಲ್ಲ, ತದ್ಯಸ್ಥಿತೈವ ಜಾನಾಮಿ ಕೈಶೇತಿ, ಯಾವಳಂತ ನೋಡ್ತೀನಿ ಇಲ್ಲಿಂದಾನೆ ಅಂತ. ಈಗ ಇವನು ಬಿಟ್ಟ ಹರಿಹರ ಪಿತಾಮಹಾನಾಮಪಿ ಗರ್ವಿತೋ ಯೋ ನ ಜಾನಾತಿ ನಂತುಂ ಸ ಶೇಖರಕ ಚರಣೇಶು ತವ ನವಮಾಲಿಕೆ ಪತತಿ. ಹರಿಹರ ಬ್ರಹ್ಮಾದಿಗಳು ಯಾರಿಗೂ ಕಾಲಿಗೆ ಬೀಳದೆ ಇದ್ದಂಥ ಅಹಂಕಾರಿಯಾದ ಈ ಶೇಖರಕ ನಿನ್ನ ಕಾಲಿಗೆ ಬೀಳ್ತಾನೆ ನವಮಾಲಿಕೆ ಅಂತ ಬೀಳ್ತಾ ಇದ್ದಾನೆ. ಆಗ ವಿದೂಷಕ ದಾಸ್ಯ ಪುತ್ರ ಮತ್ತ ಪಾಲಕ ಕುತೋತ್ರ ನವಮಾಲಿಕ, ಅಯ್ಯೋ ತೊತ್ತಿನ ಮಗನೇ, ಹುಚ್ಚು ಕುಡಿದವನೇ, ಎಲ್ಲಿ ನವಮಾಲಿಕೆ ಅಂತಾನೆ. ಆಗ ಗೊತ್ತಾಗಿ ಚೇಟಿ, ಓ ಕಥಂ ಮಾಮಿತಿ ಕೃತ್ವ ಮದನ ಪರವಶೇನ ಶೇಖರಕೇಣ ಆರ್ಯ ಆತ್ರೇಯ ಪ್ರಸಾದ್ಯತೆ. ನಾನು ಅಂತಂದ್ಕೊಂಡು ವಿದೂಷಕ ಆತ್ರೇಯನಿಗೆ ಕಾಲಿಗೆ ಬೀಳ್ತಾ ಇದ್ದಾನೆ, ಇರಲಿ ನಾನು ಹುಸಿ ಮುನಿಸು ಮಾಡಿಕೊಂಡು ಇಬ್ಬರನ್ನು ಕಾಡಿಸ್ತೀನಿ. ಅಲೀಕಂ ಕೋಪಂ ಕೃತ್ವ ದ್ವಾವಪ್ಯೇತೋ ಪರಿಹಸಿಷ್ಯಾಮಿ ಅಂತ ಬರ್ತಾಳೆ. ಈಗ ಅವನು ಚೇಟ ನೋಡಿಕೊಂಡು, ಸ್ವಾಮಿ ಬಿಟ್ಬಿಡಿ, ಈತ ನವಮಾಲಿಕೆ ಅಲ್ಲ ಅಂತಂತಾನೆ. ಇವಳು ನೋಡಿ ಆ ನವಮಾಲಿಕೆ ಬರ್ತಾ ಇದ್ದಾಳೆ, ಕೆಂಪು ಕಣ್ಣು ಮಾಡಿಕೊಂಡು ಪುನಃ ಆರೋಷ ರಕ್ತ ಆಭ್ಯಾಂ ಲೋಚನಾಭ್ಯಾಂ ಪ್ರೇಕ್ಷಮಾಣ ಆಗತ ಅಂತ. ಹಾಗಿದ್ದಾಗ ಇವಳು ಚೇಟಿ ಕೇಳ್ತಾಳೆ, ಏನೂ ಗೊತ್ತಿಲ್ಲದವಳಂತೆ, ಶೇಖರಕ ಕಾ ಪುನರೇಶ ಪ್ರಸಾದ್ಯತೆ, ಯಾವ ಹೆಣ್ಣನ್ನು ನೀನು ನೋಡಿ ಒಲಿಸ್ಕೊಳಕ್ಕೆ ನೋಡ್ತಾ ಇದೆಯಾ ಅಂತ. ಆಗ ವಿದೂಷಕ ಹಿಂಗೆ ಮುಸುಕನ್ನು ತೆಗೆದು, ಭವತಿ ಕೋಪಿ ಬ್ರಾಹ್ಮಣೋಹಂ ಮಂದಭಾಗದೇಯ ಪ್ರಯುಕ್ತ, ಅಯ್ಯೋ ನಾನು ಬಡಪಾಯಿ ಬ್ರಾಹ್ಮಣ ನಮ್ಮ ಅಂತ. ಆಗ ವಿದೂಷಕ ಅವನಂತೂ ಗೊತ್ತಾದ ಮೇಲೆ ವಿಟನಿಗೆ ರೇಗೋಗುತ್ತೆ, ತಾನು ಕಾಲಿಗೆ ಬಿದ್ದನಲ್ಲ ಇವನಿಗೆ ಅಂತ. ಅರೇ ಕಪಿಲ ಮರ್ಕಟ, ಕಂದು ಬಣ್ಣದ ಕೋತಿ, ತ್ವಮಪಿ ಶೇಖರಕಂ ಪ್ರತಾರಿಸಿ, ನೀನು ನನಗೆ ಈ ರೀತಿಯಾಗಿ ಮೋಸ ಮಾಡ್ತೀಯಾ? ಅರೇ ಚೇಟ ಗ್ರಹಣಯುತಂ ಯಾವನ್ ನವಮಾಲಿಕಾಂ ಪ್ರಸಾದಿಯಾಮಿ, ಇವನು ಕೈ ಹಿಡ್ಕೋ, ನಾನು ನವಮಾಲಿಕೆಗೆ ಮೊದಲು ಸಮಾಧಾನ ಹೇಳ್ತೀನಿ ಅಂತಾನೆ. ಆಮೇಲೆ ಆ ನವಮಾಲಿಕೆ ಕಾಲಿಗೆ ಬಿದ್ದು ಪ್ರಸೀದ ಪ್ರಸೀದ ಅಂತಾನೆ. ಆಗ ವಿದೂಷಕ ಇದು ನನಗೆ ಸರಿಯಾದ ಸಮಯ ಜಾರ್ಕೊಳ್ಳೋಕ್ಕೆ ಅಂತ ಓಡ್ತಾ ಇರ್ತಾನೆ. ಆಗ ಚೇಟ ಅವನ ಹೆಗಲ ಹತ್ರ ಯಜ್ಞೋಪವೀತಾನ ಹಿಡ್ಕೋತಾನೆ. ಪಲಾಯಿತು ಮಿಹಸೆ ಈತ ವಿದೂಷಕಸೆ ಯಜ್ಞೋಪವೀತಂ ಗೃಹಾತಿ, ಜನಿವಾರ ಹಿಡ್ಕೋತಾನೆ ಓಡೋಗ್ತಾ ಇರೋವಾಗ. ಯಜ್ಞೋಪವೀತಂ ತೃಟ್ಯತೆ, ಯಜ್ಞೋಪವೀತ ತುಂಡಾಗುತ್ತದೆ. ಎಲ್ಲೋ ಕ್ವಾಕ್ ಕ್ವಾಕ್ ಕಪಿಲ ಮರ್ಕಟ ಪಲಾಯಸೆ, ಕಂದುಕೋತಿ ಎಲ್ಲಿಗೋಗ್ತಾ ಇದೆಯಾ ಅಂತ ಉತ್ತರೀಯದಿಂದ ಅವನ ಕುತ್ತಿಗೆಗೆ ಹಾಕಿ ಎಳಿಕೋತಾನೆ. ಆಗ ವಿದೂಷಕ ಹೇಳ್ತಾನೆ, ನವಮಾಲಿಕೆ ಪ್ರಸೀದ ಮೋಚಯ ಮಾಮಮ್ಮ, ಬಿಟ್ಬಿಡಮ್ಮ, ಈ ಇಬ್ಬರು ನಿನ್ನ ಪ್ರೀತಮ ಮತ್ತು ಅವನ ಸೇವಕ ಇಬ್ಬರು ಬಹಳ ಕಷ್ಟ ಇದೆ ಅಂತ. ಆಗಲಿ ಅದನ್ನು ಮಾಡೋಣ ಅಂತ ಚೇಟಿ, ಯದಿ ಭೂಮೌ ಶೀರ್ಷಂ ನಿವೇಶ್ಯ ಪಾದಯೋಹೋ ಮೇ ಪತಸಿ, ನೀನು ತಲೆನ ನನ್ನ ಕಾಲ ಮೇಲಿಟ್ಟು ನಮಸ್ಕಾರ ಮಾಡಿದ್ರೆ ಬಿಡ್ತೀನಿ ಅಂತಾಳೆ. ಇವಳು ಸೇವಕಿ, ಅವನು ಬ್ರಾಹ್ಮಣ. ವಿನೋದ ಎಷ್ಟು ಮಾಡಬಹುದಾಗಿತ್ತು ನೋಡಿ, ಆ ಸಾಂಸ್ಕೃತಿಕ ಚಿತ್ರಣವೂ ನಮಗೆ ಸಿಗುತ್ತದೆ. ಆಗ ವಿದೂಷಕ ಭಯಪಟ್ಟುಕೊಂಡು ರೋಷಪಟ್ಟುಕೊಂಡು ಹೇಳ್ತಾನೆ, ಸರೋಷಂ ಸಪ್ರಕಂಪಂಚ ಭೋ ರಾಜಮಿತ್ರಂ ಬ್ರಾಹ್ಮಣೋ ಭೂತ್ವಾ ದಾಸ್ಯಾ ಪುತ್ರ್ಯ ಪಾದಯೋ ಪತಿಷ್ಯಾಮಿ, ರಾಜಮಿತ್ರ ಬ್ರಾಹ್ಮಣ, ನಾನು ದಾಸಿ ಕಾಲಗ ಬೀಳ್ತೀನಿ ಅಂತ. ಆಗ ಬೆರಳಿಂದ ಅವಳು, ಏ ಜೋಕೆ, ಇದಾನೀಂ ಪಾತಯಿಷ್ಯಾಮಿ, ಈಗಲೇ ಬೀಳಿಸ್ತೀನಿ ನನ್ನ ಕಾಲಿಗೆ. ಶೇಖರಕ ಉತ್ತಿಷ್ಟ ಪ್ರಸನ್ನಾತೇಹಂ, ನಾನು ನಿನ್ನ ಬಳಿಗೆ ಅನುಗ್ರಹ ಮಾಡ್ತೀನಿ ಶೇಖರಕ.
ಯಶ ಪುನರ್ಜಾಮಾತು ಪ್ರಿಯವಸ್ಯ ತ್ವಯಾ ಖಲೀಕೃತ ತತ್ವಯಾ ಖಲೀಕೃತ, ಇವನೇ ನಮ್ಮ ಒಡತಿಯ ಗಂಡನ ಗೆಳೆಯ, ಇವನು ನಿನಗೆ ಚೇಷ್ಟೆ ಮಾಡಿದ್ದಾನೆ, ನನಗೆ ಅವಮಾನ ಮಾಡಿದ್ದಾನೆ. ಎವಂಚ ಶ್ರುತ್ವ ಕದಾಪಿ ಭರ್ತ ಮಿತ್ರಾವಸುಸ್ತುಭ್ಯಂ ಕುಪ್ಯತಿ ತದಾದರೇಣ ಸಮ್ಮಾಯನಯ ಏನ ಅಂತ ಇವನನ್ನು ನೀನು ತೊಂದರೆ ಮಾಡಿದ್ದೀಯ, ಅದಕ್ಕಾಗಿ ನಮ್ಮ ರಾಜಕುಮಾರ ಮಿತ್ರಾವಸು ಕೋಪ ಮಾಡಿಕೊಂಡಾನು, ಸ್ವಲ್ಪ ಸಮಾಧಾನ ಮಾಡು ಅಂತ. ಈ ರೀತಿಯಾಗಿ ಮುಂದೆ ಆ ವಿನೋದ ನೋಡುತ್ತೆ, ಅದನ್ನು ನಡೆಯುತ್ತೆ, ಅದನ್ನು ನಾವು ನೋಡೋಣ. ನಮಸ್ಕಾರ.